Um, Hi, hello, welcome to the Uttam IS channel. Today we are starting the environmental means topic. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಇಲ್ಲಿ ನಿಲ್ಲಿಸಿದ್ವಿ. ಅಲ್ಲಿಂದ ಇದು ಪಾರ್ಟ್ 2 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವೇನು ನೋಡ್ತಾ ಇದ್ದೀವಿ ಅಂತಂದರೆ COP29 ಅಂಡ್ ಓವರಾಲ್ ಆಗಿ ಏನೇನು ಮೇಜರ್ ಆಗಿ ಏನೇನು ಕವರ್ ಮಾಡ್ತೀವಿ ಅಂತಂದ್ರೆ ನಾನು ಹೇಳ್ತೀನಿ. ಸೊ ಓವರಾಲ್ ಆಗಿ ನಾವು ಏನೇನು ನೋಡ್ತಿದ್ದೀವಿ ಅಂದರೆ ಈಗ ಕ್ಲೈಮೇಟ್ ಚೇಂಜ್, ಎನ್ವೈರನ್ಮೆಂಟಲ್ ಎಕೋಸಿಸ್ಟಮ್ ಇದೆ, ಎನ್ವೈರನ್ಮೆಂಟಲ್ ಡಿಗ್ರೇಡೇಷನ್ ನೋಡಿದಲ್ವಾ. ಅದೇ ಥರ ಕ್ಲೈಮೇಟ್ ಚೇಂಜು, ಬಯೋಡೈವರ್ಸಿಟಿ, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ನು, ಸಸ್ಟೈನಬಲ್ ಡೆವಲಪ್ಮೆಂಟ್, ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಇಫ್ ಪಾಸಿಬಲ್ ಸೆಕೆಂಡ್ ವಿಡಿಯೋದಲ್ಲೇ ಕವರ್ ಮಾಡೋಣ, ಆಗಿಲ್ಲ ಅಂತಂದರೆ ಒಂದು ಥರ್ಡ್ ಪಾರ್ಟಲ್ಲೂ ಮಾಡೋಣ. ಓಕೆನಾ? ಲೆಟ್ ಸ್ಟಾರ್ಟ್ ಟು ದ ಬೇಸಿಕ್ಸ್ ಆಫ್ COP29 ಕ್ಲೈಮೇಟ್ ಚೇಂಜ್ ಇನ್ ಪಾರ್ಟ್ ಇತ್ತಲ್ವಾ, ಸ್ಟಾರ್ಟ್ ಮಾಡೋಣ ಈಗ. ಓಕೆ, ಲೆಟ್ ಸ್ಟಾರ್ಟ್ ದ COP29 ನೋಡಿದ್ದು ಯಾವಾಗಲೂ UNFCC ಮಾಡ್ತಾರೆ. ಮೇನ್ಸಲ್ಲಿ UNFCC ರಿಲೇಟೆಡ್ ಕ್ವಶನ್ಸ್ ತುಂಬ ಬಂದಿದೆ. ಆಲ್ರೆಡಿ COP ಮೇಲೆ ಆಲ್ರೆಡಿ ಕೇಳಿದ್ದಾರೆ. ಆ ವರ್ಷ ತುಂಬ ನ್ಯೂಸಲ್ಲಿದ್ದರೆ ಅದು ಯಾವುದೋ ಒಂದು UNFCC COP ಅಲ್ಲಿ ಆಗ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ NDCs ಆಗಲಿ, NDCs ಆಲ್ರೆಡಿ ಮೇನ್ಸಲ್ಲಿ ಕೇಳಿದ್ದಾರೆ. ನಾವೀಗ COP30 ನಡೀತಿದೆ ಅಟ್ ಪ್ರೆಸೆಂಟ್. ಬೈ ದ 2026 ಮೇನ್ಸಲ್ಲಿ ನಿಮಗೆ ಚಾನ್ಸಸ್ ಇದೆ. COP29 COP30 ಕೇಳ್ಬೋದು. ನಾವು COP30 ಫುಲ್ ನೆಕ್ಸ್ಟ್ ಮೇನ್ಸ್ ಟೈಮಲ್ಲಿ ನೋಡ್ಕೊಳ್ಳೋಣ. ಈಗ ಸದ್ಯಕ್ಕೆ COP29 ಇದೆ, ಕವರ್ ಮಾಡೋಣ. ಇದು 29th ಕಾನ್ಫರೆನ್ಸ್, ಅದು UNFCC, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ಸ್ ಆನ್ ಕ್ಲೈಮೇಟ್ ಚೇಂಜ್ ಅಂತಂದು. ಇದು ಬಾಕು ಅಜರ್ಬೈಜಾನ್ದಲ್ಲಿ ನಡೆದಿದೆ. ಕೀ ಔಟ್ಕಮ್ಸ್ ಏನಪ್ಪ, ಒಂದು ಟ್ರಿಪ್ಲಿಂಗ್ ದಿ ಕ್ಲೈಮೇಟ್ ಫೈನಾನ್ಸ್. ಇದು ಮೊದಲು $100 ಬಿಲಿಯನ್ ಕೊಡ್ಬೇಕಂತ ಹೇಳಿದ್ರಲ್ವಾ, ಈಗ ಅದನ್ನ $300 ಬಿಲಿಯನ್ ಅಂಡರ್ ಎದ್ರ ಮೇಲೆ ನ್ಯೂ ಕಲೆಕ್ಟಿವ್ ಕ್ವಾಂಟಿಫೈಡ್ ಗೋಲ್ಸ್ ಮೇಲೆ. ಸೊ ಅದು 100 ಇದ್ದು 300 ಆಗಿದೆ, ಅದಕ್ಕೆ ಟ್ರಿಪ್ಲಿಂಗ್ ದಿ ಫೈನಾನ್ಸ್ ಅಂತ ಹೇಳ್ಬೇಕು. ನೆಕ್ಸ್ಟ್ ಮೊಬಿಲೈಸೇಷನ್ ಆಫ್ ದಿ ಅಡಿಷನಲ್ ಫಂಡ್ಸ್, ಅಂದರೆ 1.3 ಟ್ರಿಲಿಯನ್ ಆ್ಯನ್ಯುವಲಿನ ನೀನು ಬೈ 2035 ಮಾಡಬೇಕು. ಇದರಿಂದ ಪಬ್ಲಿಕ್ ಪ್ರೈವೇಟ್ ಇದು ಮತ್ತೆ ಸಪ್ರೇಟ್ ಇದು ಬಾಕು ಫೈನಾನ್ಸ್ ಗೋಲ್ ಅಂತಂದು ಹೇಳಿ ಅದರಲ್ಲಿ ಮಾಡಿರೋದು. ಬಾಕು ಫೈನಾನ್ಸ್ ಗೋಲು 1.3 ಟ್ರಿಲಿಯನ್. ಓಕೆನಾ? ನೆಕ್ಸ್ಟ್ ಎನ್ಹಾನ್ಸ್ಡ್ ಟ್ರಾನ್ಸ್ಪರೆನ್ಸಿ ಫ್ರೇಮ್ವರ್ಕ್ ಅಂತ ಮಾಡಿದ್ವಿ. ನೆಗೋಷಿಯೇಷನ್ ಎದಕ್ಕೆ ಮಾಡಿದೀವಿ ಅಂತಂದರೆ ಟ್ರಾನ್ಸ್ಪರೆಂಟ್ಲಿ ರಿಪೋರ್ಟ್ ಎಮಿಷನ್ಸ್ಗಳ ಬಗ್ಗೆ, ಮಿಟಿಗೇಷನ್ಸ್, ಅಡಾಪ್ಟೇಷನ್ಸ್ಗಳ ಬಗ್ಗೆ ನೀನು ಕರೆಕ್ಟಾಗಿ ರಿಪೋರ್ಟ್ ಮಾಡ್ಕೊರು ಅಂತ ಹೇಳಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಸಪೋರ್ಟ್ ಆಫ್ ದಿ ನ್ಯಾಷನಲ್ ಅಡಾಪ್ಟೇಷನ್ ಪ್ಲಾನ್ಸ್ ಅಂತಂದ್ರೆ ಇದು ಕಾಂಪ್ರಿಹೆನ್ಸಿವ್ ಪ್ರೋಗ್ರಾಮ್. ಇದಕ್ಕೆ ಟು ಇಂಪ್ಲಿಮೆಂಟ್ ದಿ ನ್ಯಾಷನಲ್ ಅಡಾಪ್ಟೇಷನ್ ಪ್ಲಾನ್ಸ್. ಇದು ಟೆಕ್ನಿಕಲ್ ಮತ್ತು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತದೆ. ಯಾರಿಗೆ? ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ಗೆ ಕೊಡುತ್ತೆ. ಇದಕ್ಕೋಸ್ಕರ ಫಾರ್ ಮೀಡಿಯಂ ಅಂಡ್ ಲಾಂಗ್ ಟರ್ಮ್ ಕ್ಲೈಮೇಟ್ ಚೇಂಜ್ ಅಡಾಪ್ಟೇಷನ್ಸ್ಗೆ ಬಾಕು ಅಡಾಪ್ಟೇಷನ್ ರೋಡ್ ಮ್ಯಾಪ್ ಅಂತ ಮಾಡಿವಿ. ಫೈನಾನ್ಸ್ ದ ಕ್ಲೈಮೇಟ್ ರೆಸಿಲಿಯನ್ಸ್ ಅಂಡ್ ಅಡಾಪ್ಟಿವ್ ಮೆಜರ್ಸ್ ಅಂಡರ್ ಆರ್ಟಿಕಲ್ 7 ಆಫ್ ದಿ ಪ್ಯಾರಿಸ್ ಅಗ್ರಿಮೆಂಟ್ಗೋಸ್ಕರ ಅದರಲ್ಲಿ ಈ ಮೆಜರ್ ತಗೊಂಡಿರೋದು. ನೆಕ್ಸ್ಟ್ ಜೆಂಡರ್ ಅಂಡ್ ಕ್ಲೈಮೇಟ್ ಚೇಂಜ್ ಅಂದರೆ ಲೀಮಾ ವರ್ಕ್ ಪ್ರೋಗ್ರಾಮ್ ಅಂಡ್ ಜೆಂಡರ್ ಅಂತ ಇದೆ ಫಾರ್ 10 years ಟು ಎಂಡರ್ ಜೆಂಡರ್ ಈಕ್ವಾಲಿಟಿ ಇನ್ ಕ್ಲೈಮೇಟ್ ಆಕ್ಷನ್ಸ್. ನೀವು ವುಮೆನನ್ನು ಕನ್ಸಿಡರ್ ಮಾಡಿ, ಅವ್ರಿಗೆ ಆಗ್ತಕ್ಕಂಥ ಪ್ರಾಬ್ಲಮ್ಸ್ನು ಕನ್ಸಿಡರ್ ಮಾಡಿ ಇದರಲ್ಲಿ ಆಕ್ಷನ್ಸ್ ತಗೋಬೇಕಂತ ಹೇಳಿ ಜೆಂಡರ್ ಅಂಡ್ ಕ್ಲೈಮೇಟ್ ಚೇಂಜ್ ಅಂತ ಹೇಳಿ ಲೀಮಾ ವರ್ಕ್ ಪ್ರೋಗ್ರಾಮ್ ಅಂಡ್ ಜೆಂಡರ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕಾರ್ಬನ್ ಮಾರ್ಕೆಟ್ ಮೆಕ್ಯಾನಿಸಮ್ಸ್ ಅಲ್ಲಿ ಅಗ್ರಿಮೆಂಟ್ 6 ಆಫ್ ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ಇರ್ತಕ್ಕಂತಹ ಕಾರ್ಬನ್ ಮಾರ್ಕೆಟ್ ನ ಫೈನಲೈಸ್ ಮಾಡಿದೆ. ಎಸ್ಪೆಷಲಿ ಬೈಲ್ಯಾಟ್ರಲ್ ಕಾರ್ಬನ್ ಟ್ರೇಡಿಂಗ್ ನ ಅಂಡರ್ 6.2 ಮತ್ತು ಅಂಡರ್ ಗ್ಲೋಬಲ್ ಕ್ರೆಡಿಟಿಂಗ್ ಮೆಕ್ಯಾನಿಸಮ್ ಮಾಡಿದ್ವಿ ಅಂಡರ್ 6.4 ಅಲ್ಲಿ ಆರ್ಟಿಕಲ್ 6.4 ಆಫ್ ದಿ ಪ್ಯಾರಿಸ್ ಅಗ್ರಿಮೆಂಟ್. ಬೈನಿಯಲ್ ಟ್ರಾನ್ಸ್ಪರೆನ್ಸಿ ರಿಪೋರ್ಟ್ಸ್ ಅಂತ ಬರುತ್ತೆ. ಇದು ಫಸ್ಟ್ ಸಬ್ಮಿಷನ್ ಫ್ರಮ್ 13 ಕಂಟ್ರೀಸ್. ಎದಕ್ಕಪ್ಪ ಅಂತಂದ್ರೆ ಅಂಡರ್ ದ ETF ಅಲ್ಲಿ ಅಡ್ವಾನ್ಸ್ಡ್ ಕ್ಲೈಮೇಟ್ ಕಂಪ್ಲೈನ್ಸಸ್ ಅಲ್ಲಿ 13 ಕಂಟ್ರೀಸ್ಗಳು ಮಾಡಿದಾವೆ. ಗ್ಲೋಬಲ್ ಕ್ಲೈಮೇಟ್ ಟ್ರಾನ್ಸ್ಪರೆನ್ಸಿ ಪ್ಲಾಟ್ಫಾರ್ಮ್ ಅಲ್ಲಿ ಇದು ಬಾಕು ಡಿಕ್ಲರೇಷನ್ ಲಾಂಚ್ ಮಾಡಿದ್ವಿ. ಏನಂದ್ರೆ ಗ್ಲೋಬಲ್ ಕ್ಲೈಮೇಟ್ ಟ್ರಾನ್ಸ್ಪರೆನ್ಸಿ ಪ್ಲಾಟ್ಫಾರ್ಮ್ ಟು ಸಪೋರ್ಟ್ ದ ಟೈಮ್ಲಿ BTR ಸಬ್ಮಿಷನ್ ಅಂಡ್ ರೀಎನ್ಫೋರ್ಸಸ್ ಟ್ರಾನ್ಸ್ಪರೆನ್ಸಿ ಕಮಿಟ್ಮೆಂಟ್ಸ್. ಇದನ್ನ ಇಂಡಿಜಿನಿಯಸ್ ಪೀಪಲ್ಸ್ ಅಂಡ್ ಲೋಕಲ್ ಕಮ್ಯುನಿಟೀಸ್ ಕೂಡ ಇದು ಬಾಕು ವರ್ಕ್ ಪ್ಲಾನ್ ಅಲ್ಲಿ ಎಕ್ಸ್ಟೆಂಡ್ ಮಾಡಿದ್ವಿ. ಅಂದ್ರೆ ಲೋಕಲ್ ಕಮ್ಯುನಿಟೀಸ್, ಇಂಡಿಜಿನಿಯಸ್ ಪೀಪಲ್ಸ್ ಪ್ಲಾಟ್ಫಾರ್ಮ್, ಅವ್ರದ್ದು ನಾಲೆಡ್ಜ್ನ ಫಾರ್ ಕ್ಲೈಮೇಟ್ ಪಾಲಿಸೀಸ್ ಅಲ್ಲಿ ಇರ್ತಕ್ಕಂಥ ಥಿಂಗ್ಸ್ಗಳನ್ನ ಇಂಟಿಗ್ರೇಟ್ ಮಾಡ್ಕೊಳ್ರಿ ಅಂತ ಹೇಳಕ್ ಮಾಡಿದ್ದು. ಇದರದ್ದು ಫಸ್ಟ್ ಇದು ನೋಡೋಣ, ಚಾಲೆಂಜಸ್ ನೋಡೋಣ, ಆಮೇಲೆ ಇಂಡಿಯಾದ ಏನಂತ ನೋಡೋಣ. ಇದು ನೀವೇನು 300 ಬಿಲಿಯನ್ ಕೊಡ್ತಿದ್ದೀರಾ, ಇದು ಇನ್ನೇ ಎಡಿಕ್ವೇಟ್ ಆಗ್ತಿದೆ ಗುರು ಬೈ 2035ಗೆ. ನಾವು ಕೇಳ್ತಿರೋದು ಎಷ್ಟು ಶಾರ್ಟ್ ಆಗುತ್ತೆ, 1.3 to 2.5 ಟ್ರಿಲಿಯನ್ ಶಾರ್ಟ್ ಆಗ್ತಿದೆ. ನೀವು ಕೊಡ್ತದ್ದು 300 ಬಿಲಿಯನ್ ಇದೆ. ನೀಡ್ ಫಾರ್ ಡೆವಲಪಿಂಗ್ ಅಂಡ್ ಎಮರ್ಜಿಂಗ್ ಮಾರ್ಕೆಟ್ಸ್ಗೆ ಎಷ್ಟು ನೀಡ್ ಇದೆ. ಆಮೇಲೆ ಲೋನ್ ಡಿಪೆಂಡೆನ್ಸಿ ಆಗ್ಬಿಡುತ್ತೆ. ನೀವು ಗ್ರಾಂಟ್ಸ್ ಕೊಡಬೇಕು, ಅದ್ರ ಬದಲು ನೀವು ಲೋನ್ಸ್ ಅಂತ ಕೊಟ್ಬಿಡ್ತಾರೆ. ಅದು ಮತ್ತೆ ಡೆವಲಪಿಂಗ್ ನೇಷನ್ಸ್ಗೆ ನೀವು ಹೊರೆ ಹೋಗ್ತಿದ್ದೀರಾ, ಅದನ್ನ ಗ್ರಾಂಟ್ಸ್ ರೂಪದಲ್ಲಿ ಕೊಡಬೇಕಿತ್ತು. ನೀವು ನಮಗೆ ಲೋನ್ಸ್ ಅಂತ ಬೇಡ. ಫಾಸಿಲ್ ಫ್ಯೂಯಲ್ ಫೇಸ್ ಔಟ್ ಆಗಿಬಿಡುತ್ತೆ. ಫೇಲ್ ಟು ಅಪೋರ್ಡ್ COP28 ಅಗ್ರಿಮೆಂಟ್ ಆನ್ ಫೇಸಿಂಗ್ ಔಟ್. ಫಾಸಿಲ್ ಫ್ಯೂಯಲ್ನ ರಿಮೂವ್ ಮಾಡೋದಿತ್ತು, ಬಟ್ ಇದು ಮಾಡೋಕ್ಕಾಗಿಲ್ಲ. ಬಾಕುಲ್ಲಿ ನಡೆದಿತ್ತು ಅಜರ್ಬೈಜಾನ್ದಲ್ಲಿ. ಬಾಕು ಅಜರ್ಬೈಜಾನ್ ಇವನ್ ಇಟ್ ಇಸ್ ಆಲ್ಸೋ ಫಾಸಿಲ್ ಫ್ಯೂಯಲ್ ಕಂಟ್ರಿ ಆಗಿರೋದ್ರಿಂದ ಅವ್ರು ಇದನ್ನ ಮಾಡಿರಲಿಲ್ಲ. ಇದು ಒನ್ ಆಫ್ ದಿ ಅವ್ರ ಮೇಲೆ ಇರ್ತಕ್ಕಂಥ ಒಂದು ಅಲಿಗೇಷನ್ಸ್. ರೈಸಿಂಗ್ ಎಮಿಷನ್ಸ್ ಆಗ್ತಿದೆ. ಗ್ಲೋಬಲ್ ಎಮಿಷನ್ಸ್ 1.3% ರೈಸ್ ಆಗಿದೆ ಬೈ 2023 ಕಂಪೇರ್ ಮಾಡಿದ್ರೆ, ಹಿಟ್ಟಿಂಗ್ ರೆಕಾರ್ಡ್ ಹೈ. ಮೆನಿ ನೇಷನ್ಸ್ ಟ್ರ್ಯಾಕಿಂಗ್ ನೇಷನ್ಸ್ ಆಫ್ ಟು ಟ್ರ್ಯಾಕ್. ಅದೇನು 1.5 ಡಿಗ್ರಿ ಮೀಟ್ ಆಗೋದಿತ್ತಲ್ಲ, ಅದನ್ನು ಮೀಟ್ ಆಗೋದ್ರಲ್ಲಿ ಫೇಲ್ ಆಗಿದ್ದಾವೆ. ಮಿಟಿಗೇಷನ್ ಡೆಡ್ ಲಾಕ್ ಆಗಿದೆ. ಡಿಸ್ಅಗ್ರಿಮೆಂಟ್ಸ್ ಆನ್ ಫಾಸಿಲ್ ಫ್ಯೂಯಲ್ಸ್ ಅಂಡ್ ಗ್ಲೋಬಲ್ ಸ್ಟಾಕ್ ಡಿಲೇಡ್ ದಿ ಕ್ಲೈಮೇಟ್ ಆಕ್ಷನ್ಸ್ ಮೀಟ್ ಆಗೋ ಡಿಲೇ ಆಗೈತೆ. ಕ್ಲೈಮೇಟ್ ಚಾಲೆಂಜಸ್ ಇನ್ ಶಾರ್ಟ್ ಕಮಿಂಗ್ಸ್ ಆಫ್ COP29 ಅಂದರೆ ಸ್ಲೋ LDF ಪ್ರೋಗ್ರೆಸ್ ಆಗತೈತಿ. NDC ಅಪ್ಡೇಟ್ಸ್ಗಳು ಡಿಲೇಡ್ ಆಗೈತಿ. ಎಮಿಷನ್ ಇಕ್ವಿಟೀಸ್ ಬಂದ್ರೆ G20 ಮೆಂಬರ್ಸ್ ಎಮಿಷನ್ 77% ಆಫ್ ದಿ ಗ್ಲೋಬಲ್ ಎಮಿಷನ್ಸ್, ಶೋಯಿಂಗ್ ಪರ್ ಕ್ಯಾಪಿಟಲ್ ಅಂಡ್ ಹಿಸ್ಟಾರಿಕಲ್ ಡಿಸ್ಪರಿಟೀಸ್ ಇದೆ. ಫಾಸಿಲ್ ಫ್ಯೂಯಲ್ ಲಾಬಿ ಇನ್ಫ್ಲುಯೆನ್ಸಸ್ ಇದಾವೆ.
ನೆಕ್ಸ್ಟ್ ಹೋಸ್ಟ್ ನೇಷನ್ಸ್ ಕ್ರಿಟಿಸಿಸಮ್, ಅದೇ ಹೇಳಿದ್ನಲ್ಲ ಅಜರ್ಬೈಜಾನ್ ಆಲ್ ಡಿಪೆಂಡೆಂಟ್ ನೇಷನ್ ಆಗಿ ಸೊ ಮೆನಿ ಬ್ಯಾಕ್ಲಾಶಸ್ಗಳು ಇದ್ರ ಮೇಲೆ ಆಗಿದೆ. ಇಂಡಿಯಾದ ಏನು ಮಾಡ್ಯಾರಪ್ಪ ಅಂತಂದ್ರೆ ಒಂದು ಲೀಡೆಡ್ ಸಮಿಟ್ ಅಂತ ಮಾಡ್ಯಾರ. ಇದು ಸ್ವೀಡನ್ ಜೊತೆ ಕೋ ಹೋಸ್ಟ್ ಮಾಡ್ಯಾರ. ಎದಕ್ಕಪ್ಪ ಅಂದ್ರೆ ಡಿಕಾರ್ಬನೈಸಿಂಗ್ ದಿ ಹೆವಿ ಇಂಡಸ್ಟ್ರೀಸ್ ಮಾಡೋದಕ್ಕೆ. ನೆಕ್ಸ್ಟ್ ಸೋಲಾರ್ ಎನರ್ಜಿ ಲೀಡರ್ಶಿಪ್ ಮಾಡೈತಿ ISA ಜೊತೆಗೆ. ಆಲ್ರೆಡಿ ಮಾಡಿದ್ವಿ ಅಂದ್ರೆ 20 ಕೆಪಾಸಿಟಿ ಇನ್ಕ್ರೀಸ್ ಬೈ 2050 ಅನ್ನೋ ಒಂದು ಟಾರ್ಗೆಟ್ ಹಾಕೊಂಡಿದ್ವಿ. ಸಿಡ್ಸ್ ಅಡಾಪ್ಟೇಷನ್ಸ್ ಅಂದ್ರೆ ಸ್ಮಾಲ್ ಐಲ್ಯಾಂಡ್ ಡೆವಲಪಿಂಗ್ ಸ್ಟೇಟ್ಸ್ಗೆ ಇವರು ಅಡ್ವೊಕೇಟ್ ಮಾಡ್ತಾರೆ ಫಾರ್ ಕ್ಲೈಮೇಟ್ ಫೈನಾನ್ಸ್ ಡಿಸಾಸ್ಟರ್ ರೆಸಿಲಿಯನ್ಸ್ಗೆ ಇಂಡಿಯಾ ಮಾಡಿದೆ. ಇದಕ್ಕೆ ಸಿಡ್ಸ್ ಅಡಾಪ್ಟೇಷನ್ ಫೈನಾನ್ಸ್ ಅಂತ ಮಾಡಿದ್ವಿ. ಇಂಡಿಯಾ ಸ್ಟ್ಯಾನ್ಸ್ಗಳು ಅಂತ ಮಾಡಿದೆ COP29 NCQG ಪ್ರಪೋಸಲ್ ಕೊಟ್ಟಿದೆ. ಅಂದರೆ 1.3 ಟ್ರಿಲಿಯನ್ ಆನ್ಯುವಲಿ ಕೊಡಿ, ಇನ್ಕ್ಲೂಡಿಂಗ್ 600 ಬಿಲಿಯನ್ ಇನ್ ಗ್ರಾಂಟ್ಸ್ ಕೊಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಈಗ ನಿಮಗೆ ಹೇಳ್ತೀನಿ, ಈಗ NCQG ಪ್ಲಾಟ್ಫಾರ್ಮ್ ಅಂತಂದ್ರೆ ಓಕೆನಾ. NCQG ಅಂದರೆ ನ್ಯೂ ಕಲೆಕ್ಟಿವ್ ಕ್ವಾಂಟಿಫೈಡ್ ಗೋಲ್ ಅಂತಂದ್ರೆ ಇಟ್ಸ್ ಎ ಟಾರ್ಗೆಟ್ ಫಾರ್ ದಿ ಟೋಟಲ್ ಅಮೌಂಟ್ ಆಫ್ ಕ್ಲೈಮೇಟ್ ಫೈನಾನ್ಸ್. ಇದು ಡೆವಲಪ್ಡ್ ಕಂಟ್ರೀಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಮೊಬಿಲೈಸ್ ಆನ್ಯುವಲಿ ಡೆವಲಪಿಂಗ್ ಕಂಟ್ರೀಸ್ಗೆ. ಎದಕ್ಕಪ್ಪ ಅಂದರೆ ಟು ಅಡಾಪ್ಟ್ ಆ್ಯಂಡ್ ಮಿಟಿಗೇಟ್ ದ ಕ್ಲೈಮೇಟ್ ಚೇಂಜಸ್ಗೋಸ್ಕರ ಮಾಡಿರ್ತಕ್ಕಂಥದ್ದು. ಇದು ಮಿಟಿಗೇಷನ್ ವರ್ಕ್ ಪ್ರೋಗ್ರಾಮ್ ಅಂತ ಮಾಡಿದೆ. ಅಪೋಸಸ್ ದಿ altering the Paris Agreement goals, urging the developed nations to address the pre-2020 mitigation gaps ನ ನೀವು ಮ್ಯಾನೇಜ್ ಮಾಡಿ, ನೀವೇನು ಹೇಳಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡಿ. ಜಸ್ಟ್ ಟ್ರಾನ್ಸಿಷನ್ಗೆ ಇಂಡಿಯಾ ಅಡ್ವೊಕೇಟ್ ಮಾಡಿದೆ. ಫೈನಾನ್ಷಿಯಲ್ ಆ್ಯಂಡ್ ಟೆಕ್ನಾಲಜಿಕಲ್ ಸಪೋರ್ಟ್ ಕೊಡ್ರಿ ನೀವು. ನೆಕ್ಸ್ಟ್ ಗ್ಲೋಬಲ್ ಸ್ಟಾಕ್ ಟೇಕ್ ಅನ್ನ ಕ್ರಿಟಿಸೈಸ್ ಮಾಡೈತಿ. UAE ಡೈಲಾಗ್ ಫಾರ್ ಮಿಸ್ ಅಲೈನ್ಮೆಂಟ್ ಆಗಿದೆ ವಿತ್ ಫೈನಾನ್ಸ್ ಮತ್ತು ಎಮಿಷನ್ ಟ್ರೆಂಡ್ಸ್ಗಳಿಗೆ, ಕಾಲಿಂಗ್ ಫಾರ್ ದ ರಿವಿಷನ್. ಇದನ್ನ ಗ್ಲೋಬಲ್ ಸ್ಟಾಕ್ ಟೇಕ್ ಅಂತ ಏನೈತಲ್ಲ, ಈ ಗ್ಲೋಬಲ್ ಸ್ಟಾಕ್ ಕೇಟ್ ಇದನ್ನ ನೀವು ಚೇಂಜ್ ಮಾಡ್ರಿ ಗುರು ಅಂತಂದು ಹೇಳಿ, ಇದರಲ್ಲಿ ಇಶ್ಯೂಸ್ ಇದ್ದಾವೆ ಅಂತಂದು ಹೇಳಿ ಇಂಡಿಯಾ UAE ಇದ್ದಕ್ಕೆ ಅಲ್ಲಿ ಹೇಳಿದೆ. ಏನಪ್ಪ ಅಂತಂದರೆ ಹೇಳ್ತೇನೆ ಈಗ. ಅದು ಗ್ಲೋಬಲ್ ಸ್ಟಾಕ್ ಕೇಟ್ ಅಂತಂದರೆ ಇದೇನಂತಂದರೆ ಇಸ್ ಎ 5 ಇಯರ್ಲಿ ಪ್ರೊಸೆಸ್. ಇದು ಅಂಡರ್ ದ ಪ್ಯಾರಿಸ್ ಅಗ್ರಿಮೆಂಟಲ್ಲೇ ಮಾಡಿದ್ದು ಇದನ್ನ. ಈ ಎದಕ್ಕಪ್ಪ ಅಂದರೆ ಟು ಅಸೆಸ್ ದ ವರ್ಲ್ಡ್ಸ್ ಕಲೆಕ್ಟಿವ್ ಪ್ರೋಗ್ರೆಸ್ ಇನ್ ಕಂಬ್ಯಾಟಿಂಗ್ ಕ್ಲೈಮೇಟ್ ಚೇಂಜ್. ಇದ್ರ ಬಗ್ಗೆ ಇಂಡಿಯಾ ಇವ್ಯಾಲ್ಯೂಯೇಟ್ ದ ಮಿಟಿಗೇಷನ್ ಅಡಾಪ್ಟೇಷನ್ ಎಫರ್ಟ್ಸ್ ಮಾಡ್ತದೆ. ಬಟ್ ಅದನ್ನು ನೀವು ಕ್ರಿಟಿಸೈಸ್ ಮಾಡಿದ್ರೆ ಡೈಲಾಗ್ ಫಾರ್ ಮಿಸ್ ಅಲೈನ್ಮೆಂಟ್ ಆಗಿದೆ ವಿತ್ ಫೈನಾನ್ಸ್ ಮತ್ತು ಎಮಿಷನ್ ಟ್ರೆಂಡ್ಸ್ ಜೊತೆಗೆ ಮಿಸ್ ಅಲೈನ್ಮೆಂಟ್ ಆಗಿದೆ ಅಂತಂದು ಹೇಳಿ UN ಕ್ರಿಟಿಸೈಸ್ ಮಾಡಿದೆ. ಅಡಾಪ್ಟೇಷನ್ ಅಂತಂದರೆ ಪ್ರೋಗ್ರೆಸ್ ಇಂಡಿಕೇಟರ್ಸ್ ಅಂದ್ ಬಾಕೋ ರೋಡ್ ಮ್ಯಾಪಿಗೂ ಮತ್ತು ಗ್ಲೋಬಲ್ ಗೋಲ್ ಆನ್ ಅಡಾಪ್ಟೇಷನ್ಗೆ ಇಂಡಿಯಾ ಅಡಾಪ್ಟೇಷನ್ಗೆ ಬ್ಯಾಕ್ ಮಾಡೈತಿ. ಇದು ಕರೆಕ್ಟ್ ಇದೆ, ನೀವು ಫಾಲೋ ಮಾಡ್ರಿ ಅಂತ ಹೇಳಿ ಇಂಡಿಯಾ ಅವ್ರಿಗೆ ಸಪೋರ್ಟ್ ಮಾಡೈತಿ, ಬ್ಯಾಕ್ ಮಾಡೈತಿ ಅಂತ ಹೇಳ್ತೀವಿ. ಅದೇ ರೀ ಈಗ ಮೇಜರ್ ಆಗಿ ನೋಡಿದ್ರೆ 29th ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಇದೆ ಲೊಕೇಶನ್ ಬಾಕೋ ಅಜರ್ಬೈಜಾನ್ದಾಗ ಆಗಿತ್ತು. ಕೀ ಔಟ್ಕಮ್ಸ್ ಬಂದರೆ 300 ಬಿಲಿಯನ್ ಆ್ಯನುವಲಿ, ಅದು ಹೇಳಿದ್ರೆ 100 ಬಿಲಿಯನ್ ಗೋಲ್ ಇತ್ತು. ಇದು ಬಾಕೋ ಟು ಬೆಲ್ಲಮ್ ರೋಡ್ ಮ್ಯಾಪ್. ಬೆಲ್ಲಮ್ ಅಂತಂದ್ರೆ COP30 ಬ್ರೆಜಿಲ್ ನಡೆದಲ್ಲ, ಅದಕ್ಕೆ ಚಾಲೆಂಜಸ್ 1.3 ಟ್ರಿಲಿಯನ್ ನೀವು ಹೆಂಗೆ ಕೊಡ್ತಿರ್ಬೋದು, ಫೈನಾನ್ಷಿಯಲ್ ಇಕ್ವಿಟಿ, ಅದು ಗ್ರಾಂಟ್ಸ್ ಲೋನ್ಸ್ ಅಂತ ಹೇಳಿದ್ರೆ ಅದು ಅಕ್ಸೆಸಿಬಿಲಿಟಿ ಫಾರ್ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್, ಸ್ಮಾಲ್ ಐಲ್ಯಾಂಡ್ ಡೆವಲಪಿಂಗ್ ಸ್ಟೇಟ್ಸ್ಗೆ. ಇಂಪ್ಲಿಮೆಂಟಿಂಗ್ ದಿ ಗ್ಲೋಬಲ್ ಸ್ಟಾಕ್ ಕೇಟ್ ಇದೆ. ಇದನ್ನು ಇಂಪ್ಲಿಮೆಂಟ್ ಮಾಡಕ್ಕೆ ಮಾಡಿದ್ವಿ. GST ಔಟ್ಕಮ್ಸ್ ಎಂಫಸೈಸ್ ದ ಅರ್ಜೆಂಟ್ ನೀಡ್ ಫಾರ್ ಮಿಟಿಗೇಷನ್ ಎಫರ್ಟ್ಸ್, ಅಡಾಪ್ಟೇಷನ್, ಫೈನಾನ್ಸಿಂಗ್ ಚಾಲೆಂಜಸ್ ಅಂತಂದರೆ ಡಿವಿಷನ್ ಫಾಸಿಲ್ ಫ್ಯೂಯಲ್ ಫೇಸ್ ಔಟ್ಗಳ ಎಷ್ಟು ನೀವು ಬೇಗ ಮಾಡ್ತೀರಾ ಆಗುತ್ತಾ ನಿಮ್ಮ ಕೈಲಿ. ಹೌ ಟು ಇನ್ಕಾರ್ಪೊರೇಟ್ GST ಫೈಂಡಿಂಗ್ಸ್, ನೀವು ಇದನ್ನ ಫೈಂಡ್ ಮಾಡಿ ಹೆಂಗೆ ಇವ್ಯಾಲ್ಯೂಯೇಟ್ ಮಾಡೋದು ಕಷ್ಟ ಆಗ್ಬಿಡುತ್ತಲ್ಲ. ನ್ಯಾಷನಲ್ ಡಿಟರ್ಮೆಂಟ್ ಕಾಂಟ್ರಿಬ್ಯೂಷನ್ಸಿಗೂ ಇದನ್ನು ಕಂಪೇರ್ ಮಾಡಿ ಯಾವ್ದು ಬೆಸ್ಟ್, ಯಾವ್ದು ಕರೆಕ್ಟ್ ಆಗ್ತದಿಲ್ಲ ಅಂತ ಹೆಂಗೆ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಮೆಥಡ್ ಏನದು ಲೀಡ್ ಟು ಸ್ಟೇಲ್ಮೇಟ್ ಆಗಿ ನೀವು ಸ್ಟಾಕ್ ಟೇಕ್ ಮಾಡೋಕೆ ಹೋಗಿ ಇದು ಸ್ಟೇಲ್ಮೇಟ್ ಆಗ್ತಿದೆ ಅಂತ ಹೇಳಿ ಇದು ಒನ್ ಆಫ್ ದ ಇದರದ್ದು ಚಾಲೆಂಜ್. ನೀವು ಹಿಂಗೆ ಬರೀಬೇಕು. ನೆಕ್ಸ್ಟ್ ನ್ಯಾಷನಲ್ ಕ್ಲೈಮೇಟ್ ಕಂಡೀಷನ್ಸ್ಗಳು ಅಂದರೆ ನ್ಯಾಷನಲ್ ಕ್ಲೈಮೇಟ್ ಕಮಿಟ್ಮೆಂಟ್ಸ್ಗಳು NDCC ಅದು ಯುನೈಟೆಡ್ ಕಮಿಟೆಡ್ ಮಾಡಿದೆ. 81% ಆಫ್ ಗ್ರೀನ್ ಹೌಸ್ ಗ್ಯಾಸ್ ರಿಡಕ್ಷನ್ ಮಾಡ್ತೀವಿ 2035 ಅಂತಂದು ಹೇಳಿ. ಬ್ರೆಜಿಲ್ದಾರ 59 to 67% ಡಿಕ್ರೀಸ್ ಮಾಡ್ತೀವಿ ಅಂತಂದು ಹೇಳಿದ್ದಾರೆ. ಕಾರ್ಬನ್ ಮಾರ್ಕೆಟ್ಸ್ಗಳು ಏನು ಆಪರೇಷನಲೈಸೇಷನ್ ಆಫ್ ಕಾರ್ಬನ್ ಟ್ರೇಡಿಂಗ್ ಮಾಡಿದ್ರೆ ಅಂಡರ್ ಆರ್ಟಿಕಲ್ 6.6.4 ಹೇಳಿದ್ನಲ್ಲ, ಎನ್ವೈರನ್ಮೆಂಟಲ್ ರೈಟ್ಸ್, ಹ್ಯೂಮನ್ ರೈಟ್ಸ್. ಚಾಲೆಂಜಸ್ ಏನಂತಂದ್ರೆ ಇದು ಗ್ರೀನ್ ವಾಷಿಂಗ್ ಆಗ್ಬಿಡುತ್ತೆ. ಇದರಿಂದ ಗ್ಲೋಬಲ್ ಟ್ರೇಡಿಂಗ್ ಅಂತ ಹೆಂಗೆ ಕನ್ಸಿಡರ್ ಮಾಡ್ತಾರೆ. ಅವ್ನು ಯಾರೋ ಬಂದು ಕ್ರೆಡಿಟ್ ಮಾಡ್ಕೊಂಬರ್ತಾನೆ ಕಾರ್ಬನ್ದು, ಇದು ಕರೆಕ್ಟ್ ಇದೆ ಅಂತ ನೀವು ಹೆಂಗೆ ಚೆಕ್ ಮಾಡ್ತೀರಾ, ಹೆಂಗೆ ಇವ್ಯಾಲ್ಯೂಯೇಷನ್ ಮಾಡ್ತೀರಾ. ಗವರ್ನೆನ್ಸ್ ಗ್ಯಾಪ್ ಇದೆ. ಡಿಸೆಂಟ್ರಲೈಸ್ ಮೆಕ್ಯಾನಿಸಮ್ ಇದೆ. ಅಡಾಪ್ಟೇಷನ್ ಅಂತಂದ್ರೆ ಅದೇ ಅಡಾಪ್ಟೇಷನ್ ಫಂಡ್ ಮಾಡಿದ್ದೀವಿ. ಸ್ಲೋ ಪ್ರೋಗ್ರೆಸ್ ಡಿಫೈನಿಂಗ್ ದಿ ಗ್ಲೋಬಲ್ ಗೋಲ್ ಆನ್ ಅಡಾಪ್ಟೇಷನ್, ಇದು ಸ್ಲೋ ಇದೆ ಅಂತ ಹೇಳಿದ್ದಾರೆ. ಲಾಸ್ ಅಂಡ್ ಡ್ಯಾಮೇಜ್ಮೆಂಟ್ಗೆ ಪ್ಲಡ್ಜ್ ಮಾಡಿ 85 ಮಿಲಿಯನ್ ಮಾಡಿದೆ. ಬಟ್ ಫೈನಾನ್ಸಿಂಗ್ ಗ್ಯಾಪ್ ಇದೆ. ಇದು ನೋ ಕ್ಲಿಯರ್ ರೋಡ್ ಮ್ಯಾಪ್ ಇದೆ. ಕೋಆಪರೇಟಿವ್ ಇನಿಷಿಯೇಟಿವ್ಸ್ಗಳು ಅಂದರೆ ಅವರು 100 ಕಂಟ್ರೀಸ್ ಕಮಿಟೆಡ್ ಫಾರ್ 6-fold ಇನ್ಕ್ರೀಸ್ ಇನ್ ಗ್ಲೋಬಲ್ ಎನರ್ಜಿ ಸ್ಟೋರೇಜಿಗೋಸ್ಕರ. ಮೀಥೇನ್ ರಿಡಕ್ಷನ್ನ 30 ನೇಷನ್ಸ್ಗಳು ಸೈನ್ ಮಾಡಿದಾವೆ. ಮೀಥೇನ್ ಡಿಕ್ರೀಸ್ ಮಾಡ್ತೀವಿ ಅಂತಂದು ಹೇಳಿ. ಇದಕ್ಕೆ ಅಕೌಂಟಬಿಲಿಟಿ ಬೇಕು, ಅಲೈನ್ಮೆಂಟ್ ಇರಬೇಕು ಒಂದು ಯಾವ್ದಾದ್ರು ಮೆಥಡ್ ಜೊತೆಗೆ ವಿತ್ ಕ್ಲೈಮೇಟ್ ಗೋಲ್ಸ್ಗಳಿಗೆ. ನೀವು ಹೆಂಗೆ ಅಕೌಂಟಬಿಲಿಟಿ ಹೆಂಗೆ ಎನ್ಶೂರ್ ಮಾಡ್ತೀರಾ ಅಂತಂದೇಳಿ. ಆಮೇಲೆ ಡಿವಿಷನ್ಸ್ ಅಂಡ್ ಚಾಲೆಂಜಸ್ COP29 ಡೆವಲಪ್ಡ್ ನೇಷನ್ಸ್ ಫೋಕಸ್ ಆನ್ ಕಾರ್ಬನ್ ಮಾರ್ಕೆಟೆಡ್ ಮೆಕ್ಯಾನಿಸಮ್ಸ್. ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ಗಳು ಬಿಟ್ಟು ಕಾರ್ಬನ್ ಮಾರ್ಕೆಟ್ಸ್ ಮೇಲೆ ಫೋಕಸ್ ಮಾಡ್ತಾರೆ. ಕ್ರಿಟಿಸಿಸಮ್ ಏನಪ್ಪ ಅಂದರೆ ಒನ್ ಮೋರ್, ಈ 300 ಬಿಲಿಯನ್ ಆ್ಯನುವಲ್ ಫೈನಾನ್ಷಿಯಲ್ ಗ್ರೋತ್ ಕ್ರಿಟಿಸೈಸ್ ರಸಿ ಇದು ನೀವು ಕೊಟ್ಟಿರೋದೇ ಕಡಿಮೆ ಇದೆ, ಟ್ರಿಪಲ್ ಅಂತ ಹೇಳಿದ್ರೆ. ಬಟ್ ಇಟ್ಸ್ ವೆರಿ ಲೆಸ್ ವಿಸ್ ಕಂಪೇರ್ಡ್ ಟು ದ ಎನ್ವೈರನ್ಮೆಂಟಲ್ ಡಿಗ್ರೇಡೇಷನ್ ಕಂಪೇರ್ ಮಾಡಿದ್ರೆ ವೆರಿ ಲೆಸ್ ಇದೆ. ಡೆವಲಪ್ಡ್ ನೇಷನ್ಸ್ ಕೂಡ ಏನಂತಾರೆ ಈಕ್ವಿಟಬಲ್ ಆಕ್ಸೆಸ್ ಟು ರಿಸೋರ್ಸಸ್ ಕೊಡ್ರಿ, ಸೇಫ್ ಗಾರ್ಡ್ ಅಗೇನ್ಸ್ಟ್ ಎಕ್ಸ್ಪ್ಲೋಟೇಷನ್ ಆಗೋದ್ರ ಬಗ್ಗೆ ಇದು ಮಾಡಿದ್ವಿ. ನಮಗೆ ಗ್ರೇಟರ್ ಇನ್ಕ್ಲೂಷನ್ ಮಾಡಿ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ಸಲ್ಲಿ, ಎಸ್ಪೆಷಲಿ ಇನ್ ಕಾರ್ಬನ್ ಮಾರ್ಕೆಟ್ಸಲ್ಲಿ ಅಂತ ಅವ್ರು ಕೇಳ್ತಾರೆ. ಇಂಡಿಯನ್ ಲೀಡರ್ಶಿಪ್ ಏನಪ್ಪ ಅಂತಂದರೆ ಕ್ಲೈಮೇಟ್ ಜಸ್ಟಿಸ್ ಮೇಲೆ ಫೋಕಸ್ ಮಾಡ್ತಾರೆ. ಕ್ಲೈಮೇಟ್ ಫೈನಾನ್ಸ್ ಮಸ್ಟ್ ಕವರ್ ಕಾಸ್ಟ್ ಇಂಪೋಸ್ ಆನ್ ಡೆವಲಪಿಂಗ್ ನೇಷನ್ಸ್ ಬೈ ಡಿವಿಯೇಷನ್ ಫ್ರಮ್ ದಿ ಲೀಸ್ಟ್ ಕಾಸ್ಟ್ ಡೆವಲಪ್ಮೆಂಟ್ ಪಾತ್ವೇಸ್ ಇಂದ. ಒಬ್ಬಿಟ್ಟು ನೀವು
ಅವ್ರಿಗೆ ಏನು ಬೆಸ್ಟ್ ಇದೆ ಅದನ್ನು ಕೊಡಿ. ಕ್ಲೈಮೇಟ್ ಫೈನಾನ್ಸ್ ಮಸ್ಟ್ ಕಾಸ್ಟ್ ಇಂಪೋಸ್ ಆನ್ ಡೆವಲಪಿಂಗ್ ನೇಷನ್ಸ್. ಆಮೇಲೆ ಪ್ರಿನ್ಸಿಪಲ್ ಆಫ್ ಈಕ್ವಾಲಿಟಿ ಇದು ಮಸ್ಟ್ ಗೈಡ್ ದ ಗ್ಲೋಬಲ್ ಕ್ಲೈಮೇಟ್ ಆಕ್ಷನ್ಸ್ಗಳಾಗಲಿ, ಫೇರ್ ಡಿಸ್ಟ್ರಿಬ್ಯೂಷನ್ ಆಫ್ ಬರ್ಡನ್ಸ್ ಇರಲಿ, ಕ್ಲೈಮೇಟ್ ಮಿಟಿಗೇಷನ್ ಅಡಾಪ್ಟೇಷನ್ ಅಲ್ಲಿ. ಆಮೇಲೆ ಕಮಿಟ್ಮೆಂಟ್ ಟು ದ ಡೊಮೆಸ್ಟಿಕ್ ಅಂಡ್ ಇಂಟರ್ನ್ಯಾಷನಲ್ ಗೋಲ್ಸ್, ರಿನ್ಯೂಬಲ್ ಎನರ್ಜಿ 50% ಇನ್ಸ್ಟಾಲ್ಡ್. ಇಂಡಿಯಾದಿವೆಲ್ಲ ಇಂಟರ್ನ್ಯಾಷನಲ್ ಅಲಯನ್ಸ್ ಇನಿಷಿಯೇಟಿವ್ಸ್, ಅದೇ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ಕೊಲೇಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್, ಆಮೇಲೆ ಟು ಪ್ರಮೋಟ್ ಸೌತ್ ಸೌತ್ ಕೋಆಪರೇಷನ್ ಮಾಡಿದೆ. ಆಪೋಸಿಷನ್ ಟು ಯೂನಿಟಲ್ ಮೆಕ್ಯಾನಿಸಮ್ ಅಂದರೆ ಈ ಮೆಜರ್ಸ್ ಲೈಕ್ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಯುರೋಪ್ದಲ್ಲಿ ಮಾಡ್ತಾರೆ. ಇದು ನೀವು ಸ್ವಂತ ಮಾಡ್ಕೊಂಡು ಬೇರೆ ದೇಶದಲ್ಲಿ ಪ್ರಾಡಕ್ಟ್ಸ್ ಬರ್ಬಾರ್ದು ಅನ್ನೋದು ಇದೆ ಸರಿ. ನೀವೆಲ್ಲ ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮಾಡಿ, ನೀವೆಲ್ಲ ಫಸ್ಟ್ ಕೆಮಿಕಲ್ಸ್ಕೊಂಡು ಹೊರಗೆ ಹಾಕಿ, ಇವಾಗ ಈ ಥರ ಮೆಥಡ್ಸ್ ಫಾಲೋ ಮಾಡ್ತೀರಾ ನೀವು ಅಂತ ಇಂಡಿಯಾದ ವಾದ. ನೆಕ್ಸ್ಟ್ COP 2020 ಇದು ಏನಷ್ಟು ಬರ್ಬೋದು ಕ್ವಶನ್ಸ್, ಜಸ್ಟ್ ಗೋತ್ರ ವಿತ್ ನೀವು ಈ ನೋಟ್ಸಲ್ಲಾದರೂ ಆ ನೋಟ್ಸಲ್ಲಾದರೂ ಇನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಜಸ್ಟ್ ಯಾವುದಾದ್ರೂ ಒಂದು ನೆಟ್ಟಲ್ಲಾದರೂ ಹುಡುಕಿ ಸಿಗುತ್ತೆ. ಇದು ಬಿಗಿನಿಂಗ್ ಆಫ್ ದಿ ಎಂಡ್ ಆಫ್ ದಿ ಫಾಸಿಲ್ ಫ್ಯೂಯಲ್ ಏರಾ ಅಂತ ಹೇಳಿದ್ರು ಇದಕ್ಕೆ. ಜಸ್ಟ್ ಗೋತ್ರ ದಿಟ್. ಇಲ್ಲೇ ಗ್ಲೋಬಲ್ ಸ್ಟಾಕ್ ಟೇಕ್ ಕೂಡ ಇಲ್ಲೇ ಮೆನ್ಷನ್ ಆಗಿದೆ. ಜಸ್ಟ್ ಗೋ ಥ್ರೂ ಆಲ್ ದೋಸ್ ಥಿಂಗ್ಸ್. ಚಾನ್ಸಸ್ ಇದೆ ವಿ ಕಾಂಟ್ ಕಂಪ್ಲೀಟ್ಲಿ ಇಗ್ನೋರ್ COP 28 ಬರೋಕ್ಕಾಗುತ್ತೋ. ಕೀ ಔಟ್ಕಮ್ಸ್ ಅಂದರೆ ಅದೇ ಅಚೀವಿಂಗ್ ಆಫ್ ದಿ ನೆಟ್ ಜೀರೋ ಎಮಿಷನ್ ಸ್ಟ್ರಾಟಜಿ, ಫೇಸ್ ಡೌನ್ ಆಫ್ ದಿ ಕೋಲ್, ಟ್ರಿಪ್ಲಿಂಗ್ ದ ರಿನ್ಯೂಬಲ್ ಎನರ್ಜಿ, ಟ್ರಾನ್ಸಿಷನ್ ಅವೇ ಫ್ರಮ್ ಫಾಸಿಲ್ ಫ್ಯೂಯಲ್ಸ್, ಎಕ್ಸಲೇಟಿಂಗ್ ದ ಲೋ ಎಮಿಷನ್ ಟೆಕ್ನಾಲಜಿ, ಎಕ್ಸಲೇಟಿಂಗ್ ಅಂಡ್ ರಿಡಕ್ಷನ್ ಆಫ್ ದಿ ನಾನ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ಗಳು, ಇನ್ಎಫಿಷಿಯಂಟ್ ಫಾಸಿಲ್ ಫ್ಯೂಯಲ್ಸ್ನ ಫೇಸಿಂಗ್ ಔಟ್ ಮಾಡೋದು, ಮತ್ತು ಎಕ್ಸಲೇಟಿಂಗ್ ದಿ ರಿಡ್ಯೂಸ್ಡ್ ಫ್ರಮ್ ರೋಡ್ ಟ್ರಾನ್ಸ್ಪೋರ್ಟ್ ಎಮಿಷನ್ಸ್ನ ಕಮ್ಮಿ ಮಾಡೋದು. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ ಕಾರ್ಬನ್ ಕ್ರೆಡಿಟ್ಸ್. ಇದೇನಪ್ಪ ಅಂತಂದರೆ ಈ ಓನ್ಲಿ 16% ಆಫ್ ದಿ ಕಾರ್ಬನ್ ಕ್ರೆಡಿಟ್ಸ್ ಅದಲ್ಲ, ಅದು ಮಾತ್ರ ಆ್ಯಕ್ಚುಲ್ ಎಮಿಷನ್ಸ್ ರಿಡಕ್ಷನ್ ವರ್ಕ್ ಮಾಡ್ತಿದೆ. ನೋಡ್ಕಿದ್ದೆಲ್ಲ ಕರೆಕ್ಟಾಗಿ ಎಫಿಷಿಯೆಂಟಾಗಿ ವರ್ಕ್ ಮಾಡ್ತಿಲ್ಲ ಅಂತಂದೇಳಿ ನೇಚರ್ ಅನ್ನೋದೊಂದು ಪೇಪರ್ ಇದೆಲ್ಲ ಜರ್ನಲ್ ಅವರು ರಿಪೋರ್ಟ್ ಮಾಡಿದ್ದಾರೆ. ಈ ಸ್ಟಡಿ ಪ್ರಕಾರ ಏನಪ್ಪ ಅಂದರೆ ಓವರಾಲ್ ಇನ್ಎಫೆಕ್ಟಿವ್ನೆಸ್ ಐತೆ. ಸ್ಟಡಿ ಅವರು ಹೇಳಿದ್ರೆ ಓನ್ಲಿ 1 ಬಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕ್ರೆಡಿಟೆಡ್ ಅಂಡರ್ ಕೈಟೋ ಪ್ರೋಟೋಕಾಲ್ ಇದೆ. ಓನ್ಲಿ 16% ಆಫ್ ಕ್ರೆಡಿಟ್ಸ್ ಆರ್ ವರ್ಕಿಂಗ್ ರಿಯಲ್ ಎಮಿಷನ್ ರಿಡಕ್ಷನ್ನಲ್ಲಿ. ಅದ್ರಾಗ HFC 23 ಅಬೈಟ್ಮೆಂಟ್ ಪ್ರಾಜೆಕ್ಟ್ ಆಯ್ತಲ್ಲ, ಈ CFC ಇದ್ರದ್ದು ಫ್ರಿಡ್ಜ್ಗಳಿಂದ ಬರೋಕ್ಕಂತ ಇದ್ರಾಗ ಒಂದು ಎಫೆಕ್ಟಿವ್ನೆಸ್ ಇದ್ರಾಗ 68% ಐತೆ. ಇದೇನಾಯ್ತು ಅಂದರೆ ಹೈಡ್ರೋಫ್ಲೋರೋ ಕಾರ್ಬನ್ 23 ಮತ್ತು ಪೋರ್ಟಿನ್ ಗ್ರೀನ್ ಹೌಸ್ ಗ್ಯಾಸನ್ನು ಕಮ್ಮಿ ಮಾಡೋದ್ರಲ್ಲಿ ಎಫೆಕ್ಟಿವ್ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಫ್ಲಾಸ್ ಇನ್ ಅಡಿಷ್ನಾಲಿಟಿ ಅಂದರೆ ಈ ಮಿನಿ ಕೈಟೋ ಪ್ರಾಜೆಕ್ಟ್ಗಳು ಫೇಲ್ಸ್ ದ ಅಡಿಷ್ನಾಲಿಟಿ ಟೆಸ್ಟ್ಗಳನ್ನ ಫೇಲ್ ಮಾಡುತ್ತೆ. ಅಂದರೆ ಕ್ರೆಡಿಟ್ಸ್ ಯೂಸ್ ಫಾರ್ ದ ರಿಡಕ್ಷನ್ ದಟ್ ವುಡ್ ಹ್ಯಾವ್ ಅಕರ್ಡ್ ಎನಿವೇ. ಈ ಅಡಿಷ್ನಾಲಿಟಿ ಟೆಸ್ಟ್ ಅಂತಂದರೆ ನೀನು ಏನೋ ಒಂದು ಆ್ಯಕ್ಷನ್ ಮಾಡ್ತೀಯಲ್ಲ, ಅದು ನೇಚರಲಿ ಕಮ್ಮಿ ಮಾಡ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇನ್ನೊಂದು ಯಾವುದನ್ನ ಗ್ರೀನ್ ಹೌಸ್ ಗ್ಯಾಸನ್ನ ನ್ಯಾಚುರಲಿ ಅದು ಕಮ್ಮಿ ಆಗ್ತಿರ್ತದೆ. ಅದನ್ನ ಬಿಟ್ಟು ನಿಂದು ಎಕ್ಸ್ಟ್ರಾ ಇನ್ನೋವೇಷನ್ ಐತಲ್ಲ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಅದನ್ನು ಇವ್ರು ಸೇರಿಸಿಲ್ಲ. ಜಸ್ಟ್ ಒಂದು ಗಿಡ ಬೆಳೆಸ್ಬಿಟ್ಟು ನಾನು ಕಾರ್ಬನ್ ಡೈಆಕ್ಸೈಡ್ ಕಮ್ಮಿ ಮಾಡಿದೆ ಅನ್ನೋದಲ್ಲ, ಇದು ನ್ಯಾಚುರಲ್ ಆಗುತ್ತೆ. ಅದನ್ನ ಬಿಟ್ಟು ನೀವು ಎಕ್ಸ್ಟ್ರಾ ಏನು ಮಾಡಿರಿ ಅದು ಬರಬೇಕಿತ್ತು. ಬಟ್ ಈ ಅಡಿಷ್ನಾಲಿಟಿ ಫ್ಯಾಕ್ಟರ್ನ ಇವರು ಫೇಲ್ ಆಗೈತೆ ಇನ್ಕ್ಲೂಡ್ ಮಾಡ್ಕೊಳ್ಳೋಕ್ಕೆ. ಆ ಥರ ಮೆಜರ್ಸ್ ಕೊಡಬೇಕು, ಆ ಥರ ಆ್ಯಕ್ಷನ್ಸ್ ಕೊಡಬೇಕು. ರೆಕಮೆಂಡೇಷನ್ಸ್ ಏನಪ್ಪ ಅಂದರೆ ಸ್ಟ್ರಿಕ್ಟ್ ಎಲಿಜಿಬಿಲಿಟಿ, ಅಡಿಷನಲ್ ಸ್ಟ್ಯಾಂಡರ್ಡ್ಸ್ ಬೇಕು. ಕಾರ್ಬನ್ ಕ್ರೆಡಿಟ್ಸ್ ಬೇಸಿಕ್ಸ್ ಅಂತ ಬಂದರೆ 1 ಕಾರ್ಬನ್ ಕ್ರೆಡಿಟ್ ಈಸ್ ಈಕ್ವಲ್ಸ್ ಟು 1 ಟನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಕ್ವಿವೆಲೆಂಟ್ ಅಥವಾ ರಿಡಕ್ಷನ್ ಅಥವಾ ರಿಮೂವಲ್ ಅಂತಲೂ ಹೇಳ್ಬೋದು. ಅದನ್ನು ರಿಡಕ್ಷನ್ ಆದರೂ ಮಾಡೋದು ಪ್ರೊಡಕ್ಷನ್ ಪ್ರೊಸೆಸ್ನ, ಅಥವಾ ಅಷ್ಟನ್ನಾದರೂ ಪ್ರೊಡಕ್ಷನ್ ಆಗಿರೋದನ್ನು ರಿಮೂವ್ ಮಾಡಬೇಕು. ಅದು 1 ಕಾರ್ಬನ್ ಕ್ರೆಡಿಟ್ ಈಸ್ ಈಕ್ವಲ್ ಟು. ಇದು ಕೈಟೋ ಪ್ರೋಟೋಕಾಲಲ್ಲಿ ಒರಿಜಿನ್ ಆಗಿತ್ತು, ಅದು ರೀಇನ್ಫೋರ್ಸ್ ಇನ್ ಪ್ಯಾರಿಸ್ ಅಗ್ರಿಮೆಂಟ್ ಆಗುತ್ತೆ. ಸರ್ಟಿಫೈಡ್ ಬೈ ಯಾರಪ್ಪ 1 ಕಾರ್ಬನ್ ಕ್ರೆಡಿಟ್ ಇಷ್ಟೆಲ್ಲ ಯಾರು ಹೇಳ್ಬೇಕು, ಹೆಂಗೆ ಮೆಜರ್ ಮಾಡೋದು ಅಂತಂದರೆ VCS ಅಂತ ಬರುತ್ತೆ, ವೆರಿಫೈಡ್ ಕಾರ್ಬನ್ ಸ್ಟ್ಯಾಂಡರ್ಡ್ಸ್ ಮತ್ತು ಗೋಲ್ಡ್ ಸ್ಟ್ಯಾಂಡರ್ಡ್ಸ್. ಅವರು ಕಾರ್ಬನ್ ಮಾರ್ಕೆಟ್ ಪ್ಯಾರಿಸ್ ಅಗ್ರಿಮೆಂಟಲ್ಲೇ ಆಗಿದೆ ಆರ್ಟಿಕಲ್ 6 ಅಲ್ಲಿ. ಟೈಪ್ಸ್ ಆಫ್ ಕಾರ್ಬನ್ ಮಾರ್ಕೆಟ್ಸ್ ಬಂದರೆ ಕಂಪ್ಲೈನ್ಸ್ ಮಾರ್ಕೆಟ್, ವಾಲಂಟರಿ ಮಾರ್ಕೆಟ್ ಅಂತ ಬರುತ್ತೆ. ಕಂಪ್ಲೈನ್ಸ್ ಅಂದರೆ ಗೌರ್ಮೆಂಟೇ ಪಾರ್ಟಿಸಿಪೇಟ್ ಇರುತ್ತೆ, ಗೌರ್ಮೆಂಟ್ ಇಂಡಸ್ಟ್ರಿ ಬಿಸ್ನೆಸ್ ಫೀಚರ್ಸ್ ಲೀಗಲಿ ಬಿಲ್ಡಿಂಗ್ ಇರುತ್ತೆ, ಇದಕ್ಕೆ ಲೀಗಲಿ ಬೈಂಡಿಂಗ್ ಇರುತ್ತೆ. ಎಮಿಷನ್ ಕ್ಯಾಪ್ಸ್ ಪೆನಾಲ್ಟೀಸ್ ಇರುತ್ತೆ ಮಾಡಿಲ್ಲ ಅಂತಂದರೆ. ಎಮಿಷನ್ಸ್ ಟ್ರೇಡಿಂಗ್ ಸ್ಕೀಮ್ ಐತಲ್ಲ ETS ಇದು ಅದರಲ್ಲೇ ಬರುತ್ತೆ. ವಾಲಂಟರಿ ಅಂತಂದರೆ ಇಲ್ಲಿ ಕಂಪ್ನೀಸ್, ಸಿಟೀಸ್, ರೀಜನ್ಸ್, ಪರ್ಸನ್ಸು ಬರ್ಬೋದು. ಇದು CSIR ನೆಟ್ ಜೀರೋ ಕಮಿಟ್ಮೆಂಟ್ಸಲ್ಲಿ ಬರುತ್ತೆ. ಬೆನಿಫಿಟ್ಸ್ ಆಫ್ ಕಾರ್ಬನ್ ಕ್ರೆಡಿಟ್ ಅಂತಂದರೆ ಫಾರೆಸ್ಟ್ ಪ್ರೊಟೆಕ್ಷನ್, ಸಸ್ಟೈನಬಲ್ ಲ್ಯಾಂಡ್ ಮ್ಯಾನೇಜ್ಮೆಂಟ್, ಹ್ಯಾಬಿಟೇಟ್ ಪ್ರಿಸರ್ವೇಷನ್ ಆಗುತ್ತೆ, ಎಕೋಸಿಸ್ಟಮ್ ಸರ್ವಿಸಸ್ ಕೊಡುತ್ತೆ, ಪ್ರೊವೈಡ್ ಕ್ಲೈಮೇಟ್ ಫೈನಾನ್ಸ್. ಏನಿಲ್ಲರಿ ಇದು ನನಗೆ ಈ ವರ್ಷ ಒಂದು 100 ಟನ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಮಾಡ್ತಿರ್ತೀನಿ, ಇದು ಲಿಮಿಟ್ ಇದೆ. ಬಟ್ ನಾನೇನು ಮಾಡ್ಬಿಟ್ಟಿರ್ತೀನಿ, ಇದು ಲಿಮಿಟ್ ಇದೆ, ಇದು ನಾನೇ ಮಾಡ್ಬಿಡ್ತೀನಿ, ಒಂದು 150 ಮಾಡ್ಬಿಡ್ತೀನಿ. ಇನ್ನೊಬ್ರು ಏನು ಮಾಡಿರ್ತಾರೆ, ಬೇರೆ ಈ ವರ್ಷ ಅವರು ಒಂದು 50 ಟನ್ ಅಷ್ಟೇ ಪ್ರೊಡ್ಯೂಸ್ ಮಾಡಿರ್ತಾರೆ. ಅವ್ರಿಗಿನ್ನೂ 50 ಟನ್ ಮಾಡೋಂಥ ಕೆಪಾಸಿಟಿ ಇರ್ತದೆ. ಬಟ್ ಅವರು ಪ್ರೊಡಕ್ಷನ್ ಮಾಡಲ್ಲ, ಅಥವಾ ಬೇರೆ ಬೇರೆ ಮೆಥಡ್ಸಿಂದ ಅವ್ರು ಕಾರ್ಬನ್ ಪ್ರೊಡಕ್ಷನ್ ಕಮ್ಮಿ ಮಾಡಿರ್ತಾರೆ. ಅವ್ರಿಗೆ 50 ಕ್ರೆಡಿಟ್ಸ್ ಅವೈಲೇಬಲ್ ಇತ್ತಲ್ಲ, ಇವ್ರಿಗೆ ದುಡ್ಡು ಕೊಟ್ಟು ಇವ್ರ ಹತ್ರ ಕಾರ್ಬನ್ ಕ್ರೆಡಿಟ್ನ ಪರ್ಚೇಸ್ ಮಾಡೋದು. ಇವ್ರ ಹತ್ರ ಕಾರ್ಬನ್ ಕ್ರೆಡಿಟ್ ಐತಿ ಈಗ, ಯಾಕಂದರೆ ಅವರು ಅಷ್ಟು ಪ್ರೊಡ್ಯೂಸ್ ಮಾಡಿಲ್ಲ. ಇವ್ರ ಹತ್ರ ಇದೊಂದು ಕೂಪನ್ ಐತಿ, ನೀವು ಈ ಕೂಪನ್ ತೊಗೊಳ್ಳಿ, ಇವ್ರಿಗೆ ಎಷ್ಟು ದುಡ್ಡು ಕೊಟ್ಬಿಡಿ. ಸೊ ನೀವು ಇವ್ರು ಪ್ರೊಡ್ಯೂಸ್ ಮಾಡಲಿಲ್ಲ, ಸೊ ನೀವು ಪ್ರೊಡ್ಯೂಸ್ ಮಾಡಿದ್ರಿ, ಅದನ್ನು ನೀವು ಅಬ್ಸರ್ವ್ ಮಾಡಿದ್ರಿ, ದುಡ್ಡು ಕೊಟ್ಟು ಇದು ಮಾಡಿದ್ರಿ, ಇದನ್ನು ನಾವು ಕಾರ್ಬನ್ ಕ್ರೆಡಿಟ್ ಅಂತ ಹೇಳ್ತೀವಿ. ಇಷ್ಟೇ ರೀ. ನಾನ್ ಅಡರೆನ್ಸ್ ಟು ದ ಅಡಿಷ್ನಾಲಿಟಿ. ಇದ್ರದ್ದು ಕನ್ಸರ್ನ್ ಅಂತಂದರೆ ಅದೇ ಕ್ರೆಡಿಟ್ಸ್ ಯೂಸ್ ಫಾರ್ ಬಿಸ್ನೆಸ್ ಆ್ಯಸ್ ಯೂಶುವಲ್ ರಿಡಕ್ಷನ್ಸ್. ಎಫೆಕ್ಟಿವ್ನೆಸ್ ಕಡಿಮೆ ಆಗೈತಿ, ಇದನ್ನು ನಾನ್ ಅಡಿಷ್ನಾಲಿಟಿನ ಅವ್ರು ಸೇರಿಸಿಲ್ಲ. ಗ್ರೀನ್ ವಾಷಿಂಗ್ ಆಗ್ತದೆ, ಸುಳ್ಳು ತೋರಿಸ್ತಾರೆ ಮಾಡಿವಿ ಅಂತಂದ್ರೆ ಆ್ಯಕ್ಚುಲ್ ವರ್ಕ್ ಆಗಿರಲ್ಲ, ಅದನ್ನೇ ಗ್ರೀನ್ ವಾಷಿಂಗ್ ಅಂತೀವಿ. ಅಂದರೆ ಗ್ರೀನ್ ಪರ್ಪಸ್ಸಿಗೆ ಮಾಡೋವಂಥ ಥಿಂಗ್ಸ್ಗಳು ಅಷ್ಟೇ.
ಮಾರ್ಕೆಟ್ ಟ್ರಾನ್ಸ್ಪರೆನ್ಸಿ ಇಶ್ಯೂಸ್ ಇದೆ, ಲ್ಯಾಕ್ ಆಫ್ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಇಲ್ಲ, ಇಂಡಿಪೆಂಡೆಂಟ್ ಆಡಿಟ್ಸ್ ಇಲ್ಲ, ಡಬಲ್ ಕೌಂಟಿಂಗ್ ರಿಸ್ಕ್ ಐತಿ, ಇನ್ಎಕ್ವಿಟಬಲ್ ಅಕ್ಸೆಸ್ ಐತೆ, ಡೆವಲಪಿಂಗ್ ಕಂಟ್ರೀಸ್ ಲ್ಯಾಕ್ ಟೆಕ್ನಾಲಜಿ ಮತ್ತು ಫೈನಾನ್ಸ್ ಐತೆ. ಕೀ ಚಾಲೆಂಜಸ್ ಇಂಡಿಯನ್ಸ್ ಕಾರ್ಬನ್ ಮಾರ್ಕೆಟಲ್ಲಿ ಏನೇನು ಚಾಲೆಂಜಸ್ ಅಂದರೆ ಇಂಡಸ್ಟ್ರಿ ರೆಡಿನೆಸ್, ಹೈ ಮಾನಿಟರಿಂಗ್ ಆ್ಯಂಡ್ ವೆರಿಫಿಕೇಶನ್ ಕಾಸ್ಟ್ ಐತೆ. ಮಾನಿಟರ್ ಮತ್ತು ವೆರಿಫಿಕೇಶನ್ ಮಾಡೋದು ತುಂಬ ಕಾಸ್ಟ್ ಐತೆ. MSME ಎಮಿಟ್ 110 ಮಿಲಿಯನ್ ಕಾರ್ಬನ್ ಡೈಆಕ್ಸೈಡ್ ಆ್ಯನ್ಯುವಲಿ, ಬಟ್ ದ ಫೇಸ್ ಬ್ಯಾರಿಯರ್ಸ್ ಟು ಪಾರ್ಟಿಸಿಪೇಷನ್ ಐತೆ. ನೆಕ್ಸ್ಟ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಐತೆ, ನೀಡ್ ಸ್ಟ್ರಾಂಗರ್ ಎನ್ಫೋರ್ಸ್ಮೆಂಟ್ ಎನ್ವೈರನ್ಮೆಂಟ್ ಬೇಕೈತಿ. ಇದು ಇಂಡಿಯಾಸ್ ಇನಿಷಿಯೇಟಿವ್ ಏನು ಮಾಡಿವಿ ಕಾರ್ಬನ್ ಕ್ರೆಡಿಟ್ ಅಂತಂದ್ರೆ NDC, ನ್ಯಾಷನಲ್ ಟ್ರೀಟ್ಮೆಂಟ್ ಕಾಂಟ್ರಿಬ್ಯೂಷನ್ಸ್ ಇದ್ರೆ 2023 ಅಪ್ಡೇಟ್ ಮಾಡಿವಿ. ಡೊಮೆಸ್ಟಿಕ್ ಕಾರ್ಬನ್ ಮಾರ್ಕೆಟ್ನ ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತಂದ್ರೆ ಕಮಿಟ್ಮೆಂಟ್ ತಗೊಂಡಿದ್ವಿ. ಆಮೇಲೆ ಎನರ್ಜಿ ಕನ್ಸರ್ವೇಷನ್ ಆಕ್ಟ್ 2002 ಅಲ್ಲಿ ಕೂಡ ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸ್ಕೀಮ್ಸ್ಗೆ ಒಂದು ಲೀಗಲ್ ಫೌಂಡೇಶನ್ ಕೊಟ್ಟಿದ್ದೀವಿ. ಆಮೇಲೆ ಗೌರ್ಮೆಂಟ್ಗೆ ಎಂಪವರ್ ಮಾಡಿದೆ ಟು ಇಶ್ಯೂ ದ ಕಾರ್ಬನ್ ಕ್ರೆಡಿಟ್ ಸರ್ಟಿಫಿಕೇಟ್. ಇದು ಎನರ್ಜಿ ಕನ್ಸರ್ವೇಷನ್ ಆಕ್ಟ್ ಅಲ್ಲೇ ಬರುತ್ತೆ, ಒಂದು ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸ್ಕೀಮು, ಆಮೇಲೆ ಕಾರ್ಬನ್ ಕ್ರೆಡಿಟ್ ಸರ್ಟಿಫಿಕೇಟ್. ಇಂಡಿಯನ್ ಕಾರ್ಬನ್ ಮಾರ್ಕೆಟ್ನ ಎಸ್ಟಾಬ್ಲಿಷ್ ಮಾಡಿದ್ದೀವಿ ಅಂಡರ್ CCTS. ಮೇಜರ್ ಪ್ರೋಗ್ರಾಮ್ಸ್ ಏನಪ್ಪ, ಪರ್ಫಾರ್ಮ್ ಅಚೀವ್ ಟ್ರೇಡ್ ಸ್ಕೀಮ್ ಐತಿ, ರಿನ್ಯೂಬಲ್ ಎನರ್ಜಿ ಸರ್ಟಿಫಿಕೇಟ್ ಐತಿ, ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್ಸ್ ಅದಾವೆ. ಇವೆಲ್ಲ ಕಾರ್ಬನ್ ಕ್ರೆಡಿಟ್ಗೋಸ್ಕರನೇ ಮಾಡಿರೋದು. ಪರ್ಫಾರ್ಮ್ ಅಚೀವ್ ಟ್ರೇಡ್, ರಿನ್ಯೂಬಲ್ ಎನರ್ಜಿ ಸರ್ಟಿಫಿಕೇಟ್, ಗ್ರೀನ್ ಕ್ರೆಡಿಟ್ ಕಾರ್ಡ್ ಕೊಡೋದು. ಮಾನಿಟರಿಂಗ್ ಇಂಡಿಯಾದ ಲೆವೆಲ್ ಯಾರು ಮಾನಿಟರಿಂಗ್, ಎಷ್ಟಪ್ಪ ಒಂದು ಕಾರ್ಬನ್ ಕಡೆ ಇದು ಇಕ್ವಿಡೆಂಟ್ ಮಾಡಿದೆಯಾ ಅಂದ್ರೆ ಎಷ್ಟಾಗಿದೆ, ಏನಾಗಿದೆ, ಹೆಂಗಾಗಿದೆ, ಇಂಪ್ಲಿಮೆಂಟ್ ಮಾಡಿದೆಯಾ, ಅದೆಲ್ಲ ಚೆಕ್ ಮಾಡೋದು. ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಮಾನಿಟರಿಂಗ್ ಮಾಡೋದು, ವೆರಿಫಿಕೇಶನ್ ಮಾಡೋದು. ನೆಕ್ಸ್ಟ್ ನ್ಯಾಷನಲ್ ಸ್ಟೀರಿಂಗ್ ಕಮಿಟಿ ಫಾರ್ ಇಂಡಿಯನ್ ಕಾರ್ಬನ್ ಮಾರ್ಕೆಟ್ ಇವೆರಡು ವರ್ಕ್ ಮಾಡ್ತವೆ. ಇನ್ನೇನೇನು ಇಂಪ್ರೂವ್ ಮಾಡಬೇಕು ಈ ಕಾರ್ಬನ್ ಕ್ರೆಡಿಟ್ ಅಲ್ಲಿ ಅಂದ್ರೆ ಎಡಿಷನಾಲಿಟಿ ಫ್ಯಾಕ್ಟರ್ನ ಸ್ಟ್ರೆಂತ್ ಮಾಡೋದು. ಹೇಳಿದ್ನಲ್ಲ, ಎಡಿಷನಾಲಿಟಿ ಕ್ರೈಟೀರಿಯಾ, ಥರ್ಡ್ ಪಾರ್ಟಿ ವೆರಿಫಿಕೇಶನ್, ರಿಯಲ್ ಟೈಮ್ ಟ್ರ್ಯಾಕಿಂಗ್ ಆಗಲಿ, ಹೈ ಇಂಪ್ಯಾಕ್ಟ್ ಪ್ರಾಜೆಕ್ಟ್ಸ್ ಮೇಲೆ ಲೈಕ್ HFC 23 ಮೇಲೆ ಅಬ್ಯಾಟ್ಮೆಂಟ್ ಥರ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳಾಗಲಿ, ರೋಬಸ್ಟ್ MRV ಸಿಸ್ಟಮ್ ಅಂದರೆ ಮಾನಿಟರಿಂಗ್ ರಿಪೋರ್ಟಿಂಗ್ ವೆರಿಫಿಕೇಶನ್ ಸಿಸ್ಟಮ್ ವೆರಿ ರೋಬಸ್ಟ್ ಆಗಲಿ. ಈ VCS ಮತ್ತು ಗೋಲ್ಡ್ ಅದ ಹೇಳಿದ್ನಲ್ಲ, VCS ಮತ್ತು ಗೋಲ್ಡ್ ಸ್ಟ್ಯಾಂಡರ್ಡ್ ಅವುಗಳ ಜೊತೆಗೆ ಇದನ್ನ ಇಂಟಿಗ್ರೇಟ್ ಮಾಡಿ, ಮಾನಿಟರಿಂಗ್ ರಿಪೋರ್ಟ್ ವೆರಿಫಿಕೇಶನ್ ಇವುಗಳ ಜೊತೆ ಈ ಲೆವೆಲ್ ಇಂಟಿಗ್ರೇಟ್ ಮಾಡಿ ಆ ಥರ ಇಂಪ್ರೂವೇಷನ್ ಮಾಡಿ. ಆಮೇಲೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಜೊತೆಗೆ ಅಲೈನ್ ಮಾಡಿ. ಆರ್ಟಿಕಲ್ 6 ಆಫ್ ದಿ ಪ್ಯಾರಿಸ್ ಅಗ್ರಿಮೆಂಟ್ ಸಪೋರ್ಟ್ ದ ಡೆವಲಪಿಂಗ್ ರೀಜನ್ಸ್ಗೆ ಪ್ರೊವೈಡ್ ಫೈನಾನ್ಷಿಯಲ್ ಟೆಕ್ನಿಕಲ್ ಅಸಿಸ್ಟೆನ್ಸ್ ಕೊಡ್ರಿ ಅಂತ ಹೇಳಿರೋದು. ಇದೇ ಕಾರ್ಬನ್ ಕ್ರೆಡಿಟ್ ಸಿಸ್ಟಮ್. ಈ ಕಾರ್ಬನ್ ಕ್ರೆಡಿಟ್ ಸಿಸ್ಟಮು ಈ ಕಾರ್ಬನ್ ಮಾರ್ಕೆಟಲ್ಲಿ ಈಗ ನಾವು ನೋಡ್ತೀವಿ ಒಂದೊಂದು ಸ್ಪೆಸಿಫಿಕ್ ಎಕ್ಸಾಂಪಲ್ಸು ಅಲ್ಲಿ ಇಶ್ಯೂಸ್ ಕೊಡಿ. ಫಾರ್ ಎಕ್ಸಾಂಪಲ್ ಈ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಆಫ್ ದ ಯುರೋಪ್ದಲ್ಲಿ ಏನಿಲ್ಲರಿ, ಇದು ಯುರೋಪ್ ಬಾರ್ಡರ್. ನೀವು ಏನಾದರೂ ಹೈ ಕಾರ್ಬನ್ ಪ್ರೊಡಕ್ಷನ್ ಮಾಡಿ ಏನಾದ್ರು ಗೂಡ್ಸ್ ಪ್ರೊಡ್ಯೂಸ್ ಮಾಡಿದರೆ ಅಂದರೆ ಆ ಗೂಡ್ಸ್ನ ಈ ಕಂಟ್ರಿಯಲ್ಲಿ ತೊಗೊಂಡ್ರೆ ಹೈ ಟ್ಯಾರಿಫ್ ಹಾಕ್ತೀವಿ. ಇಷ್ಟೇ ಲಾಜಿಕ್. ಈಗ ಈ ಗೂಡ್ಗೆ 10 ರೂಪಾಯಿ ಆಗ್ತದೆ, ನೀವು ಹೆಚ್ಚು ಕಾರ್ಬನ್ ಪ್ರೊಡಕ್ಷನ್ ಮಾಡೋದ್ರಿಂದ ಈ ಗೂಡ್ನ ನಿಮಗೆ 50 ರೂಪಾಯಿ ಮಾಡ್ಬಿಡ್ತೀವಿ. ಅಲ್ಲಿ ನಿಮ್ಮದು ಮಾರ್ಕೆಟಿಂಗ್ ಎಫಿಷಿಯನ್ಸಿ ಕಡಿಮೆ ಆಗ್ಬಿಡುತ್ತೆ ಬಿಕಾಸ್ ಆಫ್ ದ ಇನ್ಕ್ರೀಸ್ ಪ್ರೈಸ್. ಇದು ಓನ್ಲಿ ಯುರೋಪಲ್ಲಿ ಅಪ್ಲೈ ಮಾಡ್ತಿದ್ದಾರೆ. ಇದ್ರ ಬಗ್ಗೆನೇ ತುಂಬ ಇಶ್ಯೂಸ್ ನಡೀತಿದೆ. ಓಕೆನಾ, ಇಷ್ಟೇ. ಈ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅಂತಂದ್ರೆ ಇದನ್ನ ಅವರಲ್ಲಿ ಸೇಲ್ ಮಾಡ್ಬೇಕಂದ್ರೆ ಅವ್ರ ಮೇಲೆ ಟ್ಯಾಕ್ಸಸ್ ಹಾಕ್ತಾರೆ, ಟ್ಯಾರಿಫ್ ಹಾಕ್ತಾರೆ. ಅದನ್ನ ಇವರು ಯೂನಿಲಾಟರಲ್ ಮಾಡ್ತಿದ್ದಾರೆ. ಇದನ್ನ ಕಾರ್ಬನ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಆಫ್ ದ ಯುರೋಪ್ ಅಂತ ಹೇಳ್ತೀವಿ. ಇದು ಪಾಲಿಸಿ ಟೂಲು ಇಂಪೋಸ್ ಪ್ರೈಸ್ ಆನ್ ಕಾರ್ಬನ್ ಎಮಿಷನ್ಸ್ ಫ್ರಮ್ ಕಾರ್ಬನ್ ಇಂಟೆನ್ಸಿವ್ ಗೂಡ್ಸ್ಗೆ ಎಂಟ್ರಿ ಇಂಟು ದ ಯುರೋಪಿಯನ್ ಮಾರ್ಕೆಟ್ಗೆ ಎಂಟ್ರಿ ಆಗೋದಕ್ಕೆ. ಇದು ಕ್ಲೀನರ್ ಇಂಡಸ್ಟ್ರಿಯಲ್ ಪ್ರಾಕ್ಟೀಸಸ್ ಕೂಡ EU ಕಂಟ್ರೀಸ್ಗಳಿಗೆ ಎನ್ಕರೇಜ್ ಮಾಡುತ್ತೆ. ಇಂಪ್ಯಾಕ್ಟ್ಸ್ ಆನ್ ಇಂಡಿಯಾ ಅಂತಂದ್ರೆ CBAM ಆಕ್ಟ್ಸ್ ಇಸ್ ನಾನ್ ಟ್ಯಾರಿಫ್ ಬ್ಯಾರಿಯರ್ ಫಾರ್ ಇಂಡಿಯನ್ ಎಕ್ಸ್ಪೋರ್ಟರ್ಸ್, ಪರ್ಟಿಕ್ಯುಲರ್ಲಿ ಅಫೆಕ್ಟಿಂಗ್ ಯಾವ್ಯಾವ ಐರನ್, ಅಲ್ಯೂಮಿನಿಯಂ, ಸ್ಟೀಲು ಮತ್ತು 27% ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ಸ್ ಆರ್ ಇನ್ ದೀಸ್ ಸೆಕ್ಟರ್ಸ್ ಓನ್ಲಿ ಅದರ. ಓಕೆನಾ, ಈಗ ಈ ಇಂಪ್ಯಾಕ್ಟ್ಸ್ ಏನಾಗ್ತಿದೆ, ಈ ಕಾರ್ಬನ್ ಟ್ರೇಡಿಂಗ್ ಇದೇನೈತಲ್ಲ, ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಆಫ್ ಯುರೋಪ್ದಲ್ಲಿ ಮಾಡೋದ್ರಿಂದ ಇಂಡಿಯಾದ ಮೇಲೆ ಏನು ಇಂಪ್ಯಾಕ್ಟ್ ಇದೆ, ಎಸ್ಪೆಷಲಿ ನಾನ್ ಟ್ಯಾರಿಫ್ ಬ್ಯಾರಿಯರ್ ಆಗ್ತದೆ ಐರನ್, ಸ್ಟೀಲ್, ಅಲ್ಯೂಮಿನಿಯಂ ಮೇಲೆ. 27% ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ಸ್ ಏನಿದಲ್ಲ ಅದು ಯುರೋಪ್ಗೆ ಹೋಗ್ತಿದೆ. ಅದ್ರ ಮೇಲೆ ನಮಗೆ ದೊಡ್ಡ ಹೊಡೆತ ಬಿದ್ದುಬಿಡುತ್ತೆ. ನೀವೆಲ್ಲದಕ್ಕೂ ನೀವೇನಾದ್ರು ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಟ್ರೇಡ್ ಟ್ಯಾರಿಫ್ಸ್ಗಳು ಹಾಕಿಬಿಟ್ರೆ ಅಂತಂದರೆ ಅದು ಎಷ್ಟು 8.2 ಬಿಲಿಯನ್ ಅಟ್ ಸ್ಟೇಕ್ ಆಗಿಬಿಡುತ್ತೆ. ಅದ್ರ ಮೇಲೆ ತುಂಬ ಇಶ್ಯೂಸ್ ಆಗಿಬಿಡುತ್ತೆ. ಇದು ರಿಸ್ಕ್ ಆಫ್ ಕಾಂಪ್ರಮೈಸಿಂಗ್ ಟ್ರೇಡ್ ಸೀಕ್ರೆಟ್ಸ್ ಏನು ಮಾಡಬೇಕು, ಏನೇನು ರಿಸ್ಕ್ ಆಗುತ್ತೆ ಇದನ್ನು ಮಾಡೋದ್ರಿಂದ ಅಂತ ಅವ್ರು ಏನು ಕೇಳ್ತಿದ್ದಾರೆ, ಡಾಟಾ ಡಿಸ್ಕ್ಲೋಸ್ ಮಾಡ್ರೆ, ನೀವು ಹೇಗೆ ಪ್ರೊಡ್ಯೂಸ್ ಮಾಡ್ತೀರಾ, ಅದು ಏನೇನು ಹಾಕ್ತೀರಾ, ಅದು ಹೇಗಾಗುತ್ತೆ, ಎಲ್ಲದೂ ನಮಗೆ ಡಾಟಾ ಕೊಡ್ರಿ ಅಂತ ಹೇಳಿದೆ. ಎಷ್ಟಿದೆ ಅಂದರೆ ಒಂದು 1000 ಡಾಟಾ ಪಾಯಿಂಟ್ಸ್ ಕೇಳ್ತಿದ್ದಾರೆ. ಇದನ್ನು ಕೊಡೋದ್ರಿಂದ ನಮಗೆ ಲಾಸ್ ಆಫ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇರ್ತದೆ. ಟ್ರೇಡ್ ಸೀಕ್ರೆಟ್ ಇರುತ್ತೆ, ನಾವು ಹೇಗೆ ಪ್ರೊಡಕ್ಷನ್ ಮಾಡ್ತೀವಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಇದು ನಮ್ಮದು ಲಾಸ್ ಆಗಿಬಿಡುತ್ತೆ ಅಂತಂದು ಹೇಳಿ ಇವರು ವರಿ ಮಾಡ್ತಾ ಇದ್ದಾರೆ. ಇಂಡಸ್ಟ್ರೀಸ್ ಎಸ್ಪೆಷಲಿ ಸ್ಟೀಲ್, ಅಲ್ಯೂಮಿನಿಯಂ, ಸಿಮೆಂಟ್ ಇಂಡಸ್ಟ್ರಿ ಕುಡ್ ಜಿಯೋಪಾರ್ಡೈಸ್ ದೇರ್ ಕಾಂಪಿಟೇಟಿವ್ ಎಡ್ಜ್ ಅಂತ ಬರಿಬೇಕು ನೀವು. ಜಿಯೋಪಾರ್ಡೈಸ್ ಅಂದರೆ ಸ್ವಲ್ಪ ಲೂಸ್ ಆಗ್ಬಿಡೋದ್ರಿ, ನಮ್ಮದು ಮಾರ್ಕೆಟ್ ಒಳಗೆ ಹೋಗ್ಬಿಡ್ಬೋದು ಅನ್ನೋ ವರೀಸ್, ಅದನ್ನ ಹಾಗೆ ಬರಿಬೇಕು ನೀವು. ಲ್ಯಾಕ್ ಆಫ್ ರೆಸಿಪ್ರೋಸಿಟಿ, ನಾವೇನೋ ಕೊಡ್ತೀವಪ್ಪ ನಮ್ಮ ಇಂಡಿಯಾದಿಂದ ಯುರೋಪಿಯನ್ಕೋ ಎಲ್ಲ ಕೊಡ್ತಾರೆ, ನೀವು ಹಂಗೆ ಕೊಡ್ತೀರಾ ಯುರೋಪ್ದವ್ರು ಇಂಡಿಯಾಗೆ ಏನಾದ್ರು ಪ್ರಾಡಕ್ಟ್ಸ್ ಬರಬೇಕು, ಬೇರೆ ದೇಶಕ್ಕೆ ಹೋಗ್ಬೇಕಂದ್ರೆ ಇಲ್ಲ ಅಲ್ವಾ, ನಮಗೊಂದು ನ್ಯಾಯ ನಿಮಗೊಂದು ನ್ಯಾಯ ಯಾಕೆ ಅಂತ ವಾದ ತೆಗಿತಿದ್ದಾರೆ. ಇಂಪ್ಯಾಕ್ಟ್ ಆನ್ ಡೆವಲಪಿಂಗ್ ಎಕಾನಮೀಸ್ ಮೇಲೆ ಇದು ಇಂಪ್ಯಾಕ್ಟ್ ಆಗ್ಬಿಡುತ್ತೆ, ಎಕನಾಮಿಕ್ ಡಿಸ್ಅಡ್ವಾಂಟೇಜ್ ಆಗ್ಬಿಡುತ್ತೆ. ಎಸ್ಪೆಷಲಿ ಡೆವಲಪಿಂಗ್ ಕಂಟ್ರೀಸ್ ಆರ್ CBAM ಮೇ ಡಿಸ್ಪ್ರಪೋರ್ಷನೇಟ್ಲಿ ಅಫೆಕ್ಟ್ ದರ್ ಇಂಡಸ್ಟ್ರೀಸ್. ಇಂಡಿಯಾ, ಬ್ರೆಜಿಲ್, ಅರ್ಜೆಂಟೈನಾ ಹೇಳಿದೆ.
ಮೋರ್ ಕಾಸ್ಟ್ ಕಾಂಪಿಟೇಟಿವ್ ಅದ ದೆನ್ ಯುರೋಪಿಯನ್ ಕೌಂಟರ್ ಪಾರ್ಟ್ಸ್ ಅಂತ ಹೇಳಿದ್ದಾರೆ. ಟ್ರೇಡ್ ಬ್ಯಾರಿಯರ್ಸ್ ಆಗಿಬಿಡುತ್ತೆ, ಇದು ಒಂಥರ ಇಂಡೈರೆಕ್ಟ್ ಮೆಥಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಇಂಡಿಯಾದಲ್ಲಿ ಏನು ಅಪ್ರೋಚ್ ಮಾಡಿದ್ದಾರೆ CBMಗೆ, ಹೌದೇನಪ್ಪ, ನೀವು ಲೋ ಟೆಕ್ನಾಲಜಿ ಹೇಳ್ತಾರೆ, ಲೋ ಕಾರ್ಬನ್ ಹೇಳ್ತಿದ್ದಾರೆ, ಅದಕ್ಕೆ ನಾವು ಮಾಡಿದ್ವಿ ಲೋ ಕಾರ್ಬನ್ ಎಮಿಟಿಂಗ್ ಟೆಕ್ನಾಲಜೀಸ್ಗಳು ಮಾಡತ್ತೀವಿ. ಲೋ ಕಾರ್ಬನ್ ಪ್ರೊಡಕ್ಷನ್ ಮೆಥಡ್ಸ್ಗಳ ಬಗ್ಗೆ ನಾವು ಎನ್ಕರೇಜ್ ಮಾಡ್ತೀವಿ ಇಂಡಸ್ಟ್ರೀಸ್ಗೆ. ಡಿಕಾರ್ಬನೈಸ್ ಇನಿಷಿಯೇಟಿವ್ಸ್ಗಳು ತಗೊಂಡಿದ್ವಿ. ಫಾರ್ ಎಕ್ಸಾಂಪಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಮಾಡ್ತೀವಿ, ಸೋಲಾರ್ ಮಿಷನ್ಸ್ ಮಾಡಿದ್ವಿ. ನೆಗೋಷಿಯೇಷನ್ಸ್ ವಿತ್ EU ಇದೆ. ಏನಪ್ಪ ಅಂತಂದರೆ ಆ್ಯಕ್ಟಿವ್ಲಿ ನೆಗೋಷಿಯೇಟಿಂಗ್ ಟು ಈ ನಮ್ಗೆ ಏನು ಕೇಳ್ತಿರೋ ಅಟ್ಲೀಸ್ಟ್ ನಾವು ಎಲ್ಲರಿಗೂ ದೊಡ್ಡವ್ರಿಗೆ ಬಿಡಲಿಲ್ಲ ಅಂದರೆ MSMEಗಳಿಗಾದ್ರೆ ಎಕ್ಸಾಂಪ್ ಮಾಡಿ, ಎಸ್ಪೆಷಲಿ ಫ್ರಮ್ ದಿ CBMಗೆ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಮೇಜರ್ ಇಂಡಸ್ಟ್ರಿಗಳು MSMEಗಳಿದ್ದಾವೆ. ಅವ್ರು ಈಗ ಬೆಳೀತಿದ್ದಾರೆ. ನೀವು ಅವ್ರಿಗೆ ಕಾರ್ಬನ್ ಪ್ರೊಡಕ್ಷನ್ ಮಾಡಿಬಿಡ್ರಿ, ಅಷ್ಟು ಮಾಡಿಬಿಡ್ರಿ ಅಂದರೆ ಹೇಗೆ? ಫಸ್ಟ್ ಅಟ್ಲೀಸ್ಟ್ ಅವ್ರು ಬೆಳೆದ್ಮೇಲೆ ಅವ್ರು ದೊಡ್ಡದಾದ್ಮೇಲೆ ಅವ್ರಿಗೆ ಹಾಕೊಂತೀರಿ. ಬಟ್ ಅಟ್ಲೀಸ್ಟ್ MSME ಬಿಡ್ರಿ ಅಂತ ಇಂಡಿಯನ್ ನೆಗೋಷಿಯೇಟ್ ಮಾಡ್ತಿದೆ. ಇಂಡಿಯಾಸ್ ಕಾರ್ಬನ್ ಕ್ರೆಡಿಟ್ ಸ್ಕೀಮ್ಗಳು ಏನಪ್ಪ ಅಂದರೆ ಎಕ್ಸ್ಪ್ಯಾಂಡ್ ದಿ ಸ್ಕೀಮ್ ಕವರೇಜಸ್ಗಳು ಇನ್ಕ್ಲೂಡ್ ಮೋರ್ ಸೆಕ್ಟರ್ಸ್ ಅಂಡ್ ಸ್ಮಾಲರ್ ಇಂಡಸ್ಟ್ರೀಸಿಗೆ ಕೊಡಬೇಕು. ಇಂಟಿಗ್ರೇಟ್ ದಿ ಝೀರೋ ಟ್ರಾಜೆಕ್ಟ್ರಿಗಳಿಗೆ ಅಲೈನ್ ಮಾಡಿ ಅಂತ ಹೇಳ್ತಿದ್ದಾರೆ. ಆಮೇಲೆ ರೆಗ್ಯುಲರ್ ಟಾರ್ಗೆಟ್ ರಿವ್ಯೂಗಳು ಮಾಡ್ಕೋಬೇಕು. ಇಂಪ್ಯಾಕ್ಟ್ ಡಾಟಾ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಹೇಳ್ತಿದ್ವಿ. ಇದೇ ಕಾರ್ಬನ್ ಕ್ರೆಡಿಟ್ ಮೆಕ್ಯಾನಿಸಮ್ ಅಂತ ಹೇಳಿದ್ನಲ್ಲ, ಇಷ್ಟು ಲಿಮಿಟ್ ಇರುತ್ತೆ, ಇಷ್ಟು ಲಿಮಿಟಿಂದ ದಾಟಿದ್ರೆ ಇವ್ರು ಸೇಲ್ ಮಾಡೋದು, ಇವ್ರು ಪರ್ಚೇಸ್ ಮಾಡ್ಬೋದು. ಇಂಡಿಯಾಸ್ ಎಕ್ಸ್ಪೀರಿಯನ್ಸಸ್ಗಳು ಏನು ಮಾಡಿದ್ವಿ, ಪರ್ಫಾರ್ಮೆನ್ಸ್ ಅಚೀವ್ ಟ್ರೇಡ್ ಅಂಡ್ ಸ್ಕೀಮ್ ಮಾಡಿದ್ವಿ. ಎಸ್ಪೆಷಲಿ ಸ್ಪೆಸಿಫಿಕ್ ಎನರ್ಜಿ ಕನ್ಸಂಪ್ಷನ್ ಇನ್ ಎನರ್ಜಿ ಇಂಟೆನ್ಸಿವ್ ಸೆಕ್ಟರ್ಸ್ಗಳಲ್ಲಿ ಇದೇನು ಮಾಡ್ತೀವಿ ಅಂತಂದರೆ ಎನರ್ಜಿ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಬರೀಬೇಕು ನೀವು. ಅದನ್ನ ಫಾರ್ ಎಫಿಷಿಯನ್ಸಿ ಇಂಪ್ರೂವ್ಮೆಂಟ್ಗೆ ಕೊಟ್ಟಿದ್ದೀವಿ. ರಿನ್ಯೂಬಲ್ ಎನರ್ಜಿ ಸರ್ಟಿಫಿಕೇಟ್ಸ್ಗಳು ಕೊಟ್ಟಿದ್ದೀವಿ. ಫಾರ್ ರಿನ್ಯೂಬಲ್ ಪರ್ಚೇಸ್ ಆಬ್ಲಿಗೇಷನ್ಸ್ ಈ ಡಿಸ್ಕೌಂಟ್ಸ್ಗಳು ಇರ್ತಾವಲ್ಲ, ಅವ್ರಿಗೆ ಇಷ್ಟು % ಆಫ್ ನೀವು ರಿನ್ಯೂಬಲ್ ಎನರ್ಜಿನ ಸೇಲ್ ಮಾಡ್ಬೇಕಂತ ಇರುತ್ತೆ, ಅಥವಾ ಪರ್ಚೇಸ್ ಮಾಡ್ಕೋಬೇಕಂತ ಇರುತ್ತೆ. ಅದು ಮಾಡೋಕ್ಕಾಗಿರಲ್ಲ ಅಂತಂದ್ರೆ, ಪ್ರೊಡ್ಯೂಸ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಇದನ್ನ ಪರ್ಚೇಸ್ ಮಾಡ್ಕೊಳ್ರಿ ಅಂತ ಅವ್ರಿಗೆ ಕೊಟ್ಟಿರ್ತೀವಿ. ನೆಕ್ಸ್ಟ್ ರೇಟ್ ಬೇಸ್ಡ್ ಎಮಿಷನ್ ಟ್ರೇಡಿಂಗ್ ಸಿಸ್ಟಮ್. ಅಂದರೆ ಈ ಕಂಟ್ರಿದು ಎಷ್ಟಿದೆ, ಈ ಕಂಪ್ನಿದು ಎಷ್ಟಿದೆ, ಎಷ್ಟು ಎಮಿಷನ್ ಮಾಡ್ತಾರೆ, ಅವ್ರು ಏನು ಬಜೆಟ್ಸ್ಗಳು ತಗೊಂಡ್ರೆ ಅಂತಂದರೆ ಅದಕ್ಕೊಂದು ಕ್ರೆಡಿಟ್, ಅದು ರೇಟಿಂಗ್ ಏಜೆನ್ಸಿ. ಅದಕ್ಕೆ ನಾವು ಎಮಿಷನ್ ಟ್ರೇಡಿಂಗ್ ಸಿಸ್ಟಮ್, ಬೇಸ್ಡ್ ಆನ್ ಎಮಿಷನ್ ಟ್ರೇಡಿಂಗ್ ಸಿಸ್ಟಮ್ ಮೇಲೆ ರೇಟಿಂಗ್ ಮಾಡೋದು ಅಂತ ಹೇಳಿದ್ವಿ. ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಇಸ್ ಆಲ್ಸೋ ಪಾರ್ಟ್ ಆಫ್ ಕೈಟೋ ಪ್ರೋಟೋಕಾಲ್ ಇದೆ, ಅಡಾಪ್ಟೆಡ್ 1997. ಇಂಟರ್ನ್ಯಾಷನಲ್ ಕಾರ್ಬನ್ ಕ್ರೆಡಿಟ್ ಮೆಕ್ಯಾನಿಸಮ್ ಅದರಲ್ಲೇ ಬರುತ್ತೆ. ಇಂಡಿಯಾ ಕೂಡ ಅಲೋ ಮಾಡಿದೆ. ಜನರೇಟ್ ಸರ್ಟಿಫೈಡ್ ಎಮಿಷನ್ ರಿಡಕ್ಷನ್ಸ್ ಕ್ರೆಡಿಟ್ಸ್ ಫಾರ್ ಟ್ರೇಡಿಂಗು ಮಾಡಿದ್ದೀವಿ ನಾವು. ಇಂಡಿಯಾಸ್ ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸ್ಕೀಮಲ್ಲಿ ಫಸ್ಟ್ ಎನರ್ಜಿ ಕನ್ಸರ್ವೇಷನ್ ಆ್ಯಕ್ಟಲ್ಲೂ ಇದು ಲೀಗಲ್ ಬೇಸಿಸ್ ಫಾರ್ ಎನರ್ಜಿ ಎಫಿಷಿಯನ್ಸಿ ಮೆಜರ್ಸ್ ಇದಾವೆ. ಎನರ್ಜಿ ಪ್ರೊಟೆಕ್ಷನ್ ಆ್ಯಕ್ಟ್ 1996 ಕೂಡ ಈ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಇದೆ. ಮಿನಿಸ್ಟ್ರಿ ಆಫ್ ಪವರ್ ಕೂಡ ಇಶ್ಯೂ ಮಾಡುತ್ತೆ ಇದನ್ನ. ಇಂಡಿಯನ್ ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸ್ಕೀಮ್ಸ್ನ ಇದನ್ನೇ ಅವ್ರು ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ, ಮಿನಿಸ್ಟ್ರಿ ಆಫ್ ಪವರ್ ಮಾಡಿದ್ದಾರೆ. ಈ CCDS ಕಾಂಪೋನೆಂಟ್ಸ್ ಏನಪ್ಪ ಅಂದರೆ ಎಮಿಷನ್ ಟ್ರೇಡಿಂಗ್ ಸಿಸ್ಟಮ್ ಐತೆ. ಅಂದರೆ ಕ್ಯಾಪ್ ಆ್ಯಂಡ್ ಟ್ರೇಡ್ ಎಮಿಷನ್ ಟ್ರೇಡಿಂಗ್ ಸಿಸ್ಟಮ್ ಅಂದರೆ ನೀವು ಇಷ್ಟು ತನಕ ಲಿಮಿಟ್ ಇದೆ, ಇಷ್ಟು ತನಕ ನೀವು ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಮಾಡ್ಬೋದು, ಇದನ್ನು ಕ್ಯಾಪ್ ಅಂತೀವಿ. ಇಷ್ಟು ಒಳಗೆ ಮಾಡಿಲ್ವಾ ನೀವು ಟ್ರೇಡ್ ಮಾಡ್ಬೋದು. ಇದಕ್ಕಿಂತ ಹೆಚ್ಚಿಗೆ ಯಾರು ಪ್ರೊಡ್ಯೂಸ್ ಮಾಡಿರ್ತಾರೆ ಅವರು ಇದನ್ನು ಪರ್ಚೇಸ್ ಮಾಡ್ಬೋದು. ಇದನ್ನೇ ಕ್ಯಾಪ್ ಆ್ಯಂಡ್ ಟ್ರೇಡ್ ಸಿಸ್ಟಮ್. ನೀವು ಹಿಂಗೆ ಬರೀಬೇಕು, ಇಷ್ಟು ಲಿಮಿಟ್ ಇದೆ, ಇಷ್ಟು ಲಿಮಿಟ್ ಮೇಲೆ ಪರ್ಚೇಸ್ ಮಾಡಬೇಕಾಗುತ್ತೆ, ಇಷ್ಟು ಲಿಮಿಟ್ ಒಳಗೆ ಕಡಿಮೆ ಇದೆ ಅವ್ರು ಸೆಲ್ ಮಾಡ್ಬೋದು. ಅಂದರೆ ಅದನ್ನೇ ಸಿಂಪಲ್ ಆಗಿ ಇಂಗ್ಲೀಷಾಗಿ ಒಂದು ಕೀವರ್ಡ್ಸ್ನ ಮುಗಿಸ್ಬಿಡೋದು, ಕ್ಯಾಪ್ ಆ್ಯಂಡ್ ಟ್ರೇಡ್ ಅಂತ ಅಂದ್ಬಿಡೋದಪ್ಪ ಅಷ್ಟೇ. ಎಷ್ಟು ಬ್ಯೂಟಿಫುಲ್ ಇದೆ ಅಲ್ವಾ. ನೆಕ್ಸ್ಟ್ ಫಾರ್ ಹೈ ಎಮಿಟಿಂಗ್ ಸೆಕ್ಟರ್ಸ್ಗಳು ಮಾಡಿದ್ವಿ. ಕಾರ್ಬನ್ ಆಫ್ಸೆಟ್ಸ್ ಮಾಡಿದ್ವಿ. ಇನ್ಕಾರ್ಪೊರೇಟ್ ಕಾರ್ಬನ್ ಆಫ್ಸೆಟ್ಸ್ ಫ್ರಮ್ ಪ್ರಾಜೆಕ್ಟ್ಸ್ ಔಟ್ಸೈಡ್ ದಿ ETS ಇದಕ್ಕೂ ಕೂಡ ಕೊಟ್ಟಿದ್ದೀವಿ. ಮತ್ತು ಇಂಪ್ಲಿಮೆಂಟೇಷನ್ ಟೈಮ್ ಲೈನ್ ಕೊಟ್ಟಿದ್ದೀವಿ, ಅಕ್ಟೋಬರ್ 2023 ಒಳಗೆ ಮಾಡ್ಬೇಕಂತ ಹೇಳಿ. ಫ್ಯೂಚರ್ ಡೀಟೇಲ್ಸ್ ಅಂದರೆ ಕಾರ್ಬನ್ ಆಫ್ಸೆಟ್ಸ್ ಎಕ್ಸ್ಪೆಕ್ಟೆಡ್ ಮಾಡಿ. ಈ ಮಜಾ ಇದೆ ಇಲ್ಲಿ ಏನಂದ್ರೆ ನಿಮಗೆ ಈ ಕಾರ್ಬನ್ ಆಫ್ಸೆಟ್ಸ್ ಮತ್ತು ಕಾರ್ಬನ್ ಟ್ರೇಡಿಂಗ್ ಸ್ಕೀಮ್ ಅಂದರೆ ಎಂತ ಹೇಳಿದ್ನಲ್ವಾ. ಈ ಕಾರ್ಬನ್ ಆಫ್ಸೆಟ್ಸ್ ಮತ್ತು ಕಾರ್ಬನ್ ಕ್ರೆಡಿಟ್ಸ್ ಏನಿಲ್ರಿ. ಕಾರ್ಬನ್ ಕ್ರೆಡಿಟ್ಸ್ ಓನ್ಲಿ ಟ್ರೇಡ್ ಬದಲು ಕಂಪ್ನೀಸ್ ಗೌರ್ಮೆಂಟ್ಸ್ಗಳು ಟ್ರೇಡ್ ಮಾಡ್ಕೊತಾರಲ್ವಾ, ಅದನ್ನ ಕಾರ್ಬನ್ ಕ್ರೆಡಿಟ್ಸ್ ಅಂತ ಕಂಪ್ನೀಸ್ ಅಥವಾ ಗೌರ್ಮೆಂಟ್ಗಳು ಮಾಡ್ಬೋದು. ಇದು ರೈಟ್ ಟು ಎಮಿಟ್ 1 ಟನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ರೆಪ್ರೆಸೆಂಟ್ ಮಾಡುತ್ತೆ. ಇದ್ರ ಕ್ಯಾಪ್ ಆ್ಯಂಡ್ ಟ್ರೇಡ್ ಸಿಸ್ಟಮ್ ಇರುತ್ತೆ ಇಲ್ಲಿ. ಆಫ್ಸೆಟ್ಸ್ ಅಂತಂದರೆ ಇಟ್ ಇಸ್ ಆಲ್ಸೋ ಅವೈಲೇಬಲ್ ಟು ದ ಇಂಡಿವಿಜುವಲ್ಸ್, ಸ್ಮಾಲ್ ಬಿಸ್ನೆಸ್ಗಳಿಗೆ ಇದು ಅವೈಲೇಬಲ್ ಆಗುತ್ತೆ. ಇದು ಸಪೋರ್ಟ್ಸ್ ಪ್ರಾಜೆಕ್ಟ್ ದಟ್ ರಿಮೂವ್ ಗ್ರೀನ್ ಹೌಸ್ ಗ್ಯಾಸಸ್ ಫ್ರಮ್ ಅಟ್ಮಾಸ್ಫಿಯರ್ ಟ್ರೇಡೆಡ್ ಇನ್ ವಾಲಂಟರಿ ಮಾರ್ಕೆಟ್ನಾಗ ಆಗುತ್ತೆ. ಇದನ್ನ ನಾವು ಆಫ್ಸೆಟ್ ಅಂತಾರೆ ಅಷ್ಟೇ, ಏನು ದೊಡ್ಡ ಟರ್ಮ್ಗಳಲ್ಲ ಇವೆಲ್ಲ. ಅವು ಇಂಗ್ಲೀಷ್ನಲ್ಲಿ ಏನೋ ಇದೇನು ಯಾವುದೋ ಕಂಟೆಕ್ಸ್ನಲ್ಲಿ ಇಂಗ್ಲೀಷ್ನಲ್ಲಿ ಏನಕ್ಕೋ ಮಾಡಿರ್ತಾರೆ. ಇವು ಎನ್ವೈರ್ಮೆಂಟಲ್ಲಿ ನಾವು ಹಿಂಗೆ ಮಾಡಿರ್ತೀವಿ, ಅದನ್ನು ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಇದೇನು ದೊಡ್ಡ ಲಾಜಿಕ್ಗಳಲ್ಲ ಇವೆಲ್ಲ. ಓಕೆನಾ. ನೆಕ್ಸ್ಟ್ ಪ್ರಿವಿಯಸ್ ಮಾರ್ಕೆಟ್ ಬೇಸ್ಡ್ ಮೆಕ್ಯಾನಿಸಮ್ ಮಾಡಿದ್ವಿ. ನ್ಯಾಷನಲ್ ಆಕ್ಷನ್ ಪ್ಲಾನ್ ಕ್ಲೈಮೇಟ್ ಚೇಂಜ್ ಮಾಡಿದ್ವಿ. ಇದ್ರಾಗೂ ಕೂಡ ಮಾರ್ಕೆಟ್ ಬೇಸ್ಡ್ ಎಕಾನಮಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಫಾರ್ ಟ್ರೇಡಿಂಗ್ ಸರ್ಟಿಫೈಡ್ ಎನರ್ಜಿ ಸೇವಿಂಗ್ಸ್ ಮಾಡಿದ್ವಿ. ಫ್ರೇಮ್ವರ್ಕ್ ಮಾಡಿದ್ವಿ. ಅದಕ್ಕಂತೂ ನ್ಯಾಷನಲ್ ಮಿಷನ್ ಫಾರ್ ಎನ್ಹಾನ್ಸ್ಡ್ ಎನರ್ಜಿ ಎಫಿಷಿಯನ್ಸಿ ಮಾಡಿದ್ವಿ. ಪರ್ಫಾರ್ಮೆನ್ಸ್ ಅಚೀವ್ ಅಂಡ್ ಟ್ರೇಡ್ ಸ್ಕೀಮ್ಸ್ ಮಾಡಿದ್ವಿ. ಎಫಿಷಿಯನ್ಸಿ ಇನ್ 13 ಎನರ್ಜಿ ಇಂಟೆನ್ಸಿವ್ ಸೆಕ್ಟರ್ಸಲ್ಲಿ ಕೊಟ್ಟಿದ್ದೀವಿ. ಅವ್ರು ಎನರ್ಜಿ ಸೇವಿಂಗ್ ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತೀವಿ. 1 ಟನ್ ಆಫ್ ಆಯಿಲ್ ಈಕ್ವಲೆಂಟ್ ಅಂತ ಹೇಳಿದ್ವಿ. 1 ಎನರ್ಜಿ ಸೇವಿಂಗ್ ಸರ್ಟಿಫಿಕೇಟ್ 1 ಟನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಅಂತ ಹೇಳಿದ್ವಿ. ನೆಕ್ಸ್ಟ್ ರಿನ್ಯೂವಲ್ ಪರ್ಚೇಸ್ ಅಪ್ಲಿಕೇಶನ್ಸ್ ಮಿನಿಸ್ಟ್ರಿ ಆಫ್ ಪವರ್ 2010 ಮಾಡಿದ್ವಿ. ರಿನ್ಯೂವಲ್ ಎಲೆಕ್ಟ್ರಿಸಿಟಿ ಜನರೇಷನ್ ಪ್ರಮೋಟ್ ಮಾಡೋಕ್ಕೆ. ಓಕೆನಾ. ನೆಕ್ಸ್ಟು ಈ ಕಾಂಪ್ರೆನ್ಸಿವ್ ಕಾರ್ಬನ್ ಮಾರ್ಕೆಟ್ ಹೇಗೆ ಬೇಕೈತಿ CBMದವರು ಅಂತಂದು ಹೇಳಿ ಯುರೋಪ್ದವ್ರು ಮಾರ್ಕೆಟ್ ಇದ್ದಾರೆ, ಬೇರೆ ಬೇರೆ ದೇಶದಲ್ಲಿ ಮುಂದೆ ಮಾಡ್ಬೋದು. ಇದಕ್ಕೆ ನಮಗೆ ಒಂದು ಕಾಂಪ್ರೆನ್ಸಿವ್ ಕಾರ್ಬನ್ ಕ್ರೆಡಿಟ್ ಮಾರ್ಕೆಟ್ ಬೇಕಾಗೈತಿ, ನೀಡ್ ಐತಿ ಅಂತಂದು ಹೇಳಿ ನಾವು ಹೇಳ್ತಿದ್ವಿ. ಅಡ್ವಾಂಟೇಜ್ ಆಫ್ ಕಾರ್ಬನ್ ಮಾರ್ಕೆಟ್ ಅಂದರೆ ಏನಪ್ಪ, ಕಾರ್ಬನ್ ಕ್ರೆಡಿಟ್ಸ್ನ ಕ್ಲೇಮ್ ಮಾಡ್ಬೋದು. ಇಂಡಿಯಾ ಟು ಕ್ಲೇಮ್ ಎ ಪಾರ್ಷಿಯಲ್ ಕ್ರೆಡಿಟ್ಸ್ ಫಾರ್ ಡೊಮೆಸ್ಟಿಕ್ ಕಾರ್ಬನ್ ಪ್ರೈಸಿಂಗ್ ಇನಿಷಿಯೇಟಿವ್ಸ್ ಮಾಡ್ಬೋದು. ಕನ್ಸಾಲಿಡೇಷನ್ ಪ್ರೋಗ್ರಾಮ್ ಮಾಡ್ಬೋದು ಟು ಫಾರ್ಮಲೈಸ್ ಅಂಡ್ ಕನ್ಸಾಲಿಡೇಟ್ ವೇರಿಯಸ್ ಕ್ಯಾಪ್ ಆ್ಯಂಡ್ ಟ್ರೇಡ್ ಪ್ರೋಗ್ರಾಮ್ಸ್ಗೆ. ಇಂಟು ಕಾಂಪ್ರೆನ್ಸಿವ್ ಎಕಾನಮಿ ವೈಡ್ ಕಾರ್ಬನ್ ಮಾರ್ಕೆಟ್ ನಾವು ಎಷ್ಟು ಲಿಮಿಟನ್ನು ಸೆಟ್ ಮಾಡಬೇಕಾಗಿತ್ತು, ಇಲ್ಲ ಒಂದೊಂದು ದೇಶ ಒಂದೊಂದು ಥರ ಮೆಥಡ್ ಮಾಡ್ತಾರೆ.
ಇದೊಂದು ಅಮೆಂಡ್ಮೆಂಟ್ಸ್ ಇನ್ಕಾರ್ಪೊರೇಟೆಡ್. ಇದರಿಂದ ಏನೇನು ಮಾಡಿದ್ರೆ ಲೆಜಿಸ್ಲೇಟಿವ್ ಅಮೆಂಡ್ಮೆಂಟ್ಸ್ ಆಗಿದೆ. ಎನರ್ಜಿ ಕನ್ಸರ್ವೇಷನ್ ಆಕ್ಟ್ ಆಗಿದೆ ಟು ಫೆಸಿಲಿಟೇಟ್ ದೀಸ್ ಆಬ್ಜೆಕ್ಟಿವ್ಸ್ ಎಸ್ಪೆಷಲಿ ಕಾರ್ಬನ್ ಮಾರ್ಕೆಟಿಗೋಸ್ಕರ. ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಏನು ಮಾಡಿದ್ವಿ, ನ್ಯಾಷನಲ್ ಸ್ಟೀರಿಂಗ್ ಕಮಿಟಿ ಫಾರ್ ಇಂಡಿಯನ್ ಕಾರ್ಬನ್ ಮಾರ್ಕೆಟ್ ಅಂತ ಮಾಡಿದ್ವಿ. ಇದನ್ನ ಮಿನಿಸ್ಟ್ರಿ ಆಫ್ ಪವರ್ ಚೇರ್ ಮಾಡುತ್ತೆ ಟು ಓವರ್ಸೀಸ್ ದ ಕಾರ್ಬನ್ ಮಾರ್ಕೆಟ್. ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ನೋಡ್ಕೊಂತಿದೆ ಇದನ್ನೆಲ್ಲ. ಸ್ಕೀಮ್ಸ್ ಅಡ್ಮಿನಿಸ್ಟ್ರೇಟ್ ಮಾಡುತ್ತೆ, ಐಡೆಂಟಿಫೈ ದ ಸೆಕ್ಟರ್ಸ್ಗಳು ಮಾಡ್ತವೆ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅಂತ ಮಾಡಿವಿ. ಇದು ಟ್ರೇಡಿಂಗ್ ಆಕ್ಟಿವಿಟೀಸ್ನ ರೆಗ್ಯುಲೇಟ್ ಮಾಡುತ್ತೆ, ಬಿಸ್ನೆಸ್ ರೆಗ್ಯುಲೇಷನ್ ಅಪ್ರೂವ್ ಮಾಡುತ್ತೆ. ಮೆಕ್ಯಾನಿಸಮ್ಸ್ ಅಂಡರ್ ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಮೆಕ್ಯಾನಿಸಮ್ಸ್ ಅಲ್ಲಿ ಏನೇನು ಮೆಕ್ಯಾನಿಸಮ್ ಬರ್ತಂದ್ರೆ ಕಾಂಪ್ಲೈನ್ಸ್ ಮೆಕ್ಯಾನಿಸಮ್ ಇದೆ, ಮ್ಯಾಂಡೇಟರಿ ಪ್ರೋಗ್ರಾಮ್ ಫಾರ್ ಎವರಿ ಎನರ್ಜಿ ಇಂಟೆನ್ಸಿವ್ ಇಂಡಸ್ಟ್ರೀಸ್ಗೆ ಇದು ಮ್ಯಾಂಡೇಟರಿ ಆಗೈತೆ ಇದು. ಸೊ ಗ್ರೀನ್ ಎಮಿಷನ್ ಎನರ್ಜಿ ಇಂಟೆನ್ಸಿಟಿ ಟಾರ್ಗೆಟ್ಸ್ಗಳು ಮಾಡಿದ್ವಿ. ನೆಕ್ಸ್ಟ್ ಐಡೆಂಟಿಫೈಡ್ ಅಂಡ್ ಅಪ್ರೂವ್ ಸೆಂಟ್ರಲ್ ಗೌರ್ಮೆಂಟ್ ಸ್ಪೆಸಿಫಿಕ್ ಆಬ್ಲಿಗೇಟೆಡ್ ಎಂಟಿಟೀಸ್ ಇರುತ್ತೆ. ಬ್ಯೂರೋ ಆಫ್ ಎನರ್ಜಿ ಎಮಿಷನ್ಸ್ ರೆಕಮೆಂಡೆಡ್ ಟಾರ್ಗೆಟ್ಸ್ಗಳು ಬೇಸ್ ಮಾಡುತ್ತೆ. ಕಂಪ್ಲೈನ್ಸ್ ಅಂಡ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ಫಾರ್ ಕಂಪ್ಲೈಂಟ್ ಎಂಟಿಟೀಸ್ ದಟ್ ಮೀಟ್ ಟಾರ್ಗೆಟ್ಸ್ ರಿಸೀವ್. ಅವರಿಗೆ ಯಾರು ಮಾಡ್ತಾರೋ ಅವ್ರಿಗೆ ಕಾರ್ಬನ್ ಕ್ರೆಡಿಟ್ ಸರ್ಟಿಫಿಕೇಟ್ ಕೊಡ್ತೀವಿ. ನಾನ್ ಕಂಪ್ಲೈನ್ಸ್ ಇದ್ದಾಗ ಫೇಲ್ ಮಸ್ಟ್ ಪರ್ಚೇಸ್ ಸರ್ಟಿಫಿಕೇಟ್ಸ್ ಅಥವಾ ಸರೆಂಡರ್ ಮಾಡಿ ಅಥವಾ ಪರ್ಚೇಸ್ ಸರ್ಟಿಫಿಕೇಟ್ಸ್ನ ಪರ್ಚೇಸ್ ಮಾಡ್ರಿ ಅಂತ ಹೇಳ್ತಾರೆ. ಇದಕ್ಕೆ ಈ PAT ಸ್ಕೀಮ್ಸ್ ಇಂದ ಟ್ರಾನ್ಸಿಷನ್ ಆಗೈತೆ. ಹಂಗಂದ್ರೆ ಪರ್ಫಾರ್ಮ್ ಅಚೀವ್ಡ್ ಸ್ಟ್ಯಾಂಡರ್ಡ್ ಸ್ಕೀಮ್ ವಿಲ್ ಗ್ರಾಜುಯಲಿ ಟ್ರಾನ್ಸಿಷನ್ ಟು ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸಿಸ್ಟಮ್ಗೆ ಟ್ರಾನ್ಸಿಷನ್ ಆಗಬೇಕು. ಸ್ಲೋಲಿ ಆಗ್ತಿದೆ. ಫೋಕಸ್ ಏನು ಅಲ್ಯೂಮಿನಿಯಂ, ಸಿಮೆಂಟ್, ಸ್ಟೀಲ್. ವಾಲಂಟರಿ ಮೆಕ್ಯಾನಿಸಮ್ ಇದೆ, ಪ್ರಾಜೆಕ್ಟ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇದೆ. ಇದನ್ನು ಎಲಿಜಿಬಿಲಿಟಿ ನಾನ್ ಆಬ್ಲಿಗೇಟೆಡ್ ಎಂಟಿಟೀಸ್ ಕ್ಯಾನ್ ರಿಜಿಸ್ಟರ್ ಪ್ರಾಜೆಕ್ಟ್ಸ್. ಕ್ವಾಂಟಿಫೈಯಿಂಗ್ ಆಕ್ಟಿವಿಟೀಸ್ ಯಾವ್ದಪ್ಪ ಅಂದ್ರೆ ಗ್ರೀನ್ ಹೌಸ್ ರಿಡಕ್ಷನ್ಗೆ, ರಿಮೂವಲ್ಗೆ, ಅವಾಯ್ಡೆನ್ಸ್ಗೆ. ಬೆನಿಫಿಟ್ ಅಂದ್ರೆ ಕಾರ್ಬನ್ ಕ್ರೆಡಿಟ್ಸ್ ಅರ್ನ್ ಮಾಡ್ಬೋದು ಇದರಿಂದ. ಏನೇನು ವೇ ಫಾರ್ವರ್ಡ್ ಇಂಪ್ರೂವೈಸಸ್ ಮಾಡಬೇಕು ಈ ಕಾರ್ಬನ್ ಕ್ರೆಡಿಟ್ ಅಂತಂದ್ರೆ ಲರ್ನಿಂಗ್ ಫ್ರಮ್ ಗ್ಲೋಬಲ್ ಎಮಿಷನ್ಸ್ ಟ್ರೇಡಿಂಗ್ ಸಿಸ್ಟಮ್ ಇಂದ ಗ್ಲೋಬಲ್ ಕಂಟೆಕ್ಸ್ಟ್ ಕರೆಂಟ್ಲಿ 36 ಆಕ್ಟಿವ್ ಎನರ್ಜಿ ಟ್ರೇಡಿಂಗ್ ಸಿಸ್ಟಮ್ಸ್ಗಳಿದಾವೆ. ಅವುಗಳ ಜೊತೆ ಲರ್ನ್ ಮಾಡಿ ಇಂಪ್ರೂವೈಸೇಷನ್ ಮಾಡ್ಕೊಳ್ಳಿ. ಅದ್ರಾಗ EU ಇಟ್ ಸೆಲ್ಫ್ ಅಕೌಂಟ್ ಫಾರ್ 87% ಇದೆ. ಇಂಡಿಯಾ ಕ್ಯಾನ್ ಲರ್ನ್ ಫ್ರಮ್ ದೀಸ್ ಸಿಸ್ಟಮ್ಸ್. ಬೆಸ್ಟ್ ಪ್ರಾಕ್ಟೀಸ್ನ ಅಡಾಪ್ಟ್ ಮಾಡ್ಕೋಬಹುದು. ಎಮಿಷನ್ ಕ್ಯಾಪ್ ಡಿಸೈನ್ಸ್ ಮಾಡ್ಬೋದು, ಎಷ್ಟು ಮಾಡಬೇಕು ಎಷ್ಟು ಮಾಡಬಾರ್ದು ಅಂತಂದು ಹೇಳಿ. ರೆವೆನ್ಯೂ ಅಲೋಕೇಶನ್ ಟ್ರಾನ್ಸ್ಪರೆನ್ಸಿ ಐತಿ. ರೆವೆನ್ಯೂ ಫ್ರಮ್ ಎಮಿಷನ್ಸ್ ಪರ್ಮಿಟ್ ಆಕ್ಷನ್ಸ್ಗಳು ಇರ್ತವೆ, ಡಿಕಾರ್ಬನೈಸೇಷನ್ ಪ್ರಾಜೆಕ್ಟ್ಸ್ ಕೊಡ್ತವೆ. ಟ್ರಾನ್ಸ್ಪರೆನ್ಸಿ ಮಾಡಬೇಕು. ಪ್ರಿವೆಂಟಿಂಗ್ ದ ಮಾರ್ಕೆಟ್ ಅಬ್ಯೂಸ್ ಅಂದ್ರೆ ಕ್ಲಿಯರ್ ರೂಲ್ಸ್ ಕೊಡಬೇಕು. ಗೌರ್ಮೆಂಟ್ ಬಾಡೀಸ್ಗೆ ಏನಿರಬೇಕು, ಎಷ್ಟು ಇರಬೇಕು. ಸ್ಟ್ರಿಂಜೆಂಟ್ ಪೆನಾಲ್ಟೀಸ್ ಫಾರ್ ನಾನ್ ಕಂಪ್ಲೈನ್ಸ್ ಇರಬೇಕು. ಲರ್ನಿಂಗ್ ಮಾಡೋ ಒಂದು ಆಪ್ಷನ್ಸ್ ಕೊಡಬೇಕು. ನೆಕ್ಸ್ಟ್ ಅಂದ್ರೆ ಡ್ರಾಯಿಂಗ್ ಲೆಸನ್ಸ್ ಫ್ರಮ್ ಎನ್ಫೋರ್ಸ್ಮೆಂಟ್ ಚಾಲೆಂಜಸ್ ಇನ್ ಅದರ್ ಮಾರ್ಕೆಟ್ಸ್ ತಿಳ್ಕೊಂಡು ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಬಿಲ್ಡಿಂಗ್ ದ ಮಾರ್ಕೆಟ್ ಟ್ರಸ್ಟ್ನ ಮಾಡಬೇಕಂದ್ರೆ ಮಾರ್ಕೆಟ್ ಇಂಟಿಗ್ರಿಟಿ ಅಂಡ್ ಟ್ರಾನ್ಸ್ಪರೆನ್ಸಿ ಇರಬೇಕು. ಪ್ರಿಯೋರಿಟೈಸ್ ಇರಬೇಕು, ಅದೇ ಪ್ರಿಯೋರಿಟೈಸ್ ಮಾಡಬೇಕು. ಆಮೇಲೆ ಪಾರ್ಟಿಸಿಪೆಂಟ್ಸ್ಗಳ ಮಧ್ಯೆ ಟ್ರಸ್ಟ್ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು, ಅಟ್ರಾಕ್ಟ್ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು, ಕೊಲಾಬರೇಟ್ ವಿತ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಇರಬೇಕು, ಅಲೈನ್ ಸ್ಟ್ಯಾಂಡರ್ಡ್ಸ್, ಶೇರ್ ಬೆಸ್ಟ್ ಪ್ರಾಕ್ಟೀಸಸ್. ಈಗ ನಾವೇನು ನೋಡ್ತೀವಿ ಇಂಡಿಯನ್ ಕ್ಲೈಮೇಟ್ ಚೇಂಜ್ ಇದ್ರಾಗ ಏನಪ್ಪ ಅಂತಂದ್ರೆ ಈ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಅಕ್ರಾಸ್ ಸಪ್ಲೈ ಚೈನ್ ಫಾರ್ ವೇರಿಯಸ್ ಪ್ರೊಡಕ್ಟ್ಸ್. ನೋಡಿಸಿ ಬೀಫ್ ಇಂದನೇ ಎಷ್ಟು ಪ್ರೊಡಕ್ಷನ್ ಆಗ್ತಿದೆ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಮೇಜರ್ ಎಮಿಷನ್ಸ್ ವಿತ್ ದೇರ್ ಟೋಟಲ್ ಪರ್ ಕ್ಯಾಪಿಟಲ್ ಗ್ರೀನ್ ಹೌಸ್ ಎಮಿಷನ್ ನೋಡಿದ್ರೆ ಚೀನಾ ಪರ್ ಕ್ಯಾಪಿಟಲ್ ಎಷ್ಟಿದೆ, USA ಇಲ್ಲಿದೆ 60,000 ಇದೆ ನೋಡಿ. ಅದೇ ಇಂಡಿಯಾ ವೆರಿ ಲೆಸ್ ಇದೆ. ಮೇಜರ್ ಎಕನಾಮಿಕ್ಸ್ ವಿತ್ ದೇರ್ ಟೋಟಲ್ ಅಂಡ್ ಪರ್ ಕ್ಯಾಪಿಟಲ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಕಾರ್ಬನ್ ಡೈಆಕ್ಸೈಡ್ ಇಕ್ವಿಲೆಂಟ್ ಅಲ್ಲಿ. ಓಕೆನಾ, ಈ ಲೈಫ್ ಮಿಷನ್ ಅಂತ ಬರ್ತಾರ ಅದ್ರದ್ದು. ಈಗ ಇದನ್ನ ಇಂಡಿಯನ್ ಕ್ಲೈಮೇಟ್ ಚೇಂಜ್ ನೋಡೋಣ ನಾವು. ಓಕೆನಾ, ಈ ಇಂಡಿಯಾ ಮತ್ತು ಕ್ಲೈಮೇಟ್ ಚೇಂಜ್ ಏನಾಗ್ತಿದೆ ಅಂತಂದ್ರೆ ಈ ದೇರ್ ಆರ್ ಸೋ ಮೆನಿ ಇಂಪಾರ್ಟೆಂಟ್ ಡಾಟಾಸ್ ಇದೆ, ಫ್ಯಾಕ್ಟ್ಸ್ ಇದೆ, ಕ್ಲಿಯರ್ ಆಗಿ ಕೇಳ್ಕೊಂಡು. ಇಂಡಿಯಾ ಏನಪ್ಪ ಥರ್ಡ್ ಲಾರ್ಜೆಸ್ಟ್ ಎಮಿಟರ್ ಇಂದ ಗ್ರೀನ್ ಹೌಸ್ ಗ್ಯಾಸ್ ಇದೆ. ಚೀನಾ USA ಬಿಟ್ಟರೆ ಇಂಡಿಯಾನೇ ಇದೆ ಥರ್ಡ್. ಓವರಾಲ್ ಕಾಂಟ್ರಿಬ್ಯೂಷನ್ ಏನಿದೆ ಅಂತಂದ್ರೆ 7.5% ಆಫ್ ದಿ ಗ್ಲೋಬಲ್ ಗ್ರೀನ್ ಹೌಸ್ ಗ್ಯಾಸ್ ಅಲ್ಲಿ ಇಂಡಿಯಾ 7.5% ಇದೆ. ಡಿಸ್ಪೈಟ್ ಬಿಂಗ್ ಥರ್ಡ್ ಲಾರ್ಜೆಸ್ಟ್ ಎಮಿಟರ್, ರಿಲೇಟಿವ್ಲಿ ಕಂಪೇರ್ ಟು ಅದರ್ ಮೇಜರ್ ಕಂಟ್ರೀಸ್ ಕಂಪೇರ್ ಮಾಡಿದ್ರೆ ಇಂಡಿಯಾದು ಸ್ವಲ್ಪ ಆಲ್ಮೋಸ್ಟ್ ಕಡಿಮೆ ಇದೆ. ಹಿಸ್ಟಾರಿಕಲ್ ಇವೆಂಟ್ಸ್ ಏನಪ್ಪ ಅಂದ್ರೆ ಗ್ಲೋಬಲಿ ನಾವು 4% ಆಫ್ ಗ್ಲೋಬಲ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಲ್ಲಿ ಹಿಸ್ಟಾರಿಕಲಿ ವಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಡಿಸ್ಪೈಟ್ 17% ಆಫ್ ದಿ ವರ್ಲ್ಡ್ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರು. ಇಟ್ಸ್ ವೆರಿ ಇಂಡಿಯಾಸ್ ಕಾಂಟ್ರಿಬ್ಯೂಟೆಡ್ ಟು ದ ಅಕ್ಯುಮಿನೇಷನ್. ಪರ್ ಕ್ಯಾಪಿಟಲ್ ನೋಡ್ಬೇಕಂದ್ರೆ ಭಾಳ ಕಮ್ಮಿ ಐತೆ ನಮ್ದು. 1.3 ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ per person per year ಐತೆ. ರಿಲೇಟಿವ್ಲಿ ವೆರಿ ಲೋ ಕಂಪೇರ್ಡ್ ಟು ಅದರ್ ಕಂಟ್ರೀಸ್. USA ಐತಲ್ಲ 4 tons ಆಫ್ ಕಾರ್ಬನ್ ಡೈಆಕ್ಸೈಡ್ ನ ಪರ್ ಪರ್ಸನ್ ಪರ್ ಇಯರ್ ಮಾಡುತ್ತೆ. ಹೈಲೈಟ್ ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ ಇದೆ. ಗ್ಲೋಬಲ್ ಅಪ್ರೋಚಸ್ ಇಂಡಿಯನ್ ಅನ್ಸ್. ನಾವು ಕೂಡ ಎನರ್ಜಿ ಕನ್ಸರ್ವೇಷನ್ ಮಾಡ್ತೀವಿ, ಎನ್ವೈರ್ಮೆಂಟ್ನ ಕನ್ಸರ್ವ್ ಮಾಡ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಕಮ್ಮಿ ಮಾಡ್ಬೇಕಂತ ನಮಗೂ ಇದೆ, ಅದಕ್ಕೆ ನಾವು ಆಕ್ಷನ್ಸ್ ತಗೊಂಡಿದ್ದೀವಿ. ಬಟ್ ನಾವು ನಮ್ಮ ಗ್ರೋತು, ನಮ್ಮ ಪಾಪ್ಯುಲೇಷನ್, ನಮ್ಮ ನೀಡನ್ನು ನೋಡ್ಕೊಂಡು ನಮ್ಮ ಲೆನ್ಸ್ ಮುಖಾಂತರ ನಾವು ಆಕ್ಷನ್ಸ್ ತಗೋಬೇಕಲ್ವಾ. ಈಗ ಇವರೆಲ್ಲ ಫಾರ್ ಎಕ್ಸಾಂಪಲ್ ಯುರೋಪ್ ವೆಸ್ಟೆಲ್ಲ ಅವರೆಲ್ಲ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮಾಡಿ ತುಂಬ ಎಕ್ಸೆಸಿವ್ ಪ್ರೊಡಕ್ಷನ್ ಮಾಡಿ ಅವರೆಲ್ಲ ಡೆವಲಪ್ ಆಗಿ ಡೆವಲಪ್ಡ್ ಕಂಟ್ರೀಸ್ ಆಗ್ಬಿಟ್ರು. ಈಗ ಎಲ್ಲರಿಗೂ ಬಂದು ಬೋಧನೆ ಮಾಡ್ತಾರೆ. ಈಗ ನೀವು ಮಾಡಿ, ನೀವು ಹಿಸ್ಟಾರಿಕಲ್ ಎಮಿಷನ್ಸ್ನ ಕನ್ಸಿಡರ್ ಮಾಡಿ ಅಂತ ಇಂಡಿಯನ್ ವಾದ ಅದನ್ನ ಹೇಳ್ತಾನೂ ಇದ್ದಾರೆ. ಹಿಸ್ಟಾರಿಕಲ್ ಕಂಪ್ಯಾರಿಸನ್ ಮಾಡ್ಕೋಬೇಕಂತಂದು ಹೇಳಿ ಈ ವರ್ಲ್ಡ್ ಎನರ್ಜಿ ಔಟ್ಲುಕ್ 2023 ರಿಪೋರ್ಟ್ ಏನಂತಂದ್ರೆ ಅವ್ರು 5 ಮೇನ್ ಸ್ಟ್ರಾಟಜೀಸ್ ಮಾಡ್ತಾರೆ. ಟ್ರಿಪ್ಲಿಂಗ್ ದಿ ಗ್ಲೋಬಲ್ ಎನರ್ಜಿ ಕೆಪಾಸಿಟಿ, ಡಬ್ಲಿಂಗ್ ದಿ ಎನರ್ಜಿ ಎಫಿಷಿಯನ್ಸಿ ಇಂಪ್ರೂವ್ಮೆಂಟ್ಸ್ ಅದರಲ್ಲಿದೆ. ಬಟ್ ಕ್ರಿಟಿಸಿಸಮ್ ಏನಿದೆ ಇಟ್ಸ್ ವೆರಿ ಪ್ರಿಸ್ಕ್ರಿಪ್ಟ್ ಇದೆ ಅಂಡ್ ಒನ್ ಸೈಸ್ ಫಿಟ್ಸ್ ಅಪ್ರೋಚ್ ಆಲ್ ಇದೆ. ನೋಡಪ್ಪ ಓವರಾಲ್ ವರ್ಲ್ಡ್ ಟೆಂಪರೇಚರ್ ಜಾಸ್ತಿ ಆಗಿಬಿಡುತ್ತೆ, ಸೊ ನೀವೆಲ್ಲ ಕಮ್ಮಿ ಮಾಡ್ಕೊಳ್ಬೇಕು ಅಂತ. ಆಯ್ತು ರೀ, ನಾವು ಕಮ್ಮಿ ಮಾಡ್ತೀವಿ, ನಾವು ಆಕ್ಷನ್ಸ್ ತಗೊಂತೀವಿ. ಬಟ್ ನಮ್ಮ ಕಂಡೀಷನ್ಸ್ ನೋಡ್ರಿ, ನಮ್ಮ ಎಕನಾಮಿಕ್ ಕಂಡೀಷನ್ಸ್ ನೋಡ್ರಲ್ಲ ನೀವು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಗೆ ತುಂಬ ಬಡವರು ಇರ್ತೀವಿ, ನಾವು ಒಂದು ಹೊತ್ತಿನ ಊಟ ಮಾಡಿದೆ ವಂಚಾಗಿರ್ತದೆ. ನೀನು ಒಂದು ದೊಡ್ಡ ಬುಕ್ ಯಾವುದೋ ಮೆಕ್ಯಾವೆಲಿನೋ ಅರಿಸ್ಟಾಟಲ್ ಬುಕ್ ತಗೊಂಬಂದು ಓದಿ, ನೀನು ಅದನ್ನ ನಾಲೆಡ್ಜ್ ತಗೊಂಡ್ರೆ ಎಷ್ಟು ಕಷ್ಟ ಆಗುತ್ತಲ್ವಾ.
ನಮಗೆ ಫಸ್ಟ್ ಊಟಕ್ಕೆ ಕೊಡಿ, ನಾವು ಬದುಕ್ತೀವಿ, ಆಮೇಲೆ ನೀವು ಬೇರೆ ಬೋಧನೆಗಳನ್ನೆಲ್ಲ ಮಾಡೋಣಂತೆ. ನೀವು ಯಾರು ಡೆವಲಪ್ ಆಗಿದ್ರೆ ನೀವು ಮಾಡಿ, ನಮ್ಮ ಕೈಯಲ್ಲಿ ನಾವು ಸಹಾಯ ಮಾಡ್ತೀವಿ, ನೀವು ಡೆವಲಪ್ ಆಗಿದ್ರೆ ಕೊಡ್ರಿ ಅಂತ ಇಂಡಿಯನ್ ಕ್ರಿಟಿಸಿಸಮ್. ಇಟ್ ಇಸ್ ವೆರಿ ಪ್ರಿಸ್ಕ್ರಿಪ್ಟಿವ್ ಇದೆ. ಒನ್ ಸೈಜ್ ಫಿಟ್ಸ್ ಆಲ್ ಅಪ್ರೋಚ್ ಮಾಡಿದ್ವಿ, ಇದು ಆಗಲ್ಲ. ಮೇಜರ್ ಗ್ಯಾಪ್ಸ್ ಏನಪ್ಪ ಅಂದರೆ ಲೈಫ್ ಸೈಕಲ್ ಕಾಸ್ಟ್. ನೀವು ಇನ್ಸಫಿಷಿಯಂಟ್ ಅಟೆನ್ಷನ್ ಕೊಡ್ತೀರಾ. ಒಂದು ರಿನ್ಯೂಬಲ್ ಎನರ್ಜಿ ಸ್ಟಾರ್ಟ್ ಮಾಡ್ತೀರಾ, ಒಂದು ಸೋಲಾರ್ ಎನರ್ಜಿ ನೀವು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತೀರಿ ಅಂತಂದರೆ ಅದರದ್ದು ಸೋಲಾರ್ ಪ್ಯಾನಲ್ಸ್ ಆಗಿ ಅದ್ರ ಹೋಗಿ ಲೈಫ್ ಸೈಕಲ್ ಎಷ್ಟು ದಿನ ಬರುತ್ತೆ, ಅದ್ರ ಪ್ರೊಡಕ್ಷನ್ ಕಾಸ್ಟ್ ಎಷ್ಟು, ಅದು ಎಷ್ಟು ದಿನ ಬಾಳಿಕೆ ಬರೋದು, ಅದು ಎಷ್ಟು ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮಾಡುತ್ತೆ, ಇನ್ನೆಲ್ಲದನ್ನು ನೋಡಬೇಕಲ್ಲ. ನೀವು ಇದನ್ನ ಬಿಟ್ಬಿಡ್ತಿದ್ದೀರಾ. ಆಮೇಲೆ ಡೆವಲಪ್ಡ್ ನೇಷನ್ಸ್ ಓವರ್ ಕನ್ಸಂಪ್ಷನ್ ಮಾಡ್ತಾರೆ. ಅವರಂತೂ ಕೊಳ್ಳು ಬಾಕತನದಂತೂ ಹುಚ್ಚು ಕೋಡಿ. ನನ್ನ ಹತ್ರ 10 ಕಾರ್ ಇದೆ, ನಾನು ಇಷ್ಟು ತಿಂತೀನಿ, ನಾನು 10 ಬರ್ಗರ್ ತಿಂದೆ, ನಾನು 20 ಪಿಜ್ಜಾ ತಿಂದೆ ಅಂತ, ನನಗೆ 100 ಬಟ್ಟೆ ಇದ್ದವು ಇಂಥ ಓವರ್ ಕಲ್ಚರ್ ತುಂಬ್ಕೊಂಬಿಟ್ಟಿರ್ತದೆ. ಅದರಿಂದ ಇನ್ಫ್ಲುಯೆನ್ಸ್ ಆಗಿ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ನನಗೆ ಹತ್ರ 5 ವಾಚ್ ಇದೆ, 100 ಕಾರ್ ಇದೆ, 10 ಶೂಸ್ ಇದೆ. ಇದೇನಿದು ಓವರ್ ಕನ್ಸಂಪ್ಷನ್ ಅಲ್ವಾ? ಇದನ್ನೊಂದು ಕೊಳ್ಳು ಬಾಕತನವನ್ನು ನಮ್ಮ ಶ್ರೀಮಂತಿಕೆ ಆಡಂಬರದ ಇದು ದೊಡ್ಡ ಸಾಧನೆ ಅಂತ ಮೆರಿತಕ್ಕಂಥ ಹುಚ್ಚರದಾರ. ಅದಂಗೆ ಆಗ್ಬಾರ್ದು ಅಂತ ಹೇಳತ್ತದ. ಎನರ್ಜಿ ವರ್ಸಸ್ ಪವರ್ ಡಿಸ್ಟಿಂಕ್ಷನ್ ಹೇಳಿದಾರೆ. ಅಂದ್ರೆ ನೀನು ಎನರ್ಜಿ ಅಂಡ್ ಪವರ್ ಟ್ರಾನ್ಸಿಡೆಂಟ್ ಏನು ಎನರ್ಜಿ ಈ ನಾನ್ ರಿನ್ಯೂಬಲ್ ಇಂದ ಹಿಡಿದು ರಿನ್ಯೂಬಲ್ ಹೋಗ್ಬೇಕಂತಂದ್ರೆ ಎಷ್ಟು ಎನರ್ಜಿ ಹೋಗುತ್ತೆ, ಅದಕ್ಕೆ ಎಷ್ಟು ಪವರ್ ಆಗುತ್ತೆ, ಅದನ್ನ ಪ್ರೊಡಕ್ಷನ್ ಇದನ್ನೆಲ್ಲ ಕನ್ಸಿಡರ್ ಮಾಡಿದಿಲ್ಲ ಅಂತಂದು ಹೇಳಿ ಇಂಡಿಯಾ ಕ್ರಿಟಿಸೈಸ್ ಮಾಡ್ತಿದೆ. ನಮಗೆ ಈಕ್ವಾಲಿಟಿ ಇಶ್ಯೂಸ್ ಇದೆ. ಪರ್ ಕ್ಯಾಪಿಟಲ್ ಎಮಿಷನ್ಸ್ ಕನ್ಸಿಡರ್ ಮಾಡ್ರಿ. ಆಗಲೇ ಹೇಳ್ದಂಗೆ ನಾವು ಜಸ್ಟ್ 1.3 ಟನ್ ಮಾಡ್ತೀವಿ, ಅವರು 4 ಟನ್ಸ್ ಮಾಡ್ತಾರೆ. ಎಷ್ಟು ಅಂತರ ಇದೆ, ಅದನ್ನು ಕಂಪೇರ್ ಮಾಡಿ ನೀವು ಇದನ್ನು ಬಿಟ್ಟಿದ್ರೆ ನೆಗ್ಲೆಕ್ಟ್ ಪರ್ ಕ್ಯಾಪಿಟಲ್ ಎಮಿಷನ್ಸ್ ಬಿಟ್ಬಿಟ್ಟಿದ್ರೆ ನೀವು. ಸೊ ಅವರು 85% ಆಫ್ ದಿ ಗ್ಲೋಬಲ್ ಎಮಿಷನ್ಸ್ ಅಲ್ಲಿ ಅವ್ರು ಮಾಡ್ತಿದ್ದಾರೆ. ನಾವು ಜಸ್ಟ್ ಓನ್ಲಿ ಡೆವಲಪಿಂಗ್ ಕಂಟ್ರೀಸ್ಗಳು ಕಂಟ್ರಿಬ್ಯೂಟ್ ಅಬೌಟ್ 10% ಇದೆ. ನಮ್ಮ ಮೇಲೆ ನೀವು ಜಾಸ್ತಿ ಪ್ರೆಷರ್ ಮಾಡ್ತಾರೆ. ಹಿಸ್ಟಾರಿಕಲ್ ರೆಸ್ಪಾನ್ಸಿಬಿಲಿಟಿನ ಬಿಟ್ಟಿದ್ದಾರೆ, ಅದನ್ನು ನೀವು ಕನ್ಸಿಡರ್ ಮಾಡ್ಕೊಳ್ಬೇಕು. ಕ್ಲೈಮೇಟ್ ಫೈನಾನ್ಸಸ್ ಈ ಡೆವಲಪ್ಡ್ ನೇಷನ್ಸ್ ಫಾರ್ ಶಾರ್ಟ್, ಅವ್ರು ಕೊಡ್ತಾನೆ ಇಲ್ಲ, ಅವ್ರ ಕಮಿಟ್ಮೆಂಟೇ ಕೊಡ್ತಿಲ್ಲ ಅವರು ಈ ಪ್ರೊಸೆಸ್ ಅಲ್ಲಿ. ಅದನ್ನು ಕನ್ಸಿಡರ್ ಮಾಡ್ರಿ ಇವರು. ನೀವು ಬೇರೆ ಇದೊಂದೇ ಹೇಳೋದಲ್ಲ ಅಂತ ಇಂಡಿಯಾದ ವಾದ. ಇಂಡಿಯಾ ಅಪ್ರೋಚ್ ಏನು ಮಾಡಿದೆ ಆಗ್ತದೆ, ನಾವು ಬೇರೆ ನಿಮ್ಮಂತರ ಬರೀ ಬಕ್ವಾಸ್ಗಳನ್ನ ಅಷ್ಟೇ ಹೇಳೋದಲ್ಲ, ನಾವು ನಮ್ಮ ಕೆಲಸ ಮಾಡಿದೀವಿ. ಎಸ್ಪೆಷಲಿ ಇನ್ ದ ಕನ್ಸಿಡರೇಷನ್ ಆಫ್ ದಿ ಎನ್ವೈರ್ಮೆಂಟ್ ಅಲ್ಲಿ ನಾವು ವರ್ಕ್ ಮಾಡಿದೀವಿ. ಇಂಡಿಯಾ ಇಸ್ ಆಲ್ಸೋ ಗ್ರೇಟ್ಲಿ ವರ್ಕಿಂಗ್ ಇನ್ ದಿಸ್ ಪರ್ಸ್ಪೆಕ್ಟಿವ್. ಏನು ಮಾಡಿದೀವಿ, ಮಿಷನ್ ಲೈಫ್ ಅಂತ ಮಾಡಿದ್ವಿ. ಇದು ಫಿಲಾಸಫಿಕಲ್ ಫೌಂಡೇಶನ್ ಮೇಲೆ ಕಾಂಟೆಕ್ಸ್ಟ್ ಸೆನ್ಸಿಟಿವ್ ಅಪ್ರೋಚ್ ಏನೇನು ಮಾಡ್ಬೋದು ಅಂತ. ಲೈಫ್ ಸ್ಟೈಲ್ ಬೇಸ್ಡ್ ಅಪ್ರೋಚಸ್, ಟ್ರೆಡಿಷನಲ್ ಪ್ರಾಕ್ಟೀಸಸ್ ಮೇಲೆ ರೋಟೈಸ್ ಮಾಡಿದ್ವಿ. ನೇಚರ್ ಜೊತೆಗೆ ಹಾರ್ಮೋನ್ ಇದೆ, ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಮಿಷನ್ ಲೈಫಲ್ಲಿ ನಾವು COP 26 ಅಲ್ಲಿ ಮಾಡಿದ್ವಿ. ಪ್ರೈಮ್ ಮಿನಿಸ್ಟರ್ ಮೋದಿ ಅವರೇ ಮಾಡಿದ್ರು 2021 UN ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಅಲ್ಲಿ, UNCCಯಲ್ಲಿ. ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ, ಏನ್ಷಿಯಂಟ್ ಇಂಡಿಯನ್ ಫಿಲಾಸಫಿ ಇದೆ. ಇಂಡಿವಿಜುವಲ್ ಆಕ್ಷನ್ಸ್, ಪ್ರೋ ಪ್ಲಾನೆಟ್ ಚಾಯ್ಸಸ್ ಇದಾವೆ. ಥ್ರೂ 75 ಲೈಫ್ ಆಕ್ಷನ್ಸ್ಗಳ ಮುಖಾಂತರ ಏಮ್ ಟು ರಿಡ್ಯೂಸ್ ಗ್ಲೋಬಲ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಡಿಕ್ರೀಸ್ ಮಾಡೋಕ್ಕೆ 2 ಬಿಲಿಯನ್ ಟನ್ಸ್ ಬೈ 2030. ಆಮೇಲೆ ಸೇವ್ ಕನ್ಸ್ಯೂಮರ್ ಅಬೌಟ್ $440 ಬಿಲಿಯನ್ ಸೇವ್ ಮಾಡಬೇಕು. ವುಡ್ ಅಕೌಂಟ್ ಫಾರ್ 20% ಆಫ್ ದ ರಿಕ್ವೈರ್ಡ್ ಎಮಿಷನ್ ಕಟ್ಸ್ ಆಗುತ್ತೆ. ಪಾಲಿಸಿ ಡ್ರಿವನ್ ಇನಿಷಿಯೇಟಿವ್ಸ್ ಕೊಡ್ದವ. ಅಂದರೆ ಈ ಲೈಫ್ ಇನಿಷಿಯೇಟಿವ್ಸ್ ಸೇರ್ಕೊಂಡು ನಾವು ಏನೇನು ಈ ಎನರ್ಜಿ ಕನ್ಸರ್ವೇಷನ್ಸ್ ಅಲ್ಲಿ ಮತ್ತೆ ಏನೇನು ಮಾಡಿದ್ವಿ ಅಂದ್ರೆ ಉಜಾಲ ಲೈಟ್ ಪ್ರೋಗ್ರಾಮ್ ಇದೆ, ಪ್ರಮೋಟ್ ಎನರ್ಜಿ ಎಫಿಷಿಯಂಟ್ LED ಲೈಟ್ಸ್ ಇದೆ, 48 ಬಿಲಿಯನ್ ಕಿಲೋವಾಟ್ ಎನರ್ಜಿ ಸೇವಿಂಗ್ಸ್ ಆಗ್ತದೆ. ಸ್ವಚ್ಛ ಭಾರತ್ ಮಿಷನ್ ಇದೆ, ಸಸ್ಟೈನಬಲ್ ಬಿಹೇವಿಯರ್ ಅಟ್ ಸ್ಕೇಲ್ ಮಾಡಿದ್ವಿ, ಲೋಕಲ್ ಸೊಲ್ಯೂಷನ್ ಎಂಫಸಿಸ್ ಮಾಡಿದ್ವಿ, ಸಸ್ಟೈನಬಲ್ ಹೌಸಿಂಗ್ ಮಾಡಿದ್ವಿ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಿದ್ವಿ. ಎಂಫಸೈಸ್ಡ್ ಓವರ್ ದಿ ನೀವು ಅಡಾಪ್ಟಿಂಗ್ ಈ ವೆಸ್ಟರ್ನೈಸ್ ಮಾಡಲ್ಸ್ನ ಎಂಫಸೈಸ್ ಮಾಡಿದ್ವಿ. ಬೇಕಾಗಿಲ್ಲ, ಎಲ್ಲದಕ್ಕೂ ಸುಮ್ಮನೆ ಹೋಗೋದು ಬೇಕಾಗಿಲ್ಲ. ಇಟ್ ಮೇ ಡಿಸ್ಟರ್ಬ್ ಆಗುತ್ತೆ, ಫುಡ್ ಫೀಡ್ ಬ್ಯಾಲೆನ್ಸ್ ಹೋಗ್ಬಿಡುತ್ತೆ. ವೈ ಇಂಡಿಯನ್ ಡೆನ್ಸ್ ಮ್ಯಾಟರ್ಸ್ ಅಪ್ಪ ಅಂತಂದ್ರೆ ನಮ್ದು ಗ್ರೋತ್ ಆಗಬೇಕು, ಕ್ಲೈಮೇಟ್ ರೆಸಿಲಿಯನ್ಸನ್ನು ಕನ್ಸಿಡರ್ ಮಾಡ್ಕೋಬೇಕು. ಅಡಪ್ಟೇಷನ್ ಮಾಡ್ತೀವಿ, ಮಿಟಿಗೇಷನ್ ಮಾಡ್ತೀವಿ. ಕ್ರಿಟಿಕ್ ಆಫ್ GDP ಇದೆ, ಅಂದರೆ ಓವರ್ ಎಂಫಸಿಸ್ ಆನ್ GDP ಆಸ್ ಎ ಮೆಜರ್ ಆಫ್ ಪ್ರೋಗ್ರೆಸ್ ಆಗಿರೋದು. ನಾವು ಅದನ್ನೂ ಮಾಡೋದಿಲ್ಲ, ಬಟ್ ಇದು ಒಂದು ಕ್ರಿಟಿಸಿಸಮ್. ಇದು ಮಾಡಕ್ಕೆ ಹೋದ್ವಿ ಅಂತಂದ್ರೆ ಫಾಸಿಲ್ ಫ್ಯೂಯಲ್ ಡಾಮಿನೆನ್ಸ್ ಇದೆ. ಡಿಸ್ಪೈಟ್ ಅಡ್ವಾನ್ಸಸ್ ಇನ್ ಕ್ಲೀನ್ ಟೆಕ್, ಫಾಸಿಲ್ ಫ್ಯೂಯಲ್ಸ್ ಸ್ಟಿಲ್ ಡಾಮಿನೇಟ್ ಇದೆ ನಮ್ದು, ಬಟ್ ಓವರ್ಕಮ್ ಮಾಡ್ಬೇಕಂತ ಹೇಳ್ತಿದ್ವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ತರೋದಾನೆ ಕಂಟೈನ್ಮೆಂಟ್ ಥ್ರೂ ಇಕ್ವಾನಿಮಿಟಿ. ಇಷ್ಟೇ ಸಿಂಪಲ್ ರೀ. ಎಷ್ಟು ಬೇಕೋ ಅಷ್ಟು ತಗೋಬೇಕು, ಎಷ್ಟು ಯೂಸ್ ಮಾಡ್ತೀವಿ ಅಷ್ಟೇ ಇಟ್ಕೋಬೇಕು. ಒಂದು ಬೌಲ್ ರೈಸ್ ಹಾಕೊಂಡು ಈಗಿದೆ ಇಲ್ಲಿ ರೈಸ್ ಫ್ರೀಯಾಗಿ ಕೊಡ್ತಿದ್ದಾರೆ ಅಂತಂದು ಹೇಳಿ ನಾವು ಉಣ್ಣದೇ ಒಂದು ಬೌಲ್ ಎಷ್ಟಿದೆ ಅಷ್ಟೇ ತಗೋಬೇಕು. ನನಗಿರಲಿ, ನಮ್ಮ ಅಪ್ಪಂಗಿರಲಿ, ನಮ್ಮ ಅಣ್ಣನ ಅಕ್ಕನ ತಮ್ಮನ ತಾಯಿ ಇಡೀ ಫ್ಯಾಮಿಲಿಗೆ ಬೇರಲಿ ಅಂತ ಹೇಳಿ ತುಂಬ್ಕೊಂಡು ಹಿಂಗೆ ಇಟ್ಕೊಂಡು ಹೋಗೋದಲ್ಲ ಅಲ್ವಾ. ಎಷ್ಟು ಬೇಕು ಅಷ್ಟನ್ನೇ ಇಟ್ಕೋಬೇಕು. ಕಂಟೈನ್ಮೆಂಟ್ ಥ್ರೂ ಇಕ್ವಾನಿಮಿಟಿ ಇದೆ. ಆಮೇಲೆ ಇದರಲ್ಲಿ ಈ ಕಾನ್ಸೆಪ್ಟ್ನ ಇದು ಎಕನಾಮಿಕ್ ಸರ್ವೆ ಬಜೆಟಲ್ಲೇ ಕೊಟ್ಟಿದ್ದಾರೆ. ಏನಂದರೆ ಒಂದು ಮನೇಲಿ 10 TV ಆಗಿಬಿಡ್ತದೆ, 10 ಫೋನ್ಸ್ ಆಗಿದ್ದಾವೆ. ಎಲ್ಲರಿಗೂ TV ಬೇಕು, ಎಲ್ಲರಿಗೂ ಸಪ್ರೇಟ್ ಫೋನ್ಸ್ ಆಗ್ಬಿಡುತ್ತೆ. ಮೊದಲಾದ ಎಲ್ಲರ ಮನೆಗೆ ಒಂದು TV ಇರ್ತದೆ. ಈಗ ಏನಾಗ್ಬಿಡುತ್ತೆ, ಓವರ್ ಕನ್ಸಂಪ್ಷನ್ ಆಗ್ಬಿಡುತ್ತೆ. ಇದು ಫೋಸ್ಟರ್ ಸಸ್ಟೈನಬಲ್ ಲಿವಿಂಗ್ ಹೇಳ್ತಿದ್ವಿ. ಎಸೆನ್ಷಿಯಲ್ ಇನ್ ಅಡ್ರೆಸಿಂಗ್ ದ ಮಾಡರ್ನ್ ಓವರ್ ಕನ್ಸಂಪ್ಷನ್ ಆ್ಯಂಡ್ ವೇಸ್ಟ್ ಪ್ರೊಡಕ್ಷನ್ ಆಗೋದನ್ನು ಕಮ್ಮಿ ಮಾಡೋಕ್ಕೋಸ್ಕರ. ಆಮೇಲೆ ಇಂಟರ್ನಲ್ ಸ್ಟೆಬಿಲಿಟಿ ಆಗಬೇಕು. ಅರ್ಜ್ ಫಾರ್ ಎಕ್ಸಸ್ ರೆಸಿಸ್ಟ್ ಮಾಡಿ, ನಂಗೆ ಎಕ್ಸಸ್ ಬೇಕು, ನಂತರ ಜಾಸ್ತಿ ಇದೆ ಅಂತ ಅದನ್ನ ಕಮ್ಮಿ ಮಾಡಿರಿ, ಅದರಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದೀವಿ. ಆಮೇಲೆ ಶಿಫ್ಟಿಂಗ್ ಫ್ರಮ್ ಕನ್ಸ್ಯೂಮರ್ ಡ್ರಿವನ್ ಲೈಫ್ ಸ್ಟೈಲ್, ಹೆಚ್ಚು ಕೊಳ್ಳು ಬಾಕತನದಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದೀವಿ ನಾವು. ಇದನ್ನು ಟು ಒನ್ ದಟ್ ವ್ಯಾರೀಸ್ ಕಮ್ಯುನಲ್ ವೆಲ್ ಬೀಯಿಂಗ್ ಅಂಡ್ ಸಸ್ಟೈನಬಿಲಿಟಿಗೋಸ್ಕರ ತರೋ ಕಾನ್ಸೆಪ್ಟ್ ಅಷ್ಟೇ ಬರೀರಿ. ಕಂಟೈನ್ಮೆಂಟ್ ಥ್ರೂ ಇಕ್ವಾನಿಮಿಟಿ ಇಲ್ಲಿದೆ. ಜಸ್ಟ್ ಬೇಕಾದ್ರೆ ನೀವು ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಇದಂದರೆ ಇಟ್ಸ್ ನಾಟ್ ಎ ಸ್ಟಾಪೇಜ್, ಇಟ್ಸ್ ನಾಟ್ ಸ್ಟಾಗ್ನೇಷನ್, ಅಂಡ್ ಇಟ್ಸ್ ನಾಟ್ ಇವನ್ ಎ ಕಾಂಪ್ರಮೈಸು ಅಲ್ಲ. ಅಯ್ಯೋ ನಾನು ಅದನ್ನ ಬಿಟ್ಬಿಟ್ಟಪ್ಪ, ನಂಗೆ ಲಾಸ್ ಆಗಿಬಿಡ್ತು ಅಂತ ಕಾಂಪ್ರಮೈಸ್ ಅಲ್ಲ. ನೇಚರ್ಗೋಸ್ಕರ ಕಾಂಪ್ರಮೈಸ್ ಅಲ್ಲ. ನಿಮಗೆ ಎಷ್ಟು ತಿನ್ನೋಕೆ ಅಷ್ಟೇ ತಿನ್ರಿ ಅನ್ನೋ ಕಾನ್ಸೆಪ್ಟ್ ಇದು. ಇಟ್ಸ್ ಎ ಹ್ಯೂಮನ್ ಎಬಿಲಿಟಿ ಹ್ಯಾವ್ ದ ಕಾನ್ಫಿಡೆನ್ಸ್ and the power to out for internal stability, to prepare for and accept outside change.
ಇಟ್ಸ್ ಓನ್ಲಿ ವೆನ್ ಹ್ಯೂಮನ್ಸ್ ಕ್ಯಾನ್ ಚಾನಲ್ ದಿಸ್ ಎನರ್ಜಿ ದಟ್ ದೇ ಕ್ಯಾನ್ ಸ್ಟಾಪ್ ಆಸ್ಕಿಂಗ್ ಫಾರ್ ಮೋರ್. ಅಷ್ಟೇ. ಇಂಡಿಯನ್ ವೇ ಆಫ್ ಸಸ್ಟೈನಬಲ್ ಲೈಫ್ ಸ್ಟೈಲ್ ಫಿಲಾಸಫಿ ಏನಪ್ಪ ಲರ್ನಿಂಗ್ ಫ್ರಮ್ ಇಂಡಿಯನ್ ಒರಿಜಿನಲ್ ಫಿಲಾಸಫಿಲಿ ರೂಟೆಡ್ ಆಗಿದೆ. ಡಿಸ್ಪೈಟ್ ಡೀಪ್ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ನೇಚರ್ ಜೊತೆಗೆ ಹಾರ್ಮೋನಿಯಸ್ ಆಗಿರಿ ಅಲ್ಲಿಂದ ಹ್ಯೂಮನ್ ನೇಚರ್ ಸ್ಕೂಲ್ ಮಾಡೋಣ, ನೇಚರ್ ಲಾಸ್ಗಳಿಗೆ. ಆಮೇಲೆ ನೆಕ್ಸ್ಟ್ ಸೈಕ್ಲಿಕಲ್ ಸಸ್ಟೈನಬಿಲಿಟಿಗೋಸ್ಕರ ಈ ಇಂಪಾರ್ಟೆನ್ಸ್ ಇಂಡಿವಿಜುವಲ್ ಆಕ್ಷನ್ಸ್ ಕೂಡ ಎಮಿಷನ್ ರಿಡಕ್ಷನ್ ಒಳಗೆ ನಿಮ್ಮ ಇಂಡಿವಿಜುವಲ್ ಆಕ್ಷನ್ಸ್ ಮ್ಯಾಟರ್ ಆಗುತ್ತೆ. ಅಂದ್ರೆ ಬೈಕ್ ಇದೆ ಅಂತ ಹೇಳಿ ಊರು ತುಂಬ ಬುರ್ರ ಅಂತ ಬೈಕ್ ಹೊಡ್ಕೊಂಡು ಹೋಗೋದಲ್ಲ, ಎಲ್ಲಿ ನೀಡ್ ಇರ್ತಾವೆ ಅಷ್ಟೇ ಬೈಕ್ ತಗೊಂಡು ಹೋಗ್ಬೇಕು. ಸುಮ್ಮನೆ ಬೈಕ್ ಇದೆ ಅಂತ ಹೇಳಿ ಪೆಟ್ರೋಲ್ ಆಕ್ಷನ್ ಊರು ತುಂಬ ಓಡಾಡಿದ್ರೆ ಏನಾಗುತ್ತೆ, ಅದು ಎನರ್ಜಿ ಲಾಸ್. ಇವನ್ ದೋಸ್ ಆಲ್ ಕೈಂಡ್ ಆಫ್ ದೋಸ್ ರೇಸಿಂಗ್ ಆಕ್ಟಿವಿಟೀಸ್ ಲೈಕ್ ಕಾರು ಬೈಕ್ ರೇಸ್ ಎಲ್ಲ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ, ಜಸ್ಟ್ ಎನರ್ಜಿ ವೇಸ್ಟ್ ಆಗ್ತಿದೆ ಬಿಟ್ಟು ನಥಿಂಗ್. ಈ ಎಂಟರ್ಟೈನ್ಮೆಂಟ್ ಹೆಸರಲ್ಲಿ ತುಂಬ ಲಾಸ್ ಮಾಡ್ತಿದ್ವಿ ನಾವು. ನೆಕ್ಸ್ಟ್ ಪರ್ಸನಲ್ ಆ್ಯಂಡ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟೀಸ್ ಕೊಡ್ತಿದ್ವಿ. ಇಂಡಿವಿಜುವಲ್ ಆಕ್ಷನ್ ಇದೆ, ಕೋರ್ ಆಫ್ ಕ್ಲೈಮೇಟ್ ರೆಸ್ಪಾನ್ಸಿಬಿಲಿಟಿ ಕೊಡ್ತಿದ್ವಿ. ಫಾರ್ ಎಕ್ಸಾಂಪಲ್ ಈಗ ಸಾಲು ಮರ್ತು ತಿಮ್ಮಕ್ಕ ಅವ್ರ ಮನೆ ಎತ್ತಿಕೊಂಡ್ರಲ್ಲ, ಅವ್ರು ತಮ್ಮ ಕೈಲಾಗಿದ್ದು ಸೇವೆ ಮಾಡಿದ್ದಾರೆ, ಆ ಮರಗಳನ್ನ ಬೆಳೆಸುತ್ತೆ. ಈ ಥರ ಮಾಡೋದ್ರಿಂದ ನೀವು ನೇಚರ್ಗೆ ಸೇವೆ ಸಲ್ಲಿಸಿ, ಅದರಿಂದ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ನ ಕಮ್ಮಿ ಮಾಡಿರಿ ಅನ್ನೋದಕ್ಕೆ. ಬಿಹೇವಿಯರಲ್ ಚೇಂಜಸ್ಗಳ ಮುಖಾಂತರ ನೆಕ್ಸ್ಟ್ ನೇಷನ್ಸ್ ರೆಸ್ಪಾನ್ಸಿಬಿಲಿಟಿ ಸಿಂಪಲ್ ಬಿಹೇವಿಯರಲ್ ಚೇಂಜಸ್ಗಳು ಮಾಡಿದ್ರೆ ತುಂಬ ಚೇಂಜಸ್ ಆಗುತ್ತೆ. ಇಂಡಿಯಾಸ್ ಎಕ್ಸ್ಪೀರಿಯನ್ಸಸ್ ಸಸ್ಟೈನಬಲ್ ಬಿಹೇವಿಯರ್ ಟ್ರೆಡಿಷನಲ್ ಪ್ರಾಕ್ಟೀಸ್ ಇದೆ, ಅದಕ್ಕೆ ಡೈಲಿ ಲೈಫ್ ಚಾಯ್ಸಸ್. ನೀವು ಟಿಶ್ಯೂ ಪೇಪರ್ ಬದಲು ಕ್ಲಾತ್ ಯೂಸ್ ಮಾಡಿದ್ರೆ ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡ್ಬೋದಲ್ವ, ಹಾಗೆ. ನೆಕ್ಸ್ಟ್ ಲೀವ್ಸ್ ಯೂಸ್ ಮಾಡೋದು ಫುಡ್ಗೋಸ್ಕರ, ಅಂದರೆ ಈಗ ಬಾಳೆಯಲ್ಲಿ ಊಟ ಮಾಡೋದು, ಮುತ್ತಲೆಲ್ಲ ಅಂತ ಬರುತ್ತೆ ಅದರಿಂದ ಊಟ ಮಾಡೋದು. ವಾಟರ್ ಬೇಸ್ಡ್ ಟಾಯ್ಲೆಟ್ ಸಿಸ್ಟಮ್ ಮಾಡ್ತಿದ್ದೀವಿ ನಾವು. ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇದೆ, ಅಂದರೆ ರಿಯೂಸಿಂಗ್, ಅಪ್ಸೈಕ್ಲಿಂಗ್, ಪ್ರಿವೆಂಟಿಂಗ್, ಫೋಕಸ್, ಪೆಸ್ಟ್ ಕಂಟ್ರೋಲ್ ಯೂಸಿಂಗ್ ಏನ್ಸಿಯಂಟ್ ರೆಮಿಡೀಸ್ಗಳು ಮಾಡೋದು. ಅಂದರೆ ಪೆಸ್ಟ್ ಬರೋಕ್ಕಂತ ಮೊದಲೇ ಏನ್ಸಿಯಂಟ್ ಟೆಕ್ನಾಲಜೀಸ್ಗಳು ಯೂಸ್ ಮಾಡಿ ಪೆಸ್ಟಿಸೈಡ್ ಯೂಸೇಜ್ನ ಕಮ್ಮಿ ಮಾಡೋದು. ಕಾನ್ಷಿಯಸ್ ಲೈಫ್ ಸ್ಟೈಲ್ ಚಾಯ್ಸಸ್ ಮಾಡೋದು. ಅಂದರೆ ಫಾಸ್ಟ್ ಫ್ಯಾಷನ್, ಇವಾಗ ಏನೇನು ಬರುತ್ತೆ ಅಂದರೆ ತಗೊಳೋದು ಹಾಕೋದು, ಒಂದು 150-200 ಬಟ್ಟೆ ಇಟ್ಕೊಳ್ಳೋದು ಮನೇಲಿ, ಇದು ಫಾಸ್ಟ್ ಫ್ಯಾಷನ್, ಇದು ಇಟ್ಸ್ ನಾಟ್ ಎ ಗುಡ್ ಥಿಂಗ್. ಆಮೇಲೆ ರಿಪೇರಿಂಗ್ ಐಟಮ್ಸ್ಗೆ ಪ್ರಿಫರೆನ್ಸ್ ಮಾಡೋದು, ಅಂದರೆ ರೈಟ್ ರಿಪೇರ್ ಕಾನ್ಸೆಪ್ಟ್ ಬರುತ್ತೆ. ಈಗ ನನ್ನ ಮೊಬೈಲ್ ಕೆಟ್ಟಿದ್ದ ಮೊಬೈಲ್ ಮುಟ್ಟಲ್ಲ, ನಾವೆಲ್ಲ ರಿಪೇರಿ ಮಾಡಿಸಲ್ಲ, ಒಂದ್ಸತಿ ಹಾಳಾದ್ರು ಬಿಟ್ಬಿಡ್ತೀವಿ. ಈ ಥರ ಕಲ್ಚರ್ ಲಾಜಿಕ್ ಹುಚ್ಚುತನ ಒಂದಿಷ್ಟು ಜನರಲ್ಲಿ ಇದೆ, ಇದರಿಂದ ಹೊರಗೆ ಬರ್ರಿ ಅಂತ ಹೇಳ್ತಿದ್ದಾರೆ. ಎನರ್ಜಿ ಕನ್ಸರ್ವೇಷನ್ ಅಂದರೆ ನೀವು ಲೈಟ್ ಯೂಸ್ ಮಾಡಲ್ಲ ಅಂದರೆ ಆಫ್ ಮಾಡಿ. ನೀವು ಶ್ರೀಮಂತಿಗೆ ತೋರ್ಸೋದು ನೀಡಿಲ್ಲ, ನೀವು ಬೆಳಗ್ಗೆಲ್ಲ ನಾನು ಲೈಟ್ ಬಿಟ್ಟು ಬಂದ್ಬಿಡ್ತೀನಪ್ಪ, ನಮ್ಮ ಮಗ ಲೈಟೇ ಆಫ್ ಮಾಡಲ್ಲ ಗೊತ್ತಾ ಅಂತ ಹೇಳ್ಕೊಂಡು ಅದಿರ್ತಾರೆ, ನೀಡಿಲ್ಲ. ಟರ್ನಿಂಗ್ ಆಫ್ ಲೈಟ್ಸ್, ಅಕ್ಸೆಪ್ಟಿಂಗ್ ದ ಇ ಬಿಲ್ಸ್, ಆಮೇಲೆ ಯೂಸಿಂಗ್ ದ ಎನರ್ಜಿ ಎಫಿಷಿಯಂಟಿ ಪ್ರಾಡಕ್ಟ್ಸ್ ಮಾಡೋದು, ಅಡಾಪ್ಷನ್ ಆಫ್ ದ ಕ್ಲೀನ್ ಟೆಕ್, ಸೋಲಾರ್ ವಾಟರ್ ಹೀಟರ್ಸ್ಗಳು, ಗ್ಲೋಬಲ್ ಚೇಂಜ್ ಅಥವಾ ಗ್ಲೋಬಲ್ ಓವರ್ ಕನ್ಸಂಪ್ಷನ್, ಹಿಪೋಕ್ರಸಿ ಇದೆ. ಅಂದರೆ ಗ್ಲೋಬಲ್ ಓವರ್ ಕನ್ಸಂಪ್ಷನ್ ಮಾಡೋದು ಅವರು, ಮತ್ತು ನೀವು ಎನ್ವೈರ್ಮೆಂಟ್ಗೋಸ್ಕರ ಕನ್ಸರ್ವೇಷನ್ ಆಕ್ಟಿವಿಟೀಸ್ ಮಾಡ್ಬೇಕಂತ ಹೇಳ್ತಾರೆ. ಏನು ದಿಸ್ ಇಸ್ ಹಿಪೋಕ್ರಸಿ ಆಫ್ ದಿ ವೆಸ್ಟ್ ಅಂತ ಹೇಳ್ತಾರೆ ಅವರು. ಓವರ್ ಕನ್ಸಂಪ್ಷನ್ ಹೊರ ಬನ್ರಿ, ಬೀಟಿಡಿಂಗ್ ಇಂದ ಹೊರಗೆ ಬಂದ್ರಿ. ಫಾಸ್ಟ್ ಫ್ಯಾಷನ್ ನೆಸೆಸರಿ ಇಲ್ಲ. ವಾಲಂಟರಿ ರಿನೌನ್ಸಿಯೇಷನ್ ಇನ್ ಇಂಡಿಯಾ ಕಲ್ಚರಲ್ ಫೌಂಡೇಶನ್ ಇದೆ. ಅಂದರೆ ನೀವು ನಾನ್ ವೆಜ್ ತಿನ್ಬೇಡ್ರಿ ಅಂತ ಹೇಳ್ತಿಲ್ಲ, ಎಷ್ಟು ನೀಡಿದೆ ಅಷ್ಟು ತಿನ್ನಿ. ಸುಮ್ಮನೆ ಓವರ್ ಕನ್ಸಂಪ್ಷನ್ ಮಾಡಿ ನಾನು ತಿಂತೀನಿ ಅಂತಂದು ಹೇಳಿ ಏನು ಬೇಕಂತ ತಿನ್ನೋದಲ್ಲ. ಆಮೇಲೆ ಹೆಂಗೆ ಬೇಕಂಗೆ ಚಿಕನ್ ದಿನ ಪೂರ್ತಿ ನಾನ್ ವೆಜ್ ತಿನ್ನೋದ್ರಿಂದ ಎಷ್ಟಾಗುತ್ತೆ, 1 kg ನಾನ್ ವೆಜ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ಸೋ ಮಚ್ ಆಫ್ ಎನರ್ಜಿ ವಾಟರ್ ಲಾಸ್ ಆಗುತ್ತೆ. ಸೊ ಈ ಕಡೆ ವೀಕ್ಲಿ ಹ್ಯಾಬಿಟ್ ಆರು ಟ್ವೈಸ್ ಇನ್ ವೀಕ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಆಮೇಲೆ ಆಶ್ರಮ ಬೇಸ್ಡ್ ಕಲ್ಚರ್, ವಾಲಂಟರಿ ರಿನೌನ್ಸಿಯೇಷನ್, ಒಬ್ಬೊಬ್ಬರು ಈ ಮೆಟೀರಿಯಲ್ ಥಿಂಗ್ಸಿಂದ ಹೊರಗೆ ಬಂದು ಸಾಮಾನ್ಯ ಸಾಧು ಸಂತರ ಥರ ಲೈಫ್ ನಡೆಸ್ತಾರೆ. ತುಂಬ ಕೋಟೆಯನ್ನು ಕೊಟ್ಟು ದುಡ್ಡು ಮಾಡಿ, ಅಥವಾ ಕಾಮನ್ ಪೀಪಲ್ಸ್ ಕೂಡ ಇದರಿಂದ ನೇಚರಲ್ಲಿ ಈಕ್ವಾಲಿಟಿ ಆಗುತ್ತೆ, ಇಕ್ವಾನಿಮಿಟಿ ಬರುತ್ತೆ, ಓವರ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಆಮೇಲೆ ಫಾರ್ ಎಕ್ಸಾಂಪಲ್ ಈ ಬಿಟ್ಬಿಡೋ ಕಲ್ಚರಲ್ಲಿ ಗಿವ್ ಇಟ್ ಅಪ್ ಕಲ್ಚರ್ ಅಂತಂದೇಳಿ LPG ನೀವು ಯಾರು ತುಂಬ ಶ್ರೀಮಂತ ಇದ್ದಾರೆ ನಿಮ್ಮ ಕೈಲಿ ಕೊಂಡ್ಕೊಡೋಕ್ಕಾಗುತ್ತೆ, ನೀವು ಬಿಟ್ಬಿಡಿ, ನಾವು ಹಾಗೆ ಬಡವರಿಗೆ LPG ಸಬ್ಸಿಡಿ ಕೊಡ್ಬೋದು ಅಂತ ಹೇಳಿ ಇದರ ಒಂದು ಆಕ್ಷನ್ ತಗೊಂಡಿದೆ. ಕಂಟ್ರಿಬ್ಯೂಷನ್ ಟು ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ವಾಲಂಟರಿ ಆಕ್ಷನ್ಸ್ ಮಾಡಿದೆ. ಟ್ರೀ ಪ್ಲಾಂಟಿಂಗ್ ಅದೇ ಹೇಳಿದ ಸಾಲ ಮಾಡೋದು, ತಿಮ್ಮಕ್ಕ ಮೇಂಟೈನ್ ಕ್ಲೀನ್ ಸರೌಂಡಿಂಗ್ಸ್, ಯೂಸಿಂಗ್ ಲೋಕಲ್ ಸಸ್ಟೈನಬಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿರಿ. ರಿಯೂಸಿಂಗ್ ಕಿಚನ್ ವಾಟರ್ನ ರಿಯೂಸ್ ಮಾಡಿ, ಅದನ್ನು ಗಿಡಗಳಿಗೆ ಬೆಳೆಸಿ. ಆಮೇಲೆ ನಾಟ್ ಲಿವಿಂಗ್ ದ ಟ್ಯಾಪ್ಸ್ ಓಪನ್. ಈ ಒಬ್ಬೊಬ್ಬರು ಈ ಸುಮ್ಮನೆ ಬೆಳಗ್ಗೆನ ನೀರು ಹೋಗ್ಬಿಡ್ತಾರೆ, ಮದುವೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೀರು ಹರಿದು ವೇಸ್ಟ್ ಆಗ್ಬಿಡುತ್ತೆ. ಪಬ್ಲಿಕ್ ಟ್ಯಾಪ್ಸ್ಗಳನ್ನ ಹಾಗೆ ಬಿಟ್ಬಿಡ್ತಾರೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ ಮಾಡಿದ್ವಿ. ನೆಕ್ಸ್ಟ್ ಕಲೆಕ್ಟಿವ್ ಪಾಲಿಸಿ ರಿಫ್ಲೆಕ್ಟಿವ್ ಆಫ್ ಇಂಡಿವಿಜುವಲ್ಸ್, ಪ್ರೋಪ್ಲಾನೆಟ್ ಚಾಯ್ಸಸ್ ಇದೆ, ಸಸ್ಟೈನಬಲ್ ಏರ್ ಕಂಡೀಷನ್ ಪ್ರಾಕ್ಟೀಸಸ್ಗಳು ಮಾಡಿ. ಈ AC ಒಬ್ಬೊಬ್ಬರು ಹೇಳ್ತಾರೆ, ಈ ವಿಂಟರ್ ಟೈಮಲ್ಲೂ ಕೂಡ AC ಇಲ್ಲಾಂದ್ರೆ ನಮಗೆ ಆಗಿಲ್ಲಪ್ಪ, ನಮಗೆ ಸಫೋಕೇಟಿಂಗ್ ಆಗಿಬಿಡುತ್ತೆ. ಈ ಎಂಥ ಲಾಜಿಕ್ ಇದೆ ಹೇಳ್ತೀನಿ ಕೇಳಿ. ನಾನು ಈ ಬೆಂಗಳೂರಲ್ಲಿ ಒಂದು ಸ್ವಲ್ಪ ದಿನ ಇದ್ದೆ. ಇಲ್ಲಿ ಇವ್ರು ಏನು ಮಾಡ್ತಾರೆ ಅಂತಂದರೆ, ಈ ರೂಮಲ್ಲಿ AC ಹಚ್ಕೊಂಡ್ಬಿಡ್ತಾರೆ. ಏನಪ್ಪ ಅಂತಂದರೆ ನಮಗೆ ಸಫೋಕೇಟ್ ಆಗಿಬಿಡುತ್ತೆ ಅಂತ, ಅದಕ್ಕೆ ಗಾಳಿ ಬಂದ್ಬಿಡುತ್ತೆ. ಅವ್ರು ಏನು ಮಾಡುತ್ತೆ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಈ ಹೊರಗಿಂದ ಆಕ್ಸಿಜನ್ ತೊಗೊಂಡು ಇದು ರೂಮ್ ಒಳಗೆ ಆಕ್ಸಿಜನ್ ಬಿಟ್ಬಿಡುತ್ತೆ. ಅಂದರೆ ಎಂಥ ಇಲ್ಲಾಜಿಕಲ್ ಕಂಡೀಷನ್ಸ್ ಅಪ್ಪ ಈ ಪೀಪಲ್ಸ್ ಅಂತಂದರೆ, ಅವ್ರು ಹೆಂಗೆ UPS ಹೋಗಕ್ಕೆ ಬಂದಿದ್ದಾರೆ ಓನ್ಲಿ ಗಾಡ್ ನೋಸ್. ಇಟ್ಸ್ ಎ ಪ್ಯೂರ್ ಸಿಂಪಲ್ SLC ಸೈನ್ಸ್ ಇದು. AC ಇಲ್ಲಿರೋ ಗಾಳಿನ ತಗೊಂಡು ಇದ್ರ ಒಳಗೆ ತಗೊಂಡು ತಂಪು ಗಾಳಿನ ಹೊರಗೆ ಬಿಡುತ್ತೆ. ಇಷ್ಟೇ ಕಾನ್ಸೆಪ್ಟ್, ಹೊರಗಿಂದ ಏನು ಗಾಳಿನೂ ಬರೋದಲ್ಲ. ಇಷ್ಟೇ ಲಾಜಿಕ್ ACದು. ಆಮೇಲೆ AC ರೂಮ್ ಟೆಂಪ್ರೇಚರ್ ಎಷ್ಟಿದೆ ಅಷ್ಟಕ್ಕೆ ಇಟ್ಕೋಬೇಕು ಇಲ್ಲಿ. ಅದು ಬಿಡ್ತಾರೆ 18, 16, 14 ಹೋಗ್ತಾರೆ. ನನಗೆ ತುಂಬ ಚಳಿ ಬೇಕು. ಇದು ಹುಚ್ಚು ಕೋಡಿಯ ಶ್ರೀಮಂತಿಕೆ ಪ್ರದರ್ಶನದ ಹುಚ್ಚುತನ ಇದು. ಈ ಥರ AC ಸಿಸ್ಟಮ್ ಯೂಸ್ ಮಾಡಿರ್ತಾರೆ. ಈ ಡಿಫಾಲ್ಟ್ AC ಸಿಸ್ಟಮ್ ಇಟ್ ಮಾಡಿದ್ರೆ ಫ್ರಮ್ 18°C to 20-24 ಬರಬೇಕು. ಏರ್ ಕಂಡೀಷನಿಂಗ್ ಪ್ರಾಡಕ್ಟ್ಸ್ ನಾವು ಕೂಲ್ ಮಾಡಬೇಕಂತ ತುಂಬ AC ಯೂಸ್ ಮಾಡ್ತೀವ, ಅದರಿಂದ ಹೊರಗೆ ಇನ್ನೂ ತುಂಬ ಗ್ಲೋಬಲ್ ಟೆಂಪರೇಚರ್ ಜಾಸ್ತಿ ಆಗ್ತಿದೆ.
ಇದು ಎ ಸಿ ಒನ್ಸ್ ಅಪಾನ್ ಅ ಟೈಮ್ ಇಟ್ ಹ್ಯಾಸ್ ಬಿಕಮ್ ದ ಶ್ರೀಮಂತದ ಆಡಂಬರ ಆಗಿತ್ತು. ಒನ್ಸ್ ಅಪಾನ್ ಅ ಟೈಮ್ ನಾವು ಇಟ್ ಹ್ಯಾಸ್ ಬಿಕಮ್ ಎ ವೆರಿ ಕಾಮನ್ ಡೇ ಟು ಡೇ ಲೈಫ್ ಸ್ಟೈಲ್ ಕಾಮನ್ ಆಗಿಬಿಡುತ್ತೆ ಎ ಸಿ. ಸೊ ಡಿವಾಸ್ಟೇಟಿಂಗ್. ನೆಕ್ಸ್ಟ್ ಟ್ರೆಡಿಷನಲ್ ಕೂಲಿಂಗ್ ಮೆಥಡ್ಸ್ಗಳು ಹೋಗ್ಬಿಡ್ತೀವಿ. ಕಂಬೈನ್ ಮಾಡರ್ನ್ ಎಸಿ ಟ್ರೆಡಿಷನಲ್ ಮೆಥಡ್ಸ್, ವೆಂಟಿಲೇಟೆಡ್ ಕನ್ಸ್ಟ್ರಕ್ಷನ್ ಮಾಡಿ, ಲಾರ್ಜ್ ವಿಂಡೋಸ್ಗಳು ಇರಲಿ, ವಾಟರ್ ಬೇಸ್ಡ್ ಕೂಲಿಂಗ್ ಸಿಸ್ಟಮ್ಸ್ಗಳು ಯೂಸ್ ಮಾಡಿ. ನೀವು ಕೂಲ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಿಲ್ಲ, ಯೂಸ್ ಮಾಡಿ, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ. ಆಮೇಲೆ ರಿಡ್ಯೂಸ್ ದ ಪ್ಲಾಸ್ಟಿಕ್ ಬ್ಯಾಗ್ಸ್ ಯುಟಿಲೈಸೇಷನ್ ಕಮ್ಮಿ ಮಾಡಿರಿ. ಡಿಸ್ಪೋಸಬಲ್ ಪ್ಲಾಸ್ಟಿಕ್ ಬ್ಯಾಗ್ಸ್ ವಿತ್ ರಿಯೂಸ್ ಫ್ಯಾಬ್ರಿಕ್ ಯೂಸ್ ಮಾಡಿರಿ. 1 ಮಿಲಿಯನ್ ಪ್ಲಾಸ್ಟಿಕ್ ಬ್ಯಾಗ್ಸ್ಗಳು ಆಗ್ತದೆ ಫಾರ್ ಎವ್ರಿ 1 ಮಿನಿಟ್. 1 ಮಿನಿಟ್ಗೆ 1 ಮಿಲಿಯನ್ ಪ್ಲಾಸ್ಟಿಕ್ ಬ್ಯಾಗ್ಸ್ಗಳು ಯೂಸ್ ಆಗ್ತವೆ. ಶಾರ್ಟ್ ಲೈಫ್ ಸ್ಟೈಲ್ ಇರುತ್ತೆ, ಇದರಿಂದ ಮೈಕ್ರೋ ಪ್ಲಾಸ್ಟಿಕ್ ಜಾಸ್ತಿ ಬರುತ್ತೆ. ಆಮೇಲೆ ವಾಟರ್ ಯೂಸ್ ಅಂಡ್ ಕನ್ಸರ್ವೇಷನ್, ವಾಟರ್ ಯೂಸ್ ಕಲ್ಚರ್ ಯೂಸ್ ಮಾಡಿ, ಬಿಹೇವಿಯರ್ ಚೇಂಜಸ್ ಮಾಡಿ. ನೆಕ್ಸ್ಟ್ ಮ್ಯಾಂಡೇಟ್ ರೈನ್ ವಾಟರ್ ಹಾರ್ವೆಸ್ಟಿಂಗ್, ವಾಟರ್ ಎಫಿಷಿಯಂಟ್ ಡಿಸೈನ್ಸ್ಗಳನ್ನ ನಾವು ನಮ್ಮ ಸೊಸೈಟಿ, ನಮ್ಮ ಬಿಲ್ಡಿಂಗ್ಸ್ಗಳಲ್ಲಿ ತರಬೇಕಾಗಿರುತ್ತೆ. ಗೌರ್ಮೆಂಟ್ ರೂಲ್ ಅಂತ ವಾಟರ್ ಎಫಿಷಿಯಂಟ್ ಟೆಕ್ನಾಲಜಿ, ವಾಟರ್ ವೇಸ್ಟಿಂಗ್ ಸಿಸ್ಟಮ್ಸ್ಗಳು, ಸಸ್ಟೈನಬಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್, ಲೋಕಲ್ ನ್ಯಾಚುರಲ್ ಫಾರ್ಮಿಂಗ್, ಲೋಕಲ್ ನೀಡ್ಸ್ಗೆ ನ್ಯಾಚುರಲ್ ಫಾರ್ಮಿಂಗ್ ಮೆಥಡ್ಸ್ ಅಗ್ರಿಕಲ್ಚರ್ ಎಸ್ಟೇಟ್ಸ್ಗಳಿಗೆ, ಮಲ್ಚಿಂಗ್, ಕಾಂಪೋಸ್ಟಿಂಗ್ ಬರುತ್ತೆ. ಫಿಸಿಕಲ್ ಇನ್ಸೆಂಟಿವ್ಸ್ ಕೊಡಿ ಫಾರ್ ಸಸ್ಟೈನಬಲ್ ಲಿವಿಂಗಿಗೆ ಅಂತ ಹೇಳ್ತಾರೆ. ಇನ್ಕಾರ್ಪೊರೇಟ್ ಲೋಕಲ್ ಅಂಡ್ ಸಸ್ಟೈನಬಲ್ ಪ್ರಾಕ್ಟೀಸಸ್, ಜಿಯೋಗ್ರಫಿ ಕಲ್ಚರ್ಗೆ ತಕ್ಕಂಗೆ. ಈ ಫಾರ್ ಎಕ್ಸಾಂಪಲ್ ರಾಜಸ್ಥಾನಲ್ಲಿ ಅಲ್ಲದೇ ಆದಂಥ ಕಲ್ಚರ್ ಟ್ರೆಡಿಷನ್ಗೋಸ್ಕರ ತಕ್ಕಂಗೆ, ಆಮೇಲೆ ಜಿಯೋಗ್ರಫಿಗೆ ತಕ್ಕಂಗೆ ಆ ಮಾರ್ಬಲ್ಸ್ಗಳು ಯೂಸ್ ಮಾಡಬೇಕು ಕೂಲಿಂಗ್ ಸರ್ಫೇಸ್ಗೋಸ್ಕರ. ಹಾಗೆ ಏನ್ಸಿಯಂಟ್ ರೆಫರೆನ್ಸ್ ಫಾರ್ ಫುಡ್ ಹೋಗ್ಬೇಕು. ಏನ್ಸಿಯಂಟ್ ಇಂಡಿಯಾ ರಿವರ್ಡ್ ಫುಡ್ ಆಸ್ ಅ ಡಿವೈನ್, ಫುಡ್ಡನ್ನು ಡಿವೈನ್ ಆಗಿ ಹಿಡಿದು ಎಷ್ಟು ಬೇಕು ಅಷ್ಟು ತಿನ್ನಬೇಕು. ಆಮೇಲೆ ಇಂಡಿಯನ್ ಕ್ಯೂಸನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಯಾವ ಟೈಮಲ್ಲಿ ಏನು ಅಂತ ಜಾಸ್ತಿ ಗೋ ಫಾರ್ ಪ್ಲಾಂಟ್ ಬೇಸ್ಡ್ ಡಯಟ್, ರೈಸ್, ದಾಲ್, ರೋಟಿ, ಮೀಟ್ ಅದನ್ನ ಸಪ್ರೇಟ್ ಡೆಲಿಕಸಿ, ಅದನ್ನು ಒಂದು ಗ್ರ್ಯಾಂಡ್ ಫಿಸ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಯಾವಾಗ ಬೇಕಾ ದಿನ ತಿನ್ನುವುದಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಜಿಯೋಗ್ರಫಿಕಲ್ ಕಂಡೀಷನ್ಸ್, ಆಯಾ ರೀಜನ್ ಏನೇನು ಬೆಸ್ಟ್ ಫುಡ್ಸ್ ಆಗುತ್ತೋ ಅದು ನೇಚರಲ್ಲಿ ಗುಡ್ ಇರುತ್ತೆ, ಅದನ್ನು ತಿನ್ನಿ. ಲೋಕಲ್ ಜಿಯೋಗ್ರಫಿ, ಮೆಡಿಸಿನ್ ವ್ಯಾಲ್ಯೂ, ಎಕಲಾಜಿಕಲ್ ಫುಡ್ ಪ್ರಿಂಟು. ಆಮೇಲೆ ಲೋಕಲ್ ಫುಡ್ ಪ್ರಾಕ್ಟೀಸಸ್ ಕಾಂಟ್ರಾಸ್ಟ್ ದ ಗ್ಲೋಬಲ್ ವೀಗನಿಸಮ್ ಟ್ರೆಂಡ್ಸ್. ನೆಸೆಸಿಟಿ ಇಲ್ಲ ವಿಚ್ ಆಫನ್ ಇನ್ವಾಲ್ವ್ಸ್ ಅನ್ಸಸ್ಟೈನಬಲ್ ಇಂಪೋರ್ಟ್ಸ್ ಆಗಿಬಿಡುತ್ತೆ. ಅಯ್ಯೋ ನನಗೆ ನಾನು ಮಿಲ್ಕ್ ಕುಡಿಯಲ್ಲಪ್ಪ, ನನಗೆ ಸೋಯಾ ಮಿಲ್ಕ್ ಬೇಕು ಅಂತ ತರ್ಸ್ಕೊಂಡು ಕುಡಿದ್ರೆ ಏನಾಗುತ್ತೆ? ಇಟ್ಸ್ ಗೋಯಿಂಗ್ ಟು ಬಿ ಹ್ಯಾವ್ ಎನ್ ಅನ್ಸಸ್ಟೈನಬಲ್ ಪ್ರಾಕ್ಟೀಸಸ್. ನಮಗೆ ಇಂಡಿಯಾದ ಇಂಪೋರ್ಟ್ ಮೇಲೆ ಜಾಸ್ತಿ ಹೊಡೆತ ಬೀಳುತ್ತೆ. ಏನಾಗಲ್ಲ, ಯಾವುದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅದನ್ನು ಅಷ್ಟು ಕೊಡಬೇಕು. ನಮ್ಮದು ರೋಲ್ ಆಫ್ ದ ಹೆಲ್ತ್ ಆ್ಯಂಡ್ ಟ್ರೆಡಿಷನಲ್ ಮೆಡಿಸಿನ್ಸ್ ಬಂದರೆ ಹೆಲ್ತ್ ಆಸ್ ಅನ್ ಎಕನಾಮಿಕ್ ಕಾಂಟ್ರಿಬ್ಯೂಟರ್, ಗುಡ್ ಹೆಲ್ತ್ ಬೂಸ್ಟ್ ಎಕನಾಮಿಕ್ ಪ್ರೊಡಕ್ಟಿವಿಟಿ, ಇಲ್ನೆಸ್ ರಿಲೇಟೆಡ್ ಇಶ್ಯೂಸ್ಗಳು ಮಾಡಬೇಕು. ಟ್ರೆಡಿಷನಲ್ ಅಪ್ರೋಚ್ ಅಂದರೆ ಪ್ರಾಕ್ಟೀಸ್ ಇನ್ ಇಂಡಿಯಾ ಫಾರ್ ಸೆಂಚುರೀಸ್, ಅಂದರೆ ಎಂಫಸಿಸ್ ಪ್ರಿವೆನ್ಷನ್, ನ್ಯಾಚುರಲ್ ರೆಮಿಡೀಸ್, ಲಿವಿಂಗ್ ಇನ್ ಹಾರ್ಮೋನಿ ವಿತ್ ನೇಚರ್ ಇರುತ್ತೆ. ಪ್ಯಾರಾಡೈಮ್ ಶಿಫ್ಟ್ ಅಂದರೆ ಶಿಫ್ಟ್ ಫ್ರಮ್ ರಿಲಯನ್ಸ್ ಆ್ಯಂಡ್ ಮೆಡಿಕೇಷನ್ಗೆ ಹೋಗ್ಬಿಟ್ಟಿದ್ದೀವಿ. ಎಕ್ಸ್ಪ್ಲೋರಿಂಗ್ ದ ರೂಟ್ ಕಾಸ್ ಆಫ್ ದಿ ಹೆಲ್ತ್ ಇಶ್ಯೂಸ್ನ ಬಿಟ್ಬಿಟ್ಟು ಬೇರೆ ಕಡೆಗೆ ಹೋಗ್ತಿದ್ದೀವಿ. ಲೆವರೇಜಿಂಗ್ ಇದಕ್ಕೆ ಶಿಫ್ಟ್ ಆಗ್ರಿ ಅಂತ ಹೇಳ್ತಿದ್ದಾರೆ. ಮೆಡಿಕೇಷನ್ ನೆಕ್ಸ್ಟ್ ರೂಟ್ ಕಾಸ್ ಬಗ್ಗೆ ಗಮನ ಕೊಡೋಣ. ಲೆವರೇಜಿಂಗ್ ದ ಲೋಕಲ್ ಫುಡ್ ಆ್ಯಂಡ್ ಮೆಡಿಸಿನಲ್ ಸಿಸ್ಟಮಿಗೆ ಕೊಡೋಣ. ಗೋಲ್ಡನ್ ಪ್ರಿನ್ಸಿಪಲ್ಸ್ ಆಫ್ ಸಸ್ಟೈನಬಲ್ ಏನಪ್ಪ ಅಂತಂದರೆ, ಸಸ್ಟೈನಬಲ್ ಇಂಜೆಕ್ಷನ್ ಏನಪ್ಪ ಅಂತಂದರೆ ಈಟ್ ಲೋಕಲ್, ಈಟ್ ಫ್ರೆಶ್, ಈಟ್ ಸಸ್ಟೈನಬಲಿ. ಈ ಲಾಜಿಕ್ನ ಬರೀಬೇಕು ನೀವು ಆನ್ಸರಲ್ಲಿ. ಈಟ್ ಲೋಕಲ್, ಈಟ್ ಫ್ರೆಶ್, ಈಟ್ ಸಸ್ಟೈನಬಲಿ. ಡಯಟರಿ ಚಾಯ್ಸಸ್ ಇರಬೇಕು. ಮೋರ್ ಪ್ಲಾಂಟ್ ಬೇಸ್ಡ್ ಡಯಟ್ರಲ್ಲಿ ಲೀಫ್ ಬೇಸ್ಡ್ ಡಿಸ್ಪೋಸಲ್ಸ್ ಪ್ಲೇಟ್ಸ್ಗಳು ಯೂಸ್ ಮಾಡೋಣ ಇನ್ಸ್ಟೆಡ್ ಆಫ್ ಸ್ಟೈರೋಫೋಮ್ ಮತ್ತು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ಗಿಂತ. ಫುಡ್ ಪ್ರೊಸೆಸಿಂಗು ಫರ್ಮೆಂಟೆಡ್ ಪ್ರಾಡಕ್ಟ್ಸಿಗೆ ಜಾಸ್ತಿ ಕೊಡ್ರಿ. ಎಲ್ಲ ಹೆವಿಲಿ ಫುಡ್ ಪ್ರಾಡಕ್ಟ್ಸ್ಗಳು ತಿನ್ನುವಂಥ ನೀಡಿಲ್ಲ. ಯೂಸಿಂಗ್ ನ್ಯಾಚುರಲ್ ಸನ್ ಸ್ಟೋರೇಜ್ ಮೆಥಡ್ಸ್ಗಳು ಯೂಸ್ ಮಾಡೋಣ. ಅಪ್ಸೈಕಲ್ ಫುಡ್ ವೇಸ್ಟೇಜ್ ಥ್ರೂ ಆರ್ಗ್ಯಾನಿಕ್ ಕಂಪೋಸ್ಟಿಂಗ್ ಯೂಸ್ ಮಾಡೋಣ. ಸೋರ್ ಮಿಲ್ಕ್ ಆಗಿತ್ತಂದ್ರೆ ಅದನ್ನು ಪನ್ನೀರ್ ಕನ್ವರ್ಟ್ ಮಾಡಿ ಅದನ್ನ ಯೂಸ್ ಮಾಡೋಣ. ಯೂಸಿಂಗ್ ಎ ವೇ ವಾಟರ್ ಫಾರ್ ದ ಲೆಂಟಿಲ್ಸ್ಗೆ ಯೂಸ್ ಮಾಡೋಣ. ನಮ್ಮ ಮನೆ ಮುಂದೆ ತುಳಸಿ ನೀವುಗಳನ್ನ ಬೆಳೆಸಿ ಯಾವಾಗ ತಿನ್ನುವಂಥ ಪ್ರಾಕ್ಟೀಸ್ಗಳು ಇಟ್ಕೊಳ್ಳೋಣ. ಅಫಾರೆಸ್ಟೇಷನ್, ವಾಟರ್ ಟೇಬಲ್ ಸೇವಿಂಗ್ಸ್ ಟ್ರೀಸ್ಗಳು ಇಟ್ಕೊಳ್ಳಿ. ಅಂದರೆ ಅಫಾರೆಸ್ಟೇಷನ್ ಮಾಡೋದ್ರಿಂದ ವಾಟರ್ ಟೇಬಲ್ ಇನ್ಕ್ರೀಸ್ ಆಗುತ್ತೆ. ಸೀಸನಲ್ ಈಟಿಂಗ್ಗಳು, ಈಗ ಮಾವಿನ ಹಣ್ಣಿನ ಸೀಸನಲ್ಲಿ ಸಮ್ಮರಲ್ಲಿ ಬರುತ್ತೆ, ಮಾವಿನ ಹಣ್ಣು ತಿನ್ನಿ. ಈಗ ವಿಂಟರಲ್ಲಿ ನನಗೆ ಮಾವು ತಿನ್ನೋಂಗಾಗಿದೆ ಅಂದರೆ ಎಲ್ಲ ಸೀಸನಲ್ಲೂ ಸಿಗುವ ಮಾವು ಅಂತಂದು ಹೇಳಿ ಮಾಜಾ ಮಾಜಾ ಮೀನ್ಸ್ ಅದು ಯಾವುದೋ ಒಂದು ಪ್ರಾಡಕ್ಟ್ಸ್ನ ಕುಡಿತಿರಲ್ಲ. ಇಟ್ಸ್ ಗೋಯಿಂಗ್ ಟು ಬಿ ಅನ್ಸಸ್ಟೈನಬಲ್ ಪ್ರಾಕ್ಟೀಸ್. ಈಟ್ ಲೋಕಲಿ ತಿನ್ನಿರಿ, ಫ್ರೆಶ್ ತಿನ್ನಿರಿ. ಯಾವ ಟೈಮಲ್ಲಿ ಏನು ಸಿಗುತ್ತೆ ಅದನ್ನು ತಿನ್ನಿರಿ. ನನಗೆ ಕಂಡಿದ್ದು ನನಗೀಗ ಕಿವಿ ಫ್ರೂಟ್ ಬೇಕು, ಇನ್ಯಾವುದೋ ಸೀಮೆಗಿಲದ ಫ್ರೂಟ್ ಬೇಕು ಅಂತಲ್ಲ, ಇಲ್ಲಿ ಏನು ಸಿಗುತ್ತೆ ನೀಟಾಗಿ ತಿನ್ನಿ. ನಮ್ಮದು ಈ ಕಲ್ಚರ್ಗೆ, ಈ ಲೋಕಲ್ ಕಂಡೀಷನ್ಸ್ಗೆ ಏನು ಬೆಸ್ಟ್ ಫುಡ್ ಇದೆ, ಎಲ್ಲ ಥರ ವಿಟಮಿನ್ಸು, ಪ್ರೋಟೀನ್ಸ್ ಏನು ಬೇಕೋ ಎಲ್ಲ ಇದೆ. ಹಿತ್ತಲ ಗಿಡ ಮದ್ದಲ್ಲ, ನಮಗೆ ಬೇರೆ ಹೊರಗಿಂದ ತಿನ್ನುವ ನೆಸೆಸಿಟಿ ಇಲ್ಲ. ಇದು ಲಾಜಿಕ್. ಆಮೇಲೆ ಪಬ್ಲಿಕ್ ಪಾಲಿಸಿ ಟು ಹೆಲ್ಪ್ ಫಾರ್ ಅಂಡರ್ಟೇಕಿಂಗ್ ದಿ ರೈಟ್ ಡಿಸಿಷನ್ಸ್ಗಳು, ಅಂದರೆ ಪಾಲಿಸಿ ಶೇಪಿಂಗ್ ದ ಇಂಡಿವಿಜುವಲ್ ಬಿಹೇವಿಯರ್ಸ್ಗಳಲ್ಲೂ ಮ್ಯಾಟ್ರ್ ಆಗುತ್ತೆ. ಈ ಥರ ಆ್ಯಕ್ಷನ್ಸ್ಗಳು ತಂದು ನಾವು ತುಂಬ ಮಾತಾಡ್ತಿದ್ರೆ ನಾರ್ಮ್ಸ್, ಪಾಲಿಸೀಸ್, ಇನ್ಸೆಂಟಿವ್ಸ್, ಇನ್ಫ್ರಾಸ್ಟ್ರಕ್ಚರ್ಸ್ಗಳು ಮ್ಯಾಟ್ರ್ ಆಗುತ್ತೆ. ಡಿಮ್ಯಾಂಡ್ ಸೈಡ್ ಟ್ರಾನ್ಸಿಷನ್ಸ್ ಮಾಡಿ. ನೆಸೆಸರಿ ಫಾರ್ ಡಿಮ್ಯಾಂಡ್ ಸೈಡ್ ಚೇಂಜಸ್ಗಳು, ಸಪ್ಲೈ ಸೈಡ್ ಚೇಂಜಸ್ ಅಲಾನ್ ಆರ್ ಇನ್ಸಫಿಷಿಯಂಟ್. ಜನನೇ ಕೇಳಬೇಕು ನಮಗೆ ಈ ಪ್ರೋ ಕಲ್ಚರ್ ಮಾಡೋಣ, ಪ್ರೋ ಎನ್ವೈರ್ಮೆಂಟಲ್ ಥಿಂಗ್ಸ್ಗಳನ್ನ ಮಾಡೋಣ ಅಂತ ಅವ್ರು ಡಿಮ್ಯಾಂಡ್ ಸ್ಟಾರ್ಟ್ ಆದರೆ ಈ ಥರದ್ದು ಅವಾಗ ಈ ಥರದ ಸಿಸ್ಟಮ್ಗಳು ಸ್ಟಾರ್ಟ್ ಆಗ್ತವೆ. ಈ ಕಾರ್ಬನ್ ಡೈಆಕ್ಸೈಡ್ ಪ್ರೊಡಕ್ಷನ್ನು, ಆಮೇಲೆ ಗ್ರೀನ್ ಹೌಸ್ ಗ್ಯಾಸ್ ಪ್ರೊಡಕ್ಷನ್ ಕಡಿಮೆಯಾಗಿ ನಾವು ಸಸ್ಟೈನಬಲ್ ಲಿವಿಂಗ್ ಸ್ಟೈಲಿಗೆ ಹೋಗ್ತೀವಿ. ಎನರ್ಜಿ ನೀಡ್ಸ್ ಥ್ರೂ ಎಫಿಷಿಯಂಟ್ ಟೆಕ್ನಾಲಜೀಸ್ಗಳನ್ನ ಯೂಸ್ ಮಾಡೋಣ ಅಂತ ಹೇಳಿದ್ರೆ ಪೊಲಿಟಿಕಲ್ ಪ್ರಿಯಾರಿಟಿನ ಕೂಡ ಅದನ್ನೇ ಪ್ರಿಯೋರಿಟೈಸ್ ಮಾಡಬೇಕು. ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕೂಡ ಕಾರ್ಬನ್ ಸೆಕ್ವೆಸ್ಟ್ರೇಷನ್, ಕಾರ್ಬನ್ ಸಿಂಕ್ಸ್, ಬ್ಯಾಟರಿ ಸ್ಟೋರೇಜ್, ಗ್ರೀನ್ ಹೈಡ್ರೋಜನ್ ಬರುತ್ತೆ. ಇದರಿಂದ ಅಡಿಷನ್ ಅದೇ IPRಗಳು ಪ್ರೊಡಕ್ಟ್ಸ್ ಆಗುತ್ತೆ. ಅವೇರ್ನೆಸ್ ಕ್ಯಾಂಪೇನ್ಸ್ ಮಾಡೋಣ ಫಾರ್ ಮಿಷನ್ ಲೈಫ್ ಅರ್ಲಿ ಎಜುಕೇಷನ್ಗೋಸ್ಕರ. ಸ್ವಚ್ಛ ಭಾರತ್ ODF ಕ್ಯಾಂಪೇನ್ ಥರ ಮಾಡಿದ್ರಲ್ಲ ಹಾಗೆ ಮಾಡ್ಬೇಕು ಇದಕ್ಕೆ ಮಿಷನ್ ಲೈಫ್ಗೂ ಕೂಡ. ಮೈಂಡ್ಫುಲ್ ಕನ್ಸಂಪ್ಷನ್ ಇರುತ್ತೆ, ನೀಡ್ ನಾಟ್ ಗ್ರೀಡ್. ಎಷ್ಟು ಬೇಕೋ ಅಷ್ಟು ತಿನ್ನೋದು.
ನೀಡ್ ಇರಲಿ, ಅದು ಗ್ರೇಡಾಗಿ ಕನ್ವರ್ಟ್ ಆಗ್ಬಾರ್ದು. ಅದು ಸಸ್ಟೈನಬಲ್ ಲಿವಿಂಗಿಗೆ ಲೋ ವೇಸ್ಟ್ ಲೈಫ್ ಸ್ಟೈಲ್ಸ್ಗಳನ್ನ ಆದಷ್ಟು ವೇಸ್ಟ್ಗಳು ಕಮ್ಮಿ ಪ್ರೊಡಕ್ಷನ್ ಮಾಡೋಂಥ ಲೈಫ್ ಸ್ಟೈಲ್ಗಳು ಮಾಡೋಣ. ಎನ್ಶೋರ್ಸ್ ವಾಂಟ್ಸ್ ಶುಡ್ ನಾಟ್ ಬಿಕಮ್ ನೀಡ್ಸ್. ವಾಂಟ್ಸ್ಗಳು ನೀಡ್ಗಳ ನಮ್ಮ ವಾಂಟ್ಗಳೇ ನೀಡಾಗಿ ಕನ್ವರ್ಟ್ ಆಗ್ಬಾರ್ದು. ಈಗ ನನಗೆ ಒಂದು ಮನೆ ಬೇಕು, ನನಗೆ ಲಕ್ಸುರಿಯಸ್ ಮನೆಯೇ ಬೇಕು ಅನ್ನೋದೊಂದು ನೀಡ್ ಆಗ್ಬಾರ್ದು ಅಂತ ಹೇಳ್ತಿರೋದು. ಇದು ಹಾರ್ಮೋನಿಯಸ್ ಲಿವಿಂಗ್ ಇರಲಿ, ಮೆಟೀರಿಯಲ್ ಆಕ್ಸೆಸ್. ಈ ಹೆಚ್ಚು ಮೆಟೀರಿಯಲ್ ಕನ್ಸಂಪ್ಷನ್ನು, ಮೆಟೀರಿಯಲಿಸ್ಟಿಕ್ ಲೈಫ್ಗಳು ನೀಡ್ ಮಾಡೋದು ನೆಸೆಸಿಟಿ ಇಲ್ಲ. ವಿಚ್ ಲೀಡ್ ಟು ನೆಗೆಟಿವ್ ಎಕ್ಸ್ಟರ್ನಲಿಟೀಸ್ ಲೈಕ್ ವೇಸ್ಟ್ ಲಿಟರಿಂಗ್ ಆಗ್ಬಿಡುತ್ತೆ. ಆಮೇಲೆ ಡಿಮಿನಿಷಿಂಗ್ ರಿಟರ್ನ್ಸ್, ಹ್ಯಾಪಿನೆಸ್ ಫ್ರಮ್ ಮೆಟೀರಿಯಲ್ ಅಕ್ವಿಸಿಷನ್ ಡಿಮಿನಿಷಸ್ ದಿ ಓವರ್ ಟೈಮ್, ರಿಫ್ಲೆಕ್ಟ್ಸ್ ಅಲ್ಲ ಆಫ್ ಡಿಮಿನಿಷಿಂಗ್. ನೀವು ಎಷ್ಟು ದಿನ ಅಂತ ಕಾರ್ಗಳನ್ನೇ ಹೆಚ್ಕೊಂಡು ಅದ್ರ ಮೇಲೆ ಮೆಟೀರಿಯಲಿಸಮ್ ತೋರಿಸ್ತೀರ. ಅದು ಒಂದು ಪಾಯಿಂಟ್ ಅದು ನಿಮ್ಗೆ ಇರೋದಿಲ್ಲ. ಮೆಟೀರಿಯಲಿಸಮ್ ಬೇಡ. ಒಬ್ಬೊಬ್ರು ಏನು ಮಾಡ್ಬಿಟ್ರೆ, ಇದು ನನ್ನ ಬೈಕು, ನನ್ನ ಲವರ್ ಅಂತ ಹೇಳೋದ್ಮೇಲೆ ಕಾಲು ಹಾಕೊಂಡು ಮೈ ಮೇಲೆ ಮಕ್ಕಂತಾರ. ಗಾಡಿ ಅಷ್ಟೇ. ಓವರ್ ಸೆನ್ಸಿಟೈಸ್ ಬೇಡ, ಓವರ್ ಅಟ್ಯಾಚ್ಮೆಂಟ್ಸ್ಗಳು ಬೇಡ. ಇದೇ ಮೆಟೀರಿಯಲಿಸಮ್ ಕಲ್ಚರ್ದು ಥಿಂಗ್. ರಿಫ್ಲೆಕ್ಟ್ಸ್ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ದ ಪ್ರಾಡಕ್ಟ್ಸ್ ಆಫ್ ಚಾಯ್ಸ್ ಅಂತಂದ್ರೆ ಶಿಫ್ಟ್ away from capitalistic focus on choice is needed. Research findings are too many choice leads to negative outcomes. ಏನಪ್ಪ ಅಂದರೆ ಇನ್ಕ್ಲೂಸಿವ್ ಇಂಡಿಸಿಸಿವ್ನೆಸ್ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಡುತ್ತೆ. ಪ್ರಾಡಕ್ಟ್ಸ್ ಆಫ್ ಚಾಯ್ಸ್ ಈಗ ಹೆಂಗೆ ಆಗ್ಬಿಡುತ್ತೆ ಅಂದ್ರೆ ಎಲ್ಲದಕ್ಕೂ ಚಾಯ್ಸ್ 108 ಚಾಯ್ಸ್ ಆಗಿ ಪ್ರಾಡಕ್ಟ್ಸ್ ಆಫ್ ಚಾಯ್ಸಸ್ ಆಗೋದ್ರಿಂದ ಎಲ್ಲ ಅದನ್ನು ಬೇಕಾ ಇದನ್ನು ಹಿಡ್ಕೊಂತೀನಿ ಮಾಡಿ ತುಂಬ ಓವರ್ ಕನ್ಸಂಪ್ಷನ್ ಆಗಿಬಿಡುತ್ತೆ. ನೆಕ್ಸ್ಟ್ ಫೈನಲ್ ಪ್ರಿನ್ಸಿಪಲ್ ಆಫ್ ಲೈಫ್ ಅಂತಂದರೆ ಮೈಂಡ್ಫುಲ್ ಲಿವಿಂಗು. ಫೈನಲ್ ಪ್ರಿನ್ಸಿಪಲ್ ಎನ್ಕರೇಜಸ್ ವ್ಯಾಲ್ಯೂ ಥಿಂಕಿಂಗ್ ಅಂಡ್ ಎಕ್ಸ್ಪೀರಿಯನ್ಸಸ್ ಮಾಡುತ್ತೆ ವಿತೌಟ್ ಓವರ್ ಕನ್ಸಂಪ್ಷನ್. ಸ್ಟ್ರೆಸ್ಸಿಂಗ್ ಇಂಪಾರ್ಟೆನ್ಸ್ ಆಫ್ ಸಸ್ಟೈನಬಿಲಿಟಿ ಓವರ್ ಡಿಸ್ಪೋಸಬಿಲಿಟಿ ಫಾರ್ ಸೇಕ್ ಆಫ್ ಫ್ಯೂಚರ್ ಜನರೇಷನ್ಗೆ ಮಾಡೋಣ. ಕನ್ಕ್ಲೂಷನ್ ಥರ ಒಂದು ಗ್ಲೋಬಲ್ ಕ್ಲೈಮೇಟ್ ಥರ ಪ್ರಿನ್ಸಿಪಲ್ ಇರಲಿ ಮತ್ತು ಗ್ಲೋಬಲ್ ಕ್ಲೈಮೇಟ್ ಮೂವ್ಮೆಂಟ್ ಇರಲಿ ಅಂತಂದು ಹೇಳ್ತಿದ್ದಾರೆ. ಅಷ್ಟೇ. ಲೈಫ್ ಪ್ರಿನ್ಸಿಪಲ್, ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್, ಸೋಷಿಯಲ್ ಇಂಪ್ಯಾಕ್ಟ್ಸ್, ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ಸ್. ಅಲ್ಟಿಮೇಟ್ ಗೋಲು ಎನ್ಕರೇಜಿಂಗ್ ಚಾಯ್ಸಸ್ ಸಪೋರ್ಟ್ ಡ್ರೈವರ್ಸ್ ಆಫ್ ಲೈಫ್ ಆನ್ ಅರ್ತ್. ಅವ್ರನ್ನ ಉದ್ಧಾರ ಮಾಡುವಂಥ ಚಾಯ್ಸಸ್ಗಳು ಮಾಡೋಣ. ಇಂಡಿಯಾಸ್ ಕ್ಲೈಮೇಟ್ ಆಲ್ರೆಡಿ ನೋಡಿದ್ವಿ, ಸುಮ್ಮನೆ ಯಾವ್ಯಾವ ಮಿಸ್ ಆಗಿರ್ತೋ ಅಷ್ಟೇ ನೀವು ನೋಟ್ ಮಾಡ್ಕೊಳ್ಳಿ. ನ್ಯಾಷನಲ್ ಆಕ್ಷನ್ ಪ್ಲಾನ್ ಆ್ಯಂಡ್ ಕ್ಲೈಮೇಟ್ ಚೇಂಜು, ನ್ಯಾಷನಲ್ ಅಡಾಪ್ಟೇಷನ್ ಫಂಡ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಆಕ್ಷನ್ ಪ್ರೋಗ್ರಾಮ್ ಇದೆ. ಪಾಲಿಸೀಸ್ಗಳು ಬಂದರೆ ಅದೇ ವಿಂಡ್ ಮೇಲೆ ಮಾಡಿದ್ವಿ, ವಿಂಡ್ ಸೋಲಾರ್ ಹೈಬ್ರಿಡ್ ಪಾಲಿಸಿ, ನ್ಯಾಷನಲ್ ಬಯೋಫ್ಯೂಲ್ ಪಾಲಿಸಿ, ಆಫ್ಶೋರ್ ವಿಂಡ್ ಎನರ್ಜಿ ಪಾಲಿಸಿ, ಗ್ರೀನ್ ಹೈಡ್ರೋಜನ್, ಗ್ರೀನ್ ಅಮೋನಿಯಾ ಪಾಲಿಸಿ. ಸ್ಕೀಮ್ಸ್ಗಳು ಬಂದರೆ ಕುಸುಮ್, ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತಮ್ ಮಹಾ ಅಭಿಯಾನ್. ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತಮ್ ಮಹಾ ಅಭಿಯಾನ್, ಅದು ಫಾರ್ಮರ್ ಸೆಂಟ್ರಿಕ್ ಇದೆ. ಅಲ್ಟ್ರಾ ಮೆಗಾ ಸೋಲಾರ್ ಪಾರ್ಕ್ಸ್ ಮಾಡಿದ್ವಿ, ಸೋಲಾರ್ ರೂಫ್ ಟಾಪ್ ಪ್ರೋಗ್ರಾಮ್ ಮಾಡಿದ್ವಿ, ಡಿಸೆಂಟ್ರಲೈಸ್ ಸೋಲಾರ್ ಜನರೇಷನ್ ಪರ್ಫಾರ್ಮ್ ಅಚೀವ್ ಅಂಡ್ ಟ್ರೇಡ್ ಸ್ಕೀಮ್ಸ್ ಇದೆ, ಎನರ್ಜಿ ಎಫಿಷಿಯನ್ಸಿ ಮತ್ತು ಎನರ್ಜಿ ಸೇವಿಂಗ್ ಸರ್ಟಿಫಿಕೇಟ್ಸ್ ಇದಾವೆ. ಉಜ್ವಲ ಯೋಜನೆ ಮಾಡಿದ್ವಿ, LPG ಕನೆಕ್ಷನ್ಸ್ ಮಾಡಿದ್ವಿ, ಉಜಾಲ ಮಾಡಿದ್ವಿ, LED ಲೈಟಿಂಗ್ ಮಾಡಿದ್ವಿ, ಫೇಮ್ ಇಂಡಿಯಾ ಸ್ಕೀಮ್ಸ್ಗಳು ಮಾಡಿದ್ವಿ. ಆಮೇಲೆ ಟ್ಯಾಕ್ಸ್ ಕನ್ಸೆಷನ್ ಅಂಡ್ ಇನ್ಸೆಂಟಿವ್ಸ್ ಫಾರ್ ದಿ ಪ್ರೊಡಕ್ಷನ್ ಇನ್ಸೆಂಟಿವ್ ಸ್ಕೀಮ್ಸ್ ಫಾರ್ ರೆನ್ಯೂಬಲ್ ಸೆಕ್ಟರ್ಸ್ ಕೊಟ್ಟಿದ್ವಿ. ನೆಟ್ ಜೀರೋ ಟಾರ್ಗೆಟ್ಸ್, ಇಂಡಿಯಾ ನೆಟ್ ಜೀರೋ ಬೈ 2070 ಹೇಳಿದ್ವಿ. ಇಂಡಿಯನ್ ರೈಲ್ವೆ ನೆಟ್ ಜೀರೋ ಬೈ 2030 ಅಂತ ಹೇಳಿದ್ದಾರೆ. ಇಂಟರ್ನ್ಯಾಷನಲ್ ಇನಿಷಿಯೇಟಿವ್ಸ್ಗಳು, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಮಾಡಿದ್ವಿ, ಇಂಡಿಯನ್ ಸ್ಟಾರ್ಟ್ ಮಾಡಿದ್ವಿ. ಕೋಲೇಷನ್ ಫಾರ್ ಡಿಸಾಸ್ಟರ್ ರೆಸಿಲೆಂಟ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ವಿ. ಗ್ರೀನ್ ಗ್ರಿಡ್ ಇನಿಷಿಯೇಟಿವ್ ಮಾಡಿದ್ವಿ, ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಪ್ರಾಜೆಕ್ಟ್ ಅಂಡರ್ ಮಿಷನ್ ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್ ಬಿಹೇವಿಯರಲ್ ಚೇಂಜಸ್ ಇನಿಷಿಯೇಟಿವ್ಸ್ಗಳು ಮಾಡಿದ್ವಿ. ಇಂಡಿಯಾಸ್ದು ಲಾಂಗ್ ಟರ್ಮ್ ಲೋ ಎಮಿಷನ್ ಡೆವಲಪ್ಮೆಂಟ್ ಸ್ಟ್ರಾಟಜಿ ಮಾಡಿದ್ವಿ. ಇದೇನು ಮಾಡುತ್ತಂದ್ರೆ ಇಷ್ಟೇ, ಏನು ದೊಡ್ಡದಲ್ಲ, ಲಾಂಗ್ ಟರ್ಮ್ ಲೋ ಎಮಿಷನ್ ಡೆವಲಪ್ಮೆಂಟ್ ಸ್ಟ್ರಾಟಜಿ. ಇದನ್ನ ತಗೊಂಡೋಗಿ ನಾವು UNFCCC ಕೂಡ ನೋಡಪ್ಪ ಗುರು, ನಾವು ಹಿಂಗೆ ಒಂದು ಲಾಂಗ್ ಟರ್ಮ್ ಪ್ಲಾನ್ ಮಾಡಿದ್ದೀವಿ ಲೋ ಎಮಿಷನ್ ಎನರ್ಜಿ ಮಾಡೋಕ್ಕೆ ಅಂತ. ಅಷ್ಟೇ ಸಿಸ್ಟಮ್. ಇದನ್ನ ಎಲ್ಲಿ ಕೊಟ್ಟಿರೋದು? ಇದು ಬೇಸಿಸ್ ಏನಪ್ಪ ಅಂದರೆ ಆರ್ಟಿಕಲ್ 4.9 ಆಫ್ ದಿ ಪ್ಯಾರಿಸ್ ಅಗ್ರಿಮೆಂಟ್ ಇದೆ. ಗೋಲ್ ಅಂಡ್ ಸ್ಟ್ರಾಟಜಿ ಅಚೀವ್ ನೆಟ್ ಜೀರೋ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಬೈ 2070 ಅಲೈನಿಂಗ್ ವಿತ್ ಇಂಡಿಯಾಸ್ ನ್ಯಾಷನಲ್ ಡೆವಲಪ್ಮೆಂಟ್ ಪ್ರಯಾರಿಟೀಸ್. ಗೈಡಿಂಗ್ ಫಿಲಾಸಫಿ ಏನು? ಲೈಫ್ ಇನಿಷಿಯೇಟಿವ್. ಅಷ್ಟೇ. ಪಂಚಾಮೃತ ಇದು ಭಾಗವಾಗಿ ನಾವು ಮಾಡಿರೋದು ಪಂಚಾಮೃತ. COP 26 ಮಾಡಿದ್ವಿ. ನಾನ್ ಫಾಸಿಲ್ ಇದೇನಪ್ಪ, ವೆರಿ ಸಿಂಪಲ್ ಇದು. ನಾನ್ ಫಾಸಿಲ್ ಫ್ಯೂಯಲ್ ಕೆಪಾಸಿಟಿ ಮಾಡ್ತೀವಿ 500 GW ಬೈ 2030. ರಿನ್ಯೂಬಲ್ ಎನರ್ಜಿ ಶೇರ್ ಮಾಡಿದ್ವಿ, ಎನ್ಶೂರಿಂಗ್ 50% ಆಫ್ ಎನರ್ಜಿ ರಿಕ್ವೈರ್ಮೆಂಟ್ಸ್ ಫ್ರಮ್ ದ ರಿನ್ಯೂಬಲ್ ಎನರ್ಜಿ ಬೈ 2030 ಅಂತ ಹೇಳಿದ್ವಿ. ಕಾರ್ಬನ್ ಎಮಿಷನ್ ರಿಡಕ್ಷನ್ ಬೈ 1 ಬಿಲಿಯನ್ ಟನ್ಸ್ ಫ್ರಮ್ 2030 ಅಂತ ಹೇಳಿದ್ವಿ ಪಂಚಾಮೃತದಲ್ಲಿ. ಕಾರ್ಬನ್ ಇಂಟೆನ್ಸಿಟಿ ರಿಡಕ್ಷನ್ ಮಾಡ್ತೀವಿ ಅಂತ ಹೇಳಿ ಬೈ 2030 45% ರಿಡಕ್ಷನ್ ಮಾಡ್ತೀವಿ ಹೇಳ್ತೀವಿ. ನೆಟ್ ಜೀರೋ ಅಚೀವ್ಮೆಂಟ್ಸ್ ಮಾಡ್ತೀವಿ ಅಂತ ಹೇಳಿ ಬೈ 2070. ಇದು ಪಂಚಾಮೃತದಲ್ಲಿ ಹೇಳಿರೋದು. ಅದೇ ಅಚೀವ್ ದ ಟಾರ್ಗೆಟ್ ಆಫ್ ನೆಟ್ ಜೀರೋ ಬೈ 2070. ಇನ್ಕ್ರೀಸ್ ದ ನಾನ್ ಫಾಸಿಲ್ ಎನರ್ಜಿ ಕೆಪಾಸಿಟಿ to 500 GW by 2030. Meet 50% of its energy requirements from renewable energy of 2030. Reduce the total projection carbon emission by 1 billion tons from now till 2030. Reduce the carbon intensity of its economy by less than 45% by 2030. ಇಷ್ಟೇ ರೀ, ಗೊತ್ತಾಯ್ತಾ ಕಾನ್ಸೆಪ್ಟು? ನೆಟ್ ಜೀರೋ ಬೈ 2070 ಒಂದು ಮಾಡೋದು. ನಾನ್ ಫಾಸಿಲ್ ಎನರ್ಜಿ ಕೆಪಾಸಿಟಿ ಎಷ್ಟು ಮಾಡ್ತೀವಿ ಅಂತ ಹೇಳಿದ್ವಿ? 500 GW ಬೈ 2030. ಎಲ್ಲವೂ ಆಲ್ಮೋಸ್ಟ್ 2030 ಅಂದರೆ 2070 ಐತೆ. 50% ಆಫ್ ಇಟ್ಸ್ ಎನರ್ಜಿ ರಿಕ್ವೈರ್ಮೆಂಟ್ ಫ್ರಮ್ ನಾನ್ ರಿನ್ಯೂಬಲ್ ಎನರ್ಜಿ ಅಥವಾ ರಿನ್ಯೂಬಲ್ ಎನರ್ಜಿ ಬೈ 2030. ಓಕೆನಾ? ನಾನ್ ಫಾಸಿಲ್ದು 500 GW ಮಾಡ್ತೀವಿ, 50% ರಿನ್ಯೂಬಲ್ ಎನರ್ಜಿನೂ ಮಾಡ್ತೀವಿ. ಆಮೇಲೆ ರೆಡ್ಯೂಸ್ ದ ಟೋಟಲ್ ಪ್ರೊಜೆಕ್ಟೆಡ್ ಕಾರ್ಬನ್ ಎಮಿಷನ್ 1 ಬಿಲಿಯನ್ ಟನ್ಸ್ನ ಅಷ್ಟು
ಡಿಕ್ರೀಸ್ ಮಾಡ್ತೀವಿ ಬೈ 2030 ಟಿಲ್ 2030. ರಿಡ್ಯೂಸ್ ದ ಕಾರ್ಬನ್ ಇಂಟೆನ್ಸಿಟಿ ಆಫ್ ಇಟ್ಸ್ ಎಕಾನಮಿ ಬೈ ಲೆಸ್ ದೆನ್ 45% ಇನ್ಕ್ರೀಸ್ ಮಾಡ್ತೀವಿ. ಕಾರ್ಬನ್ ಇಂಟೆನ್ಸಿಟಿ 45% ಅಷ್ಟು ಡಿಕ್ರೀಸ್ ಮಾಡ್ತೀವಿ. ಇಂಟೆನ್ಸಿಟಿ ಆಫ್ ಇಟ್ಸ್ ಎಕಾನಮಿ ಬೈ ಲೆಸ್ ದೆನ್ 45% ಅಷ್ಟಾದ್ರೂ ಅಷ್ಟು ಕಡಿಮೆ ಇರೋದು, ಲೆಸ್ ದೆನ್ 45% ಆಫ್ ಕಾರ್ಬನ್ ಇಂಟೆನ್ಸಿಟಿ ಇರೋದು ಬೈ 2030 ಅಂತ ಹೇಳಿದ್ವಿ. ಇದಕ್ಕೋಸ್ಕರ ಸ್ಟೇಟ್ ಇನಿಷಿಯೇಟಿವ್ಸ್ಗಳು ಏನು ಮಾಡಿದ್ವಿ, ಇಂಡಿಯಾ ಅಂಡ್ COP ಕಾನ್ಸೆಪ್ಟ್ ಒಂದು ಸ್ಟೇಟಲ್ಲಿ ಸಿಕ್ಕಿಮು ಕಾರ್ಬನ್ ನ್ಯೂಟ್ರಲ್ ಸ್ಟೇಟ್ ಆಗಿ ಮಾಡಿದ್ವಿ. ಸಿಕ್ಕಿಂ ಇನ್ವೆಂಟರಿ ಅಂಡ್ ಮಾನಿಟರಿಂಗ್ ಸಿಸ್ಟಮ್ ಫಾರ್ ಡೆವಲಪ್ ದ ಮಾನಿಟರ್ ಅಂಡ್ ಅಸೆಸ್ ದ ಸ್ಟೇಟ್ಸ್ ಕಾರ್ಬನ್ ಎಮಿಷನ್ಸ್ ಏಮಿಂಗ್ ಫಾರ್ ಕಾರ್ಬನ್ ನ್ಯೂಟ್ರಲಿಟಿ. ಹಿಮಾಚಲ್ ಪ್ರದೇಶ ಇನಿಷಿಯೇಟಿವ್ ಮಾಡಿದ್ವಿ. ಕಮ್ಯುನಿಟಿ ಲೆಡ್ ಅಸೆಸ್ಮೆಂಟ್ ಅವೇರ್ನೆಸ್ ಅಡ್ವೊಕೇಸಿ ಅಂಡ್ ಆಕ್ಷನ್ ಪ್ರೋಗ್ರಾಮ್, ಅದನ್ನ ಕ್ಲಾಪ್. ಹಿಮಾಚಲ್ ಕಮ್ಯುನಿಟಿ ಲೆಡ್ ಅಸೆಸ್ಮೆಂಟ್ ಅವೇರ್ನೆಸ್ ಅಡ್ವೊಕೇಸಿ ಆಕ್ಷನ್ ಪ್ರೋಗ್ರಾಮ್. ನೋಡಿ ಏನು ಬಂತು, ಅವೇರ್ನೆಸ್, ಇನ್ನೊಂದು ಅಡ್ವೊಕೇಸಿ ಮಾಡೋದು, ಆಮೇಲೆ ಆಕ್ಷನ್ನು ಮಾಡೋದು, ಇಲ್ಲಿ ಇನ್ನೊಂದು ಅಸೆಸ್ಮೆಂಟ್ ಬಿಟ್ಟೆ. ಕಮ್ಯುನಿಟಿ ಲೆಡ್ ಅಸೆಸ್ಮೆಂಟ್ ಮಾಡೋದು, ಅವೇರ್ನೆಸ್ ಮಾಡೋದು, ಅಡ್ವೊಕೇಸಿ ಮಾಡೋದು, ಆಕ್ಷನ್ ಮಾಡೋದು, ಇದನ್ನ ಕ್ಲಾಪ್ ಪ್ರೋಗ್ರಾಮ್ ಅಂತ. ಜಮ್ಮು ಕಾಶ್ಮೀರದವರು ಕ್ಲೈಮೇಟ್ ರೆಸಿಲೆಂಟ್ ಪ್ಲಾನ್ ಮಾಡಿದ್ದಾರೆ, ಪಾಲಿ ಗ್ರಾಮ ಪಂಚಾಯತ್ ಮಾಡಿದ್ದಾರೆ ಅವರು. ಕೇರಳದವರು ಮೀನಂಗಡ್ಡಿ ಗ್ರಾಮ ಪಂಚಾಯತ್ ಕಾನ್ಸೆಪ್ಟ್ ಆಫ್ ಕಾರ್ಬನ್ ನ್ಯೂಟ್ರಲಿಟಿ. ಇದು ಬರಿಬೇಕು ನೀವು ಕೇಸ್ ಸ್ಟಡೀಸ್ ಆನ್ಸರ್ ಅಲ್ಲಿ. ಅಟ್ಲೀಸ್ಟ್ ಹಿಂಗೆ ಕೇಸ್ ಸ್ಟಡಿ ಅಂತ ಹೇಳಿ ಒಂದು ಟೇಬಲ್ ಹಾಕಿ 2-3 ಬರಿಬೇಕು, ಡಾಟಾ ಅಂತ ಹೇಳಿ ಹಾಕಿ ಹಿಂಗೆ ಬರಿಬೇಕು ಅಷ್ಟೇಪ್ಪ. ಗ್ರೀನ್ಹೌಸ್ ಗ್ಯಾಸ್ ಎಮಿಷನ್ ಇನ್ವೆಂಟರಿ, ಎನರ್ಜಿ ಯೂಸ್ ಮ್ಯಾಪಿಂಗ್, ಟ್ರೀ ಬ್ಯಾಂಕಿಂಗ್, ಇಷ್ಟೇ. ಈಗ ನಾವು ಏನು ನೋಡ್ತಿದ್ವಿ, ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಆಫ್ ಇಂಡಿಯಾ. ಓಕೆನಾ, ಓಕೆನಾ. ಈ NDCs ಹೇಳ್ತಿದ್ವಿ. ಈ NDCs ಅಂದ್ರೆ ಕಂಟ್ರಿ ಕ್ಲೈಮೇಟ್ ಆಕ್ಷನ್ ಪ್ಲಾನ್ ಅಂಡರ್ ಪ್ಯಾರಿಸ್ ಅಗ್ರಿಮೆಂಟ್ ಮಾಡಿದ್ವಿ. ಎಮಿಷನ್ ರಿಡಕ್ಷನ್ಗೆ ಮತ್ತೆ ಅಡಾಪ್ಟ್ ಟು ದ ಕ್ಲೈಮೇಟ್ ಚೇಂಜ್ಗೆ ಏನೇನು ಗೋಲ್ಸ್ ಮಾಡ್ಕೊಂಡಿದ್ವಿ ಅಂತ ಫಾರ್ ಎವ್ರಿ 5 ಇಯರ್ಸ್ಗೆ ಒಂದ್ಸತಿ ನಾವು ತೋರಿಸ್ಬೇಕು. ಇದಕ್ಕೇನಪ್ಪ ಬೇಸಿಸ್ ಯಾಕಪ್ಪ ಅಂತಂದ್ರೆ 2015ನಲ್ಲಿ COP 21ನಲ್ಲಿ INDCs ಪ್ರೆಸೆಂಟ್ಸ್ಗಳು ಮಾಡ್ಬೇಕಂದ್ರೆ ಪ್ಯಾರಿಸ್ ಅಗ್ರಿಮೆಂಟಲ್ಲಿ ಅಡಾಪ್ಟ್ ಮಾಡಿದ್ವಿ. ಅದನ್ನ ಲೀಗಲಿ ಮಿನಿಮಮ್ 2016 ಮಾಡಿದ್ವಿ. 2018-2023 2020 ಫಸ್ಟ್ ಗ್ಲೋಬಲ್ ಇವ್ಯಾಲ್ಯೂಯೇಷನ್ ನಡೆದಿದೆ ಇದ್ರದ್ದು, ಪ್ರಿಪೇರಿಂಗ್ ಫಾರ್ ದಿ 3rd ರೌಂಡ್ ಆಫ್ NDCsಗೋಸ್ಕರ ಫಾರ್ ಎವ್ರಿ 5 ಇಯರ್ಸ್ ಒಂದ್ಸತಿ ಮಾಡ್ಬೇಕಲ್ವಾ. ನೆಕ್ಸ್ಟ್ COP 31 ಪ್ರೆಸೆಂಟೇಷನ್ 3rd ರೌಂಡ್ ಆಫ್ NDCs 2025 ನಡೆದಿದೆ. ಕೀ ಫೀಚರ್ಸ್ ಆಫ್ ಇಂಪಾರ್ಟೆನ್ಸ್ ಆಫ್ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್. ಅದು ಇಂಪಾರ್ಟೆನ್ಸ್ ಏನಪ್ಪಾ ಅಂತಂದ್ರೆ ಗ್ರೀನ್ ಹೌಸ್ ಗ್ಯಾಸ್ನ ರಿಡಕ್ಷನ್ ಎಮಿಷನ್ ಮಾಡುವುದು. ಆಮೇಲೆ ಸ್ಟ್ರಾಟಜೀಸ್ ಟು ರೀಚ್ ದ ಟಾರ್ಗೆಟ್ಸ್ಗಳು ಏನು ಮಾಡ್ಕೊಂಡಿದ್ದೀರಿ, ಆಫ್ NDCs ಆಫನ್ ಔಟ್ಲೈನ್ ದ ಫೈನಾನ್ಸಿಂಗ್ ಸ್ಟ್ರಾಟಜಿ ಮತ್ತು ಕ್ಲೈಮೇಟ್ ಫೈನಾನ್ಸಸ್ಗಳಿಗೆ ಹೆಂಗೆ ದುಡ್ಡು ಹೊಂದಿಸ್ತಿದ್ರಿ, ಎಲ್ಲಿಂದ ಬರುತ್ತೆ ನಿಮಗೆ. ಕಂಟ್ರೀಸ್ ಅಪ್ಡೇಟ್ ದರ್ NDCs ಎವ್ರಿ 5 ಇಯರ್ಸ್, ಅದರಿಂದ ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ಹೇಳಿದೆ. ಗ್ಲಾಸ್ಗೋ ಕ್ಲೈಮೇಟ್ ಪ್ಯಾಕ್ಟ್ ಅಲ್ಲೂ ಕೂಡ ಸ್ಟ್ರಾಂಗರ್ NDC ಟಾರ್ಗೆಟ್ ಟು ಕ್ಲೋಸ್ ದ ಗ್ಯಾಪ್ ಬಿಟ್ವೀನ್ ಕರೆಂಟ್ ರಿಡಕ್ಷನ್ ಅಂಡ್ 1.5 ಡಿಗ್ರಿ ಸೆಲ್ಸಿಯಸ್ಗೆ. ಸಮ್ NDCs ಆರ್ ಲಿಂಕ್ ಟು ನ್ಯಾಷನಲ್ ಡೆವಲಪ್ಮೆಂಟ್ ಪ್ಲಾನ್ಸ್ಗೂ ಮತ್ತು SDGs ಜೊತೆಗೂ ಲಿಂಕ್ ಆಗಿರ್ತವೆ. ಸೋಷಿಯಲ್ ಇನ್ಕ್ಲೂಷನ್, ಬೆನಿಫಿಟಿಂಗ್ ದ ವುಮೆನ್, ಯೂತ್, ಇಂಡಿಜಿನಸ್ ಕಮ್ಯುನಿಟಿ ಹೆಲ್ಪ್ ಮಾಡುತ್ತೆ. NDCs ಅಪ್ಡೇಟ್ಸ್ ದ ಏಮ್ ಫಾರ್ ಸ್ಟೀಪರ್ ಎಮಿಷನ್ ಕಟ್ಸ್ ಮಾಡಿರ್ತೀವಿ. ಸ್ಟ್ರಾಂಗರ್ NDC ಡ್ರೈವ್ ಸಸ್ಟೈನಬಲ್ ಗ್ರೀನ್ ಡೆವಲಪ್ಮೆಂಟ್ ಪ್ಲಾನ್ಗಳು, ಸೆಕ್ಟರ್ ಶಿಫ್ಟ್ಸ್ಗಳು ಕೊಡ್ತವೆ. ಇಂಡಿಯಾಸ್ NDC ಟಾರ್ಗೆಟ್ಸ್ಗಳು ಏನಪ್ಪ ನೋಡ್ಗುರು, ನಾವು ಏನು ಹೇಳಿದ್ವಿ, ಎಮಿಷನ್ ಇಂಟೆನ್ಸಿಟಿ ಡಿಕ್ರೀಸ್ ಮಾಡ್ತೀವಿ. ಎಷ್ಟಪ್ಪ 33 to 35% ಫ್ರಮ್ 2005 ಲೆವೆಲ್ಗೆ ಕಂಪೇರ್ ಮಾಡಿದ್ರೆ ಅಲ್ಲಿಂದ 30 to 35% ಎಮಿಷನ್ ರಿಡಕ್ಷನ್ ಮಾಡ್ತೀವಿ ಬೈ 2030 ಅಂತ ಹೇಳಿದ್ವಿ. 40% ನಾನ್ ಫ್ಯೂಸಲ್ ಫ್ಯೂಯಲ್ ಪವರ್ ಕೆಪಾಸಿಟಿ ಬೈ 2030 ಅಂತ ಹೇಳಿದ್ವಿ. 2.5 to 3 ಬಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ನ ಸಿಂಕ್ ಮಾಡ್ತೀವಿ ವಯಾ ಫಾರೆಸ್ಟ್ ಕವರ್ ಅಂತ ಹೇಳಿದ್ವಿ. ಬೂಸ್ಟ್ ಕ್ಲೈಮೇಟ್ ರೆಸಿಲಿಯನ್ಸ್ ಇನ್ ಅಗ್ರಿಕಲ್ಚರ್, ವಾಟರ್ ಹೆಲ್ತ್ ಅಂತ ಹೇಳಿದ್ವಿ. ಅದೇ 2013 ಆಗಿತ್ತು. ಇಂಡಿಯಾಸ್ ಒರಿಜಿನಲಿ NDCs 2015 ಕೊಟ್ಟಿದ್ವಿ. COP 26 ಅಲ್ಲಿ ನ್ಯೂ 5 ಪಾಯಿಂಟ್ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀವಿ. ಅದೇ ಪಂಚಾಮೃತ ಅಂತ ಕೊಟ್ಟಿದ್ವಿ. ಗೈಡಿಂಗ್ ಫ್ರೇಮ್ವರ್ಕ್ ಏನು ಅದೇ ಇಂಡಿಯಾಸ್ ನ್ಯಾಷನಲ್ ಸರ್ಕಮ್ಸ್ಟೆನ್ಸ್ ಮತ್ತು ಇದು ಕಾಮನ್ ಬಟ್ ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ರೆಸ್ಪೆಕ್ಟಿವ್ ಕೆಪಾಬಿಲಿಟೀಸ್ ಅಂದರೆ ಎಲ್ಲರದು ಒಂದೇ ಅಜೆಂಡಾ, ಕಾಮನ್ ಎನ್ವೈರನ್ಮೆಂಟಲ್ ಟೆಂಪರೇಚರ್ ಕಮ್ಮಿ ಮಾಡೋದು, ಗ್ಲೋಬಲ್ ಗ್ರೀನ್ಹೌಸ್ ಗ್ಯಾಸ್ನ ಕಮ್ಮಿ ಮಾಡೋದು. ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ, ಸಿ ನೀವು ಹಿಸ್ಟಾರಿಕಲಿ ಇಷ್ಟು ಪ್ರೊಡಕ್ಷನ್ ಮಾಡಿದ್ರೆ ಅದಕ್ಕೆ ತಕ್ಕಂಗೆ ನೀವು ಇಷ್ಟು ಮಾಡಿ, ನಮ್ಮದು ಈಗ ನಾವು ಇಷ್ಟು ನಮ್ಮ ಕಡೆಯಿಂದ ಇಷ್ಟು ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗ್ತದೆ, ಇಷ್ಟು ಗ್ಲೋಬಲ್ ವಾರ್ಮಿಂಗ್ ಆಗ್ತದೆ, ನಾವು ಅದಕ್ಕೆ ತಕ್ಕಂಗೆ ಮಾಡ್ತೀವಿ. ರೆಸ್ಪೆಕ್ಟ್ ಕೆಪಾಬಿಲಿಟಿ, ನಮ್ಮ ಇಂಡಿಯನ್ ಎಕಾನಮಿ ಎಷ್ಟು ಸೈಜ್ ಇದೆ ಅದಕ್ಕೆ ತಕ್ಕಂತ ಇಷ್ಟು ಅಂತ ಕೊಡ್ತೀವಿ ನಾವು. ಅದಕ್ಕಿಂತ ಓವರ್ ಆಕ್ಸೆಸ್ ಕೊಡೋಕ್ಕಾಗಲ್ಲ. ಈಗ ನಾವು ದಾನ ಧರ್ಮ ಮಾಡ್ತಿದೀವಿ, ಅಥವಾ ಈಗೇನು ಬಡವರು ಭಿಕ್ಷಕರಿಗೆ ಅವ್ರು ಹಾಕ್ತಾರೆ, ಅವ್ರು ಊಟ ಮಾಡಿ ಮಿಕ್ಕಿದ್ದನ್ನು ಕೊಡ್ತಾರಲ್ವ, ನಮ್ಮ ಹತ್ರ ಇಲ್ಲದೆ ಇರೋದನ್ನು ಕೊಡೋ ಅಷ್ಟು ಕೊಡಬೇಕು ಅಂದರೆ ಇಟ್ಸ್ ಎ ಗ್ರೇಟ್ ಥಿಂಗ್. ಬಟ್ ಎಲ್ಲರನ್ನೂ ಎಲ್ಲ ಟೈಮು ಒಂದಿನ ಕೊಟ್ಟು ಜೈ ಅನ್ಸ್ಕೋಬೋದು, ಪ್ರತಿ ಟೈಮು ಕೊಡಬೇಕು ಅಂತಂದರೆ ಇಟ್ಸ್ ಎ ಪ್ರಾಕ್ಟಿಕಲ್ ಥಿಂಗ್ ಅಲ್ವಾ. ಸುಮ್ಮನೆ ಬಾಯಿ ಬಂದಿದ್ದನ್ನು ಮಾತಾಡೋಕ್ಕಾಗಲ್ಲ ಇಲ್ಲಿ, ಸುಮ್ಮನೆ ಹೋಗಿ ಬಡಾಯಿ ಕುಚ್ಕೊಳಕ್ಕೂ ಹೇಳೋಕ್ಕಾಗಲ್ವ, ಆ ಥರ ಥಿಂಗ್ಸ್. ಸ್ಕೋಪ್ ಫಾರ್ ಅಪ್ಡೇಟ್ಗೂ ಇದ್ದಾವೆ. 2 to 3 ಕ್ವಾಂಟಿಟೇಟಿವ್ ಟಾರ್ಗೆಟ್ಸ್ ಇದಾವೆ, ಕ್ವಾಲಿಟೇಟಿವ್ ಟಾರ್ಗೆಟ್ಸ್ ಇದಾವೆ. ಈ ಎಮಿಷನ್ ಇಂಟೆನ್ಸಿಟೀಸ್ ಚೇಂಜ್ ಮಾಡಿದ್ವಿ ನಾವು. ನೋಡಿದ್ರು ಮೊದಲು 33 to 35% ಅಂತ ಹೇಳಿದ್ವಲ್ಲ, ಈಗ ಅದನ್ನ 45% ಮಾಡಿದ್ವಿ. ಹೊಸ ಅಪ್ಡೇಟೆಡ್ NGCಯಲ್ಲಿ ಎಮಿಷನ್ ಇಂಟೆನ್ಸಿಟಿ 45% ಡಿಕ್ರೀಸ್ ಮಾಡ್ತೀವಿ ಬೈ 2030. ನಾನ್ ಫಾಸಿಲ್ ಫ್ಯೂಯಲ್ ಕೆಪಾಸಿಟಿ 40% ಅಂತ ಹೇಳಿದ್ವಿ, 50% ಮಾಡ್ತೀವಿ. ಚೆಕ್ ಮಾಡ್ತೀವಿ, ಆದಷ್ಟು 50% ಮಾಡ್ತೀವಿ ಅಂತ ಹೇಳಿದ್ವಿ. ಅಡಿಷನಲ್ ಕಾರ್ಬನ್ ಸಿಂಕ್ ಎಷ್ಟಿದ್ವಿ, 2.5 to 3 ಬಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಕ್ವಿವೆಲೆಂಟ್ನ ಸಿಂಕ್ ಫಾರೆಸ್ಟ್ ಕವರ್ ಮಾಡ್ಕೊತೀವಿ. ಈಗ ಅದನ್ನು ಅಷ್ಟೇ ಇಟ್ಕೊಂಡಿದ್ದೀವಿ. ಇದಲ್ಲದೆ ಕ್ವಾಲಿಟೇಟಿವ್ ಟಾರ್ಗೆಟ್ಸು ಇದಾವೆ, ಇವೆಲ್ಲ ಕ್ವಾಂಟಿಟೇಟಿವ್.
ಅದೇ ಸಸ್ಟೈನಬಲ್ ಲೈಫ್ ಸ್ಟೈಲು ಸೇಮ್ ಅದೇ ಹೆಲ್ತಿ ಸಸ್ಟೈನಬಲ್ ಟ್ರೆಡಿಷನಲ್ ವ್ಯಾಲ್ಯೂಸ್ ಅದೇ ಲೈಫ್ ಸ್ಟೈಲಲ್ಲಿ ಬರುತ್ತೆ. ಕ್ಲೀನ್ ಡೆವಲಪ್ಮೆಂಟ್ ಪಾತ್ ಇದೆ, ಕ್ಲೈಮೇಟ್ ಫ್ರೆಂಡ್ಲಿ ಕರೆಸ್ಪಾಂಡಿಂಗ್ ಲೆವೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಡಾಪ್ಟೇಷನ್ ಎನ್ಹಾನ್ಸ್ಮೆಂಟ್ ಇದೆ ಸೇಮ್ ಎಲ್ಲದರಲ್ಲೂ ಎನ್ಹಾನ್ಸಿಂಗ್ ಇನ್ವೆಸ್ಟ್ಮೆಂಟ್ಸ್ ಅಗ್ರಿಕಲ್ಚರ್ ವಾಟರ್ ಹಿಮಾಲಯ ಕೋಸ್ಟ್ ಹೆಲ್ತ್ ಡಿಸಾಸ್ಟರ್ ಕ್ಲೈಮೇಟ್ ಫೈನಾನ್ಸಸ್ ಎರಡರಲ್ಲೂ ಸೇಮ್ ಡೊಮೆಸ್ಟಿಕ್ ನ್ಯೂ ಅಡಿಷನಲ್ ಫಂಡ್ ಮಿಟಿಗೇಷನ್ ಅಡಾಪ್ಟೇಷನ್ ಆಕ್ಷನ್ಸ್ ರಿಸೋರ್ಸಸ್ ರಿಕಾರ್ಡ್ ಬೇಕಾಗಿದ್ದರೆ ಗ್ಯಾಪ್ ಇದೆ ಅದನ್ನು ಕನ್ಸಿಡರ್ ಮಾಡ್ಕೊಂಡು ದುಡ್ಡು ಮಾಡ್ತೀವಿ. ಟೆಕ್ನಾಲಜಿ ಅಂದರೆ ದುಡ್ಡು ಅರೇಂಜ್ ಮಾಡ್ಕೊಂಡು ಕ್ಲೈಮೇಟ್ ಫೈನಾನ್ಸಿಂಗ್ ಮಾಡ್ಕೊಡೋದು. ಟೆಕ್ನಾಲಜಿ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಸೇಮ್ ಅದೇ ಕ್ಯಾಪಾಸಿಟೀಸ್ ಡೊಮೆಸ್ಟಿಕ್ ಫ್ರೇಮ್ವರ್ಕ್ ಇಂಟರ್ನ್ಯಾಷನಲ್ ಆರ್ಕಿಟೆಕ್ಚರ್ ಕಟಿಂಗ್ ಎಜ್ ಕ್ಲೈಮೇಟ್ ಟೆಕ್ನಾಲಜಿ ಜಾಯಿಂಟ್ ಕೊಲಾಬಿಟಿವ್ R&D ಮಾಡ್ತೀವಿ. ಪಂಚಾಮೃತದಲ್ಲಿ ಕೊಟ್ಟಿರ್ತಕ್ಕಂಥ ಎರಡನ್ನ ನಾವು ಅಪ್ಡೇಟೆಡ್ ಇಂಡಿಸಲ್ಲಿ ಕೊಟ್ಟಿಲ್ಲ. ಏನಪ್ಪಾ ಅಂತಂದ್ರೆ 500 ಗಿಗಾವ್ಯಾಟ್ ಆಫ್ ಎನರ್ಜಿನ ನಾನ್ ಫಾಸಿಲ್ ಫ್ಯೂಯಲ್ಸ್ ಇಂದ ಮಾಡ್ತೀವಿ ಅಂತ ಹೇಳಿದ್ವಿ. ಅಲ್ಲಿ 50% ಅಂತ ಹೇಳಿದ್ವಿ, ಇಲ್ಲಿ 500 ಗಿಗಾವ್ಯಾಟ್ ಹೇಳಿದ್ವಿ. ಇದನ್ನ ನಾವು ಇನ್ಕ್ಲೂಡ್ ಮಾಡಿಲ್ಲ. ಆಮೇಲೆ ರಿಡಕ್ಷನ್ ಆಫ್ ಕಾರ್ಬನ್ ಎಮಿಷನ್ ಬೈ ಅಟ್ಲೀಸ್ಟ್ 1 ಬಿಲಿಯನ್ ಟನ್ಸ್ ಆಫ್ ರಿಡಕ್ಷನ್ ಮಾಡ್ತೀವಿ ಬೈ 2030 ಅಂತ ನಾವು ಪಂಚಾಮೃತದಲ್ಲಿ ಹೇಳಿದ್ವಿ. ಅದನ್ನ ನಾವು NDC ಅಲ್ಲಿ ಕೊಟ್ಟಿಲ್ಲ. ಇಶ್ಯೂಸ್ ಏನಪ್ಪ ಅದೇ ಡೈಲ್ಯೂಷನ್ ಆಗ್ಬಿಡುತ್ತೆ. ಪಂಚಾಮೃತ ಅಂತ ಹೇಳ್ತೀವಿ, ಅಲ್ಲಿ NDC ಕೊಡಲ್ಲ ಯಾಕಪ್ಪ ಅನ್ನೋದು ಒಂದು ವಾದ. ನೆಕ್ಸ್ಟ್ ಫಂಡಿಂಗ್ ರಿಕ್ವೈರ್ಮೆಂಟ್ಸ್, ಅದಕ್ಕೆ 1 ಟ್ರಿಲಿಯನ್ ಬೇಕು. ಸುಮ್ಮನೆ ಹೇಳೋದಲ್ಲ ಗುರು, ದುಡ್ಡು ಎಲ್ಲಿಂದ ಬರುತ್ತೆ, ಹೇಗೆ ಅಡ್ಜಸ್ಟ್ ಮಾಡ್ತಾರೆ, ಇದಕ್ಕೆ ಸಾಲ ಮಾಡ್ತೀರಾ? ಕ್ಲೈಮೇಟ್ಗೋಸ್ಕರ ಸಾಲ ಮಾಡೋದು, ಅವ್ರು ಗ್ರಾಂಟ್ ಕೊಡಲ್ಲ, ನಾವು ಸಾಲ ಮಾಡ್ಬೇಕು. ಇದು ಎಂಥ ವಿಚಿತ್ರ ಥಿಂಗ್ಸ್ಗಳು. ಕ್ರಿಟಿಕಲ್ ನೀಡ್ ಇದೆ, ಅವೈಲಬಿಲಿಟಿ ಫಾರ್ ಇಕ್ವಿಟಿ ಅಂಡ್ ಪ್ರೆಡಿಕ್ಟಬಲ್ ಕ್ಲೈಮೇಟ್ ಫೈನಾನ್ಸಿಂಗ್ ಎದಕ್ಕಂತ ದುಡ್ಡು ಕೊಡೋದು ಇಶ್ಯೂಸ್ ಆಗ್ಬಿಟ್ಟಿರುತ್ತೆ. ಲ್ಯಾಕ್ ಆಫ್ ಸೆಕ್ಟರ್ ಸ್ಪೆಸಿಫಿಕ್ ಆಕ್ಷನ್ಸ್ ಕೊಡಿದೆ. ನೀವೆಲ್ಲ ಓವರ್ ಆಗಿ ಹೇಳ್ತಿದ್ದೀರಾ, ಸ್ಟೀಲಲ್ಲಿ ಏನು ಮಾಡ್ತೀವಿ, ಅಲ್ಯೂಮಿನಿಯಂ ಇಂಡಸ್ಟ್ರಿಯಲ್ಲಿ ಏನು ಮಾಡ್ತೀವಿ, ಕೋಲ್ ಇಂಡಸ್ಟ್ರಿಯಲ್ಲಿ ಏನು ಮಾಡ್ತೀವಿ, ಎನರ್ಜಿ ಸೆಕ್ಟರ್ ಇಂಡಸ್ಟ್ರಿಯಲ್ಲಿ ಏನು ಮಾಡ್ತೀವಿ. ಸೆಕ್ಟರ್ ಸ್ಪೆಸಿಫಿಕ್ ಆಕ್ಷನ್ಸ್ಗಳು ಇಲ್ಲ, ಮಿಸ್ಸಿಂಗ್ ಎಲಿಮೆಂಟ್ಸ್ ಇದೆ. ಅದೇ ಎನರ್ಜಿ ಟ್ರಾನ್ಸ್ಪೋರ್ಟೇಷನ್ ಅಗ್ರಿಕಲ್ಚರ್ ಕಾನ್ಸಿಕ್ವೆನ್ಸಸ್ ವಿತೌಟ್ ಸೆಕ್ಟರ್ ಕಮಿಟ್ಮೆಂಟ್ ಅಂದರೆ ಮಾಡೋಕ್ಕಾಗಲ್ಲ. ಹಿಡಿ ಮತ್ತು ಬಿಡಿ ಅಂತೀವಿ, ಅಂದರೆ ಪಾರ್ಟ್ ಪಾರ್ಸಲ್, ಪಾರ್ಟ್ ಆ್ಯಂಡ್ ಹೋಲ್. ಇಡೀ ಹೋಲ್ ಆಗಿನೂ ಹೌದು, ಪಾರ್ಟ್ ಆಗಿನೂ ಆ್ಯಕ್ಷನ್ಸ್ಗಳು ಆಗಬೇಕಲ್ಲ. ಎಲ್ಲರೂ ಅವರದೇ ಒಂದಿಷ್ಟು ಪಾರ್ಟ್ಗಳು ಆ್ಯಕ್ಷನ್ ತಗೊಂಡ್ಬಿಡ್ತಾರೆ. ಮನೇಲಿ ದುಡಿಯೋನೊಬ್ಬನು ತಿನ್ನೋರು 3 ಜನ ಅಥವಾ 100 ಜನ ಅಂತೀವಲ್ಲ, ಹಂಗಾದ್ರೆ ಕಷ್ಟ ಆಗ್ಬಿಡುತ್ತೆ. ಎಲ್ಲರೂ ಅವ್ರದ್ದಾದಂಥ ಒಂದಿಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರೆ ವಿ ಕ್ಯಾನ್ ಗೋ ಫಾರ್ ಸಮ್ ಕೈಂಡ್ ಆಫ್ ದೀಸ್ ಆ್ಯಕ್ಷನ್ಸ್. ಸೆಕ್ಟರಲ್ ಕಮಿಟ್ಮೆಂಟ್ಸ್ಗಳು ಇಂಪಾರ್ಟೆಂಟ್. ಇಷ್ಟೇ ಬರೀಬೇಕ್ರಿ, ಸೆಕ್ಟರಲ್ ಕಮಿಟ್ಮೆಂಟ್ಸ್ ಅಂತ ಬರೀಬೇಕು ಆನ್ಸರ್ಸಲ್ಲಿ. ಟ್ರ್ಯಾಕಿಂಗ್ ದ ಪ್ರೋಗ್ರೆಸ್ ಮೇ ಬಿ ಚಾಲೆಂಜಿಂಗ್ ಎಲ್ಲ ಹೇಳ್ತೀವಿ, ಹೇಗೆ ಟ್ರ್ಯಾಕ್ ಮಾಡ್ತಾರೆ ಇವ್ರು, ಮಾಡ್ತಿದ್ರೆ ಮಾಡ್ತಿಲ್ವ ಅಂತ. ಇಂಟರ್ನ್ಯಾಷನಲ್ ಯಾರು, ನ್ಯಾಷನಲ್ ಲೆವೆಲಲ್ಲಿ ಯಾರು, ಇದು ಕಾಂಪ್ರಹೆನ್ಸಿವ್ ಎಮಿಷನ್ ಡಿಡಕ್ಷನ್ಸ್ ಡಿಫಿಕಲ್ಟ್ ಆಗಿಬಿಡುತ್ತೆ. ಸೆಕ್ಟರ್ ಸ್ಪೆಸಿಫಿಕ್ ಟಾರ್ಗೆಟ್ಸ್ಗಳು ಇಲ್ಲ, ಅದು ಬೇಕು ಅಂತ ಹೇಳ್ತಿದ್ವಿ. ಇಂಡಿಯಾದ ಏನು ಮಾಡ್ತೀವಿ, ಕ್ಲೈಮೇಟ್ ಚೇಂಜ್ಗೋಸ್ಕರ ಒಂದು ನ್ಯಾಷನಲ್ ಆಕ್ಷನ್ ಪ್ಲಾನ್ ಅಂತ ಮಾಡಿದ್ವಿ. 8 ಮಿಷನ್ ಇದಾವೆ. ಅದ್ರಾಗ ಸೋಲಾರು, ಸಸ್ಟೈನಬಲ್ ಹ್ಯಾಬಿಟ್ಯಾಟ್, ಸಸ್ಟೈನಿಂಗ್ ಹಿಮಾಲಯನ್ ಎಕೋಸಿಸ್ಟಮ್, ಎನ್ಹಾನ್ಸ್ಡ್ ಎನರ್ಜಿ ಎಫಿಷಿಯನ್ಸಿ, ನ್ಯಾಷನಲ್ ವಾಟರ್ ಮಿಷನ್ ಆನ್ ಸ್ಟ್ರಾಟಜಿಕ್ ನಾಲೆಡ್ಜ್, ಗ್ರೀನ್ ಇಂಡಿಯಾ, ನ್ಯಾಷನಲ್ ಮಿಷನ್ ಸಸ್ಟೈನಬಲ್ ಅಗ್ರಿಕಲ್ಚರ್. ಇದನ್ನ ಹೆಂಗೆ ನೆನಪಿರ್ಬೇಕಂದ್ರೆ ಯಾವಾಗ ಹೆಚ್ಚಿಗೆ ಎಸ್ ಅಂದರೆ ಸೋಲಾರ್, ಇ ಅಂತಂದರೆ ಎನರ್ಜಿ ಎಫಿಷಿಯನ್ಸಿ, ಎಲ್ಲದಕ್ಕೂ ನ್ಯಾಷನಲ್ ಮಿಷನ್ ಅಂತ ಇರುತ್ತೆ. ಹೆಚ್ ಅಂದರೆ ಸಸ್ಟೈನಬಲ್ ಹ್ಯಾಬಿಟ್ಯಾಟ್, ನ್ಯಾಷನಲ್ ವಾಟರ್ ಮಿಷನ್ ಇದೆ, ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್, ನ್ಯಾಷನಲ್ ಮಿಷನ್ ಫಾರ್ ಗ್ರೀನ್ ಇಂಡಿಯಾ. ಹೆಚ್ ಅಂದರೆ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಿಂಗ್ ದಿ ಹಿಮಾಲಯನ್ ಎಕೋಸಿಸ್ಟಮ್. ಈ ಹೆಚ್ ಇದು ಸಸ್ಟೈನಬಲ್ ಹ್ಯಾಬಿಟ್ಯಾಟ್, ಇದು ದಿಸ್ ಈಸ್ ಅನ್ ಹಿಮಾಲಯ. ನ್ಯಾಷನಲ್ ಮಿಷನ್ ಫಾರ್ ಸ್ಟ್ರಾಟಜಿಕ್ ನಾಲೆಡ್ಜ್ ಫಾರ್ ಕ್ಲೈಮೇಟ್ ಚೇಂಜ್, ಇದು ಇಂಡಿಯನ್ ಗೌರ್ಮೆಂಟು ಮಾಡ್ಕೊಂಡಿರೋಂಥ ಮೆಥಡ್ಸ್ಗಳು ಫಾರ್ ಕ್ಲೈಮೇಟ್ ಚೇಂಜ್ಗೆ. ಓಕೆನಾ? ಈಗ ನೆಕ್ಸ್ಟ್ ನಾವು ಶಿಫ್ಟ್ ಆಗ್ತಾ ಇದೀವಿ ಬಯೋಡೈವರ್ಸಿಟಿಗೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಬಯೋಡೈವರ್ಸಿಟಿಗೆ ಹೋಗೋಕ್ಕಿಂತ ಮೊದಲು, ಸೊ ಇಫ್ ಯು ಲೈಕ್ ದಿಸ್ ಇನಿಷಿಯೇಟಿವ್ ಪ್ಲೀಸ್ ಡೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ನಿಮ್ಗೆ ಇಷ್ಟ ಆಗಿದ್ದರೆ ಬೇರೆಯವರಿಗೆಲ್ಲದು ಶೇರ್ ಮಾಡಿ ತಿಳಿಸಿ. ಇಫ್ ಯು ವಾಂಟ್ ದಿಸ್ ಕೈಂಡ್ ಆಫ್ ನೋಟ್ಸ್ ಪ್ಲೀಸ್ ಡೂ ಕಮೆಂಟ್. ನಿಮಗೆ ಏನಾದರೂ ಕಮೆಂಟ್ಸ್ಗಳು ಬಂದರೆ ದೆನ್ ಐ ಕ್ಯಾನ್ ಓಪನ್ ಎ ಟೆಲಿಗ್ರಾಮ್ ಚಾನಲ್, ದೆನ್ ವಿ ಕ್ಯಾನ್ ಮೇಕ್ ದಿಸ್ ಕೈಂಡ್ ಆಫ್ ನೋಟ್ಸ್ ಅವೈಲಬಿಲಿಟೀಸ್. ಓಕೆ, ಅಂಟಿಲ್ ದೆನ್ ಬೈ ಬೈ, ಸಿ ಯು.